ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆ ದೇವರ ನಾಮದಿಂದಲೂ ಕ್ರಿಸ್ತನ ನಾಮದಿಂದಲೂ ಮುಂಜಾನೆ ವಂದನೆಗಳನ್ನು ತಿಳಿಸೋನಾಗಿದ್ದೀನಿ. ಅದು ಮಾತ್ರವಲ್ಲದೆ ತಂದೆ ದೇವರು ನಾವು ಈ ಒಂದು ದಿನದಲ್ಲಿ, ವಾರದ ಮೊದಲ ದಿನದಲ್ಲಿ ಒಂದು ಕುಟುಂಬವಾಗಿ ಕರೆತಂದು ಆತನ ಸತ್ಯತೆಗಳನ್ನು ನಾವು ಧ್ಯಾನ ಮಾಡುವುದಕ್ಕೆ ದೇವರು ಏರ್ಪಡಿಸಿಕೊಟ್ಟಂತ ಈ ಒಂದು ದಿನಕ್ಕಾಗಿ ಮತ್ತೊಮ್ಮೆ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋನಾಗಿದ್ದೀನಿ. ಈ ಒಂದು ಪಾಠಕ್ಕೆ ಹೋಗೋಕ್ಕೆ ಮುನ್ನ ನಾವು ತಲೆಬಾಗಿಸಿ ಪ್ರಾರ್ಥನೆ ಮಾಡೋಣ. ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಬಾಯಿನ ಮಾತುಗಳು, ನನ್ನ ಹೃದಯ ಧ್ಯಾನವು ನಿಮಗೆ ಸಮರ್ಪಕವಾಗಿರಲಿ. ಆಮೇಲೆ ಕತ್ನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ತಂದೆಯಾದ ದೇವರ ಒಂದು ದಯದಿಂದ ಆತನ ಕೃಪೆ, ಆತನ ಪ್ರೀತಿ ಪ್ರತಿದಿನದ ನಮ್ಮೊಂದಿಗೆ ಇದೆ. ಪ್ರತಿದಿನ ನಮ್ಮನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಆತ್ಮಿಕವಾದ ಜೀವನದಲ್ಲಿ ಹಲವಾರು ಸತ್ಯಗಳು ದೇವರು ನಮಗೆ ಕೊಡ್ತಾರೆ. ಅದರ ಮುಖಾಂತರ ಹೆಚ್ಚಾದಂತ ಜ್ಞಾನ, ತಿಳುವಳಿಕೆ ನಮಗೆ ಕೊಟ್ಟಿರೋದ್ರಿಂದ ನಮ್ಮ ಪ್ರತಿದಿನ ಆತನ ಸತ್ಯದಲ್ಲಿ ನಡೆಯುವುದಕ್ಕೆ ದೇವರೇನ್ ಮಾಡಿದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ ಎಂಬುದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಯಾಕಂದ್ರೆ ನಾವು ಬಾಳುವಂತ ಕಾಲ ಒಂದು ಕಠಿಣವಾದಂತ ಒಂದು ಕಾಲ. ನಡೀತಿರುವಂತ ವಿಷಯಗಳ ಬಗ್ಗೆ ಎಲ್ಲ ನೀವು ನೋಡ್ಬೇಕಾದ್ರೆ ಯಾರಿಗೋ ಎಲ್ಲೋ ನಡೀತದೆ ಅಂದ್ಬಿಟ್ಟು ನಾವು ಅನ್ಕೋಬೇಡಿ. ದಯವಿಟ್ಟು ಇವೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಕು. ಏನಕ್ಕಾಗಿ ನಡೀತಿದೆ, ಯಾರಿಗಾಗಿ ನಡೀತಿದೆ, ಇವೆಲ್ಲ ಹೇಗ್ ನಡಿಬೇಕು, ಇದು ನಡೆಯುವಂತ ಉದ್ದೇಶ ಏನು, ಇವೆಲ್ಲ ನಾವು ಧ್ಯಾನ ಮಾಡುವುದಾದ್ರೆ ಇಡೀ ಲೋಕದಲ್ಲಿರುವ ಜನಗಳಿಗೆ ಕೊಡದಿರುವಂತ ಜ್ಞಾನ ನಮಗೆ ಕೊಟ್ಟಿರುವಾಗ, ಪ್ರತಿಯೊಂದು ನಡೆಯುವಾಗ ನಾವು ದೇವರ ವಾಕ್ಯಗಳನ್ನ ಹುಡುಕ್ಬೇಕು. ವಾಕ್ಯ ಏನ್ ಹೇಳ್ತಾರೆ, ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಾಗ ಹೀಗೆ ನಡೀತಾ ಇದೆಯಾ, ಹಾಗಾದ್ರೆ ನಾನೇನ್ ಮಾಡ್ಬೇಕು, ಇದೇ ನಮ್ಮ ಒಂದು ಭಾವನೆ ಆಗಿರ್ಬೇಕು ಪ್ರಿಯರೇ. ಸೊ ಹಾಗಿರುವಾಗ ಇವತ್ತು ನಮ್ಮ ಪಾಠಕ್ಕೆ ಆದುಕೊಂಡಂತ ಒಂದು ಟೈಟ್ಲ್ ಏನಂತ ನೋಡೋದಾದ್ರೆ ದ ಗ್ರೇಟ್ ಟ್ರಿಬ್ಯುಲೇಷನ್. ಹಲವಾರು ಸಂದರ್ಭಗಳಲ್ಲಿ ಇದರ ಬಗ್ಗೆ ನಾವು ಧ್ಯಾನ ಮಾಡಿದೀವಿ. ಯಾಕಂದ್ರೆ ಕಡೆ ದಿವಸಗಳ ಬಗ್ಗೆ ಹಲವಾರು ಪ್ರವಾದನೆಗಳನ್ನು ನಾವು ಕೇಳಿದೀವಿ. ಕ್ರೈಸ್ತ ಧರ್ಮದ ಬಗ್ಗೆ, ಈ ಕಡೆ ದಿವಸದ ಬಗ್ಗೆ ಏನ್ ಅನ್ಕೋತಾರ ಅಂದ್ರೆ, ಇಡೀ ಲೋಕ ಕ್ರೈಸ್ತರಾಗಿ ಮಾರ್ಪಡುತ್ತೆ, ಅವಾಗ ಅಂತ್ಯ ಬರುತ್ತೆ ಅಂದ್ಬಿಟ್ಟು ಅವರ ಒಂದು ನಂಬಿಕೆ, ಅವರ ಒಂದು ವಿಶ್ವಾಸವಾಗಿದೆ. ಆದ್ರೆ ನೀವು ವಾಕ್ಯಗಳೆಲ್ಲ ಓದ್ಬೇಕಾದ್ರೆ ಕಡೆ ದಿನಗಳ ಬಗ್ಗೆ ಯಾವ ರೀತಿ ಬರ್ದಿದೆ ಅಂತ ನೋಡೋದಾದ್ರೆ, ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಬಹಳ ಸ್ಪಷ್ಟವಾಗಿ, ಉತ್ಕೃಷ್ಟವಾಗಿ ಈ ಕಡೆ ದಿನಗಳಲ್ಲಿ ನಡೆಯುವಂತ ವಿಚಾರಗಳನ್ನು ಪ್ರತಿಯೊಂದು ವಾಕ್ಯಗಳು, ಪ್ರವಾದಿಗಳು ಏನ್ ಮಾಡಿದ್ದಾರೆ ಅಂದ್ರೆ ಬರೆದಿದ್ದಾರೆ. ಉದಾಹರಣೆಗೆ ನೋಡ್ಬೇಕಾದ್ರೆ ಹಿಟ್ಲರ್ ಕಾಲದಲ್ಲಿ 60 ಲಕ್ಷಕ್ಕಿಂತ ಹೆಚ್ಚಾದ ಯಹೂದ್ಯರನ್ನು ಕೊಂದಾಕಿದ್ರು. ಬಟ್ ಇಸ್ರೇಲ್ ಜನಗಳಿಗೆ ಅದು ಅವರಿಗೆ ಒಂದು ಮಹಾ ಸಂಕಷ್ಟ ಕಾಲವಾಗಿತ್ತು. ಬಟ್ ಈ ಲೋಕದಲ್ಲಿರೋರಿಗೆ ಆ ಮನೋಭಾವ ಇರಲಿಲ್ಲ. ನೀವು ಫ್ರೆಂಚ್ ರೆವಲ್ಯೂಷನ್ ತಗೊಳ್ಳಿ. ಫ್ರೆಂಚ್ ರೆವಲ್ಯೂಷನ್ ನಡೆದಾಗ ಏನಾಯ್ತು, ಆ ದೇಶದಲ್ಲಿರುವ ಗುಂಪುಗಳು, ಆ ದೇಶದಲ್ಲಿರುವಂತ ಸೈನಿಕರು ತಮ್ಮ ಸ್ವಂತ ಜನಗಳನ್ನ ಏನ್ ಮಾಡಿದ್ರು, ಸಾಯಿಸಾಕಿದ್ರು. ಜನಗಳು ಸರ್ಕಾರಕ್ಕೆ ವಿರುದ್ಧವಾಗಿ ದೊಡ್ಡ ಹೋರಾಟ ಮಾಡಿ ಅಲ್ಲಿ ಇರುವಂತ ಅಧಿಕಾರದಲ್ಲಿ ಇರುವಂತ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಏನ್ ಮಾಡಿದ್ರು, ಸರ್ವನಾಶ ಮಾಡಿದ್ರು. ಹಂಗಂದ್ರೆ ಎಷ್ಟು ಜನ ಸತ್ರು ಇದುವರೆಗೂ ಇತಿಹಾಸದಲ್ಲಿ ಇದೆ ಫ್ರೆಂಚ್ ರೆವಲ್ಯೂಷನ್ ಅಂದ್ಬಿಟ್ಟು. ಬಟ್ ಆ ಒಂದು ಜಾಗದಲ್ಲಿ ಸಂಭವಿಸುವಾಗ ಅವರಿಗೆ ಅದು ದೊಡ್ಡ ಸಂಕಷ್ಟ ಕಾಲ, ದ ಗ್ರೇಟ್ ಟ್ರಿಬ್ಯುಲೇಷನ್. ಯಹೂದ್ಯರಿಗೆ ಅವಾಗ ಸಂಭವಿಸಿರುವಾಗ ಗ್ರೇಟ್ ಟ್ರಿಬ್ಯುಲೇಷನ್. ಎಲ್ಲೋ ಒಂದು ಜಾಗದಲ್ಲಿ ನಡೆಯುವಾಗ ಅಲ್ಲಿರುವವರಿಗೆ ಅದು ತುಂಬಾ ದೊಡ್ಡದಾಗಿರುತ್ತದೆ. ಬಟ್ ಇಲ್ಲಿಂದ ನಾವು ನೋಡ್ಬೇಕಾದ್ರೆ ಒಂದು ಸಣ್ಣ ವಿಷಯ. ಈಗಲೂ ನೋಡಿ, ಗಾಜಾದಲ್ಲಿ ಎಷ್ಟೋ ಜನಗಳಿಗೆ ಇಸ್ರೇಲ್ ಕೊಂದಾಕ್ತರು. ಅವರೆಲ್ಲ ನಮಗೆ ವಿರೋಧವಾಗಿ ಬರ್ತಾರೆ, ಕೊಂದಾಕ್ತರು. ಸುಮಾರು 50,000ಕ್ಕಿಂತ ಹೆಚ್ಚಾದ ಜನ ತಮ್ಮ ತಮ್ಮ ಮನೆಗಳನ್ನು ಕಳ್ಕೊಂಡ್ಬಿಟ್ಟಿದ್ರು. ಮನೇಲಿರುವಂತ ಮಕ್ಕಳು ಇಲ್ಲ, ತಂದೆ ಇರ್ತಾರೆ, ತಾಯಿ ಇರಲ್ಲ, ತಾಯಿ ಇದ್ರೆ ತಂದೆ ಇರಲ್ಲ. ನೋಡಿ, ವಯಸ್ಸಾದವರೇ ಗಾಜಾದಲ್ಲಿ ಇರಕ್ಕೆ ಅವಕಾಶ ಇಲ್ಲ, ಎಲ್ಲ ಯವನಸ್ಥರೇ. ಯಾಕಂದ್ರೆ ಆ ವಯಸ್ಸಲ್ಲಿ ಅವರು ಯುದ್ಧ ಮಾಡಿ ಸತ್ತೋಗ್ಬಿಡ್ತಾರೆ, ಏಜ್ ಆಗಕ್ಕೆ ಅವಕಾಶ ಇಲ್ಲ. ಅದಕ್ಕೆ ನೀವು ಹೋರಾಟ ಎಲ್ಲ ಟಿವಿಯಲ್ಲಿ ನೋಡ್ಬೇಕು, ಎಲ್ಲ ಯವನಸ್ಥರೇ, ಸಣ್ಣ ಸಣ್ಣ ಮಕ್ಕಳು ಸಣ್ಣ ವಯಸ್ಸಿಂದ ಕಲ್ತ್ಕೊಟ್ಬಿಡ್ತಾರೆ, ಇಸ್ರೇಲ್ನೇ ನೋಡಿಬೇಕು. ಸೊ ಪ್ರಿಯರೇ, ನೋಡ್ಬೇಕಾದ್ರೆ ಮರಣ ಎಂಬುದು ಸರ್ವಸಾಧಾರಣವಾಗಿ ಅಲ್ಲಿ ನಡೀತದೆ. ಬಟ್ ಅವರಿಗೆ ಅದು ಒಂದು ಟ್ರಿಬ್ಯುಲೇಷನ್. ಈ ರೀತಿ ನಾವು ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಮತ್ತಾಯ 24ನೇ ಅಧ್ಯಾಯ 21ರಲ್ಲಿ ಹೇಳ್ತದೆ, ಅಂತ ಸಂಕಟವು ಲೋಕವು ಹುಟ್ಟಿದ ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಹಾಗಾದ್ರೆ ಪ್ರಿಯರೇ, ಈ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡ್ಬೇಕಾದ್ರೆ ಇದರಲ್ಲಿ ಹಲವಾರು ವಿಷಯಗಳು ಅಡಕವಾಗಿದೆ. ಸ್ವಾಮಿ ಹೇಳ್ತಾರೆ, ಅಂತ ಸಂಕಟವು ಲೋಕದ ಹುಟ್ಟಿದ ಮೊದಲುಗೊಂಡು
ಇಂದಿನವರೆಗೂ ಆಗ್ಲಿಲ್ಲ ಅಂದ್ರೆ, ಇಂದಿನವರೆಗೂ ಆಗಲಿಲ್ಲ ಅಂದ್ರೆ ವಾಕ್ಯ ಹೇಳ್ತದೆ ಇನ್ನು ಮುಂದೆಯೂ ಆಗಲ್ಲ ಅಂದ್ರೆ, ಅಂದ್ರೆ ಇದು ಯಾವಾಗ ಆಗ್ಬೋದು ಅಂತ ನೋಡ್ಬೇಕಾದ್ರೆ ನಾವಿರುವಂತ ಕಾಲದಲ್ಲಿ ಆಗತ್ತೆ. ಇದುವರೆಗೂ ಆಗಲಿಲ್ಲ, ಇನ್ನು ಮುಂದೆಯೂ ಅಂತ ಸಂಕಟ ಬರಲ್ಲ ಅಂತ ವಾಕ್ಯ ಹೇಳ್ತದೆ. ವಾಕ್ಯ ಸುಳ್ಳಾಗೋದಿಲ್ಲ, ಅದು ನೆರವೇರುತ್ತದೆ. ಹಾಗಾದ್ರೆ ಅಟ್ ಪ್ರೆಸೆಂಟ್ ನಾವು ಬಾಳ್ತಾ ಇರುವಂತ ಕಾಲ ಒಂದು ಸುವಾರ್ಥ ಯುಗದ ಕಾಲ, ಕಡೆ ಕಾಲ, ಪಾದಾಂಗಗಳು ಬಾಳ್ತಾ ಇರುವಂತ ಒಂದು ಕಡೆ ಕಾಲದಲ್ಲಿ ಈ ಮಹಾ ಸಂಕಷ್ಟ ಕಾಲ ಹೇಗಿರ್ತದೆ ಜಸ್ಟ್ ಇಮ್ಯಾಜಿನ್ ಮಾಡೋಣ, ಧ್ಯಾನ ಮಾಡೋಣ. ಈ ಕಷ್ಟಗಳು ಯಾಕೆ ಬರ್ತದೆ, ಈ ಕಷ್ಟ ಯಾಕೆ ಬರಬೇಕು, ಇದರ ಒಂದು ಪರಿಣಾಮ ಏನು, ಇದರ ಒಂದು ಸ್ವಭಾವ ಹೇಗಿರುತ್ತದೆ, ಇದರ ಒಂದು ಈ ಸಂಕಷ್ಟದ ಒಂದು ಗುಣಲಕ್ಷಣಗಳು ಹೇಗಿರುತ್ತದೆ, ಜಸ್ಟ್ ನಾವು ಅದನ್ನ ಕಲ್ಪನೆನೂ ಮಾಡೋಕ್ಕಾಗಲ್ಲ. ಅಷ್ಟು ಅದು ಕ್ರೂರವಾಗಿಯೂ ಅದು ತೀವ್ರವಾಗಿ ಬರಲಿಕ್ಕೆ ಅವಕಾಶ ಇದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಈಗ ನಡೀತಾ ಇರುವಂತಹ ಸಮಸ್ಯೆಗಳನ್ನು ನೋಡ್ಬೇಕಾದ್ರೆ ದ್ವೇಷ, ಕೋಪ, ಕೆಟ್ಟ ಆಲೋಚನೆಗಳು, ಗೊಂದಲಮಯಗಳು, ಇಡೀ ಲೋಕದಲ್ಲಿರುವಂತ ಜನಗಳ ಪಾಪ, ಸ್ವಾರ್ಥತೆ ಪ್ರತಿ ದೇಶದಲ್ಲಿರುವಂತ ಪ್ರತಿ ಮನುಷ್ಯರಲ್ಲೂ ಎಷ್ಟು ತುಂಬಿದೆ. ಈವನ್ ನಮ್ಮಲ್ಲಿನೂ ಈ ಗುಣಲಕ್ಷಣಗಳು ಹಾಗೆ ಇದೆ ಅಂದ್ಬಿಟ್ಟು ಏನ್ ಮಾಡೋಣ, ಧ್ಯಾನ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇಡೀ ಲೋಕ ನೋಡಿ ಹೆಚ್ಚಾದಂಥ ತಿಳುವಳಿಕೆ, ಹೆಚ್ಚಾದಂಥ ಜ್ಞಾನ, ತಂತ್ರಜ್ಞಾನ, ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಎಷ್ಟಿದೆ, ಹೆಂಗಿದೆ ಅಂದ್ರೆ ತುಂಬಾ ಫಾಸ್ಟ್ ಆಗಿದೆ ಟೆಕ್ನಾಲಜಿಯಲ್ಲಿ. ಆಮೇಲೆ ಶ್ರೀಮಂತರಿಗೆ, ಬಡವರಿಗೆ ದೊಡ್ಡ ಸಮಸ್ಯೆಗಳು ಉಂಟಾಗಿದೆ ಪ್ರತಿ ಆ ದೇಶದಲ್ಲಿ. ದೊಡ್ಡ ದೊಡ್ಡ ಶ್ರೀಮಂತ ಅವರ ಮಧ್ಯದಲ್ಲಿ ಅವ್ರಿಗೂ ಜನಗಳಿಗೂ ನಡೀತಾ ಇರುವಂತ ಒಂದು ಪ್ರಾಬ್ಲಮ್ಸ್ಗಳು, ಸೋಷಿಯಲಿಸಂ, ಕಮ್ಯುನಿಸಂ. ಆಮೇಲೆ ಜನಗಳು ಪ್ರತಿ ದೇಶದಲ್ಲಿ ನೋಡಿ ಸರ್ಕಾರಕ್ಕೆ ವಿರೋಧವಾಗಿ ಏನ್ ಮಾಡ್ತಾರೆ, ಈಗಾಗಲೇ ಹೋರಾಟ ಮಾಡ್ತಾರೆ. ಪ್ರತಿ ದೇಶದಲ್ಲಿ ಇವು ನಡೀತಾ ಇದೆ. ನಾವು ಇದನ್ನೆಲ್ಲ ನೋಡಿ ನೋಡಿ ನಮ್ಗೆ ಪಳಗ್ಬಿಟ್ಟಿದೆ. ಓ, ಇತ್ತನೇದು ಹೋರಾಟ, ಈ ದೇಶದಲ್ಲಿ ಹೋರಾಟ, ಈ ದೇಶದಲ್ಲಿ ಹೋರಾಟ. ಆದ್ರೆ ಇದು ಎಲ್ಲಾ ಕಡೆನೂ ಹರಡಿದೆ ಪ್ರಿಯರೇ, ಪ್ರತಿ ದೇಶದಲ್ಲಿ. ಇದು ಎಲ್ಲಾ ದೇಶಗಳಿಗೂ ಉದುವಾಗಿ ಇದು ನಡೀತಾ ಇದೆ. ಅದು ಹೇಗ್ ಬರುತ್ತಂದ್ರೆ ಇದು ಇನ್ನ ಸ್ವಲ್ಪ ಕಾಲ ಬಹಳ ತೀವ್ರವಾಗಿ, ಭಯಂಕರವಾಗಿ. ಹಾಗಂದ್ರೆ ಇಂಥ ಹೋರಾಟಗಳು ಬರುವಾಗ ಎಲ್ಲವನ್ನು ಬಾಧೆಗೆ ಒಳಗಾಗತ್ತೆ. ಎಲ್ಲಾ ದೇಶವನ್ನು ಬಾಧಿಸುತ್ತದೆ. ಪ್ರತಿ ಮನುಷ್ಯರ ಜೀವನ ಶೈಲಿ ಅನ್ನೋದು ಬಾಧಿಸುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯಾಕಂದ್ರೆ ಸ್ವಾಮಿ ಹೇಳಿದ್ದಾರೆ ಒಂದು ವಾಕ್ಯದಲ್ಲಿ, ನಾನು ಎಲ್ಲವನ್ನು ನಡೆಸ್ತೀನಿ, ಎಲ್ಲವನ್ನು ನಾನು ಅಡಗಿಸುತ್ತೀನಿ ಅಂದ್ಬಿಟ್ಟು ವಾಕ್ಯದಲ್ಲಿ ಹೇಳ್ತಾರೆ. ಓದನ್ನ ಹಗಾಯಿ 2ನೇ ಅಧ್ಯಾಯ 7ನೇ ವಚನ. 2ನೇ ಅಧ್ಯಾಯ 7ನೇ ವಚನ. ಬರ್ತಾ ಇಲ್ವಾ? ಸರಿ. ಹಗಾಯಿ 2ನೇ ಅಧ್ಯಾಯ 7ನೇ ವಚನದಲ್ಲಿ ಏನಂತ ಹೇಳ್ತಾರೆ? ಬಾಬೇಲ್ ಪುರಿಯಲ್ಲಿ ವಾಸಿಸುವ ಚಿಯೋನಿನವರೇ, ತಪ್ಪಿಸಿಕೊಂಡು ಬನ್ನಿರಿ, ನಿಮ್ಮನ್ನು ತಾಕುವವನು ಯೆಹೋವನ ಕಣ್ಣುಗುಡ್ಡೆಯನ್ನು ತಾಕುವವನಾಗಿಲ್ಲ. 2ನೇ ಅಧ್ಯಾಯ 7ನೇ ವಚನದಲ್ಲಿ ಏನಂತ ಸಕಲ ಜನಾಂಗಗಳನ್ನು ನಡುಗಿಸುವೆನು. ನೋಡಿದ್ರ, ಸಕಲ ಜನಾಂಗಗಳನ್ನು ನಡುಗಿಸುವೆನು. ಸಕಲ ಜನಾಂಗಗಳನ್ನಂದ್ರೆ ಇಡೀ ಲೋಕ, ಒಂದೇ ಒಂದು ದೇಶಕ್ಕೆ ಮಾತ್ರವಲ್ಲದೆ ಎಲ್ಲಾ ದೇಶಗಳು ಇದಕ್ಕೆ ಒಳಗಾಗುತ್ತೆ. ಸಕಲ ಜನಾಂಗಗಳನ್ನು ನಾನು ಅಡಗಿಸುವೇನು. ಆಗ ಸಮಸ್ತ ಜನಾಂಗಗಳ ಇಷ್ಟ ವಸ್ತುಗಳು. ಪ್ರಿಯರೇ ನೋಡಿ, ಸ್ವಾಮಿ ಹೇಳ್ಬಿಟ್ರು ಒಂದೇ ಮಾತು, ಐ ವಿಲ್ ಶೇಕ್ ಅಂತ ಹೇಳ್ಬಿಟ್ರು. ಐ ವಿಲ್ ಶೇಕ್, ನಾನು ನಡಗಿಸುವೇನು, ಕದಲಿಸುವೇನು ಅಂತ ದೇವ್ರು ಹೇಳ್ತಾರೆ. ಅಂದ್ರೆ ಇಂಥ ಒಂದು ಸಂಕಷ್ಟ ಕಾಲದಲ್ಲಿ ದೊಡ್ಡ ಬದಲಾವಣೆಯನ್ನು ನಾವೇನು ಎದುರು ನೋಡ್ಬೋದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿ, ಅಂದ್ರೆ ನಾನು ನಡಗಿಸುವೇನಂದ್ರೆ ಯಾವ್ದನ್ನ ದೇವರು ನಡಗಿಸ್ತಾರೆ? ಐ ವಿಲ್ ಶೇಕ್ ಅಂದ್ರೆ ಯಾವ್ದನ್ನ ಶೇಕ್ ಮಾಡ್ತಾರೆ? ಹಲವಾರು ವ್ಯವಸ್ಥೆಗಳು ಇಲ್ಲಿ, ರಾಜಕೀಯ ವ್ಯವಸ್ಥೆಗಳಿದೆ, ಧಾರ್ಮಿಕ ವ್ಯವಸ್ಥೆಗಳಿದೆ, ಸಾಮಾಜಿಕ ವ್ಯವಸ್ಥೆಗಳಿದೆ, ಆರ್ಥಿಕ ವ್ಯವಸ್ಥೆಗಳಿದೆ. ಇದು 4 ಫೌಂಡೇಶನ್. ಇದನ್ನ ನಾವು ಬೇಸಿಕಲಿ ಏನ್ ಮಾಡಿದೀವಿ, ಕಲಿತಿದ್ದೀವಿ. ಪ್ರತಿಯೊಂದು ದೇವರು ಅಲ್ಲಾಡಿಸುವಾಗ ಖಂಡಿತ ಒಂದು ದೊಡ್ಡ, ಅದಕ್ಕೆ ಈ ವಾಕ್ಯ ಹೇಳ್ತದೆ, ಲೋಕವು ಹುಟ್ಟಿದ ಮೊದಲುಗೊಂಡು ಅಂತ ಹೇಳ್ಬೇಕಾದ್ರೆ ಇನ್ನು ಮುಂದೆ ಆಗಲಿಲ್ಲ, ನಂತರನೂ ಆಗುವುದಿಲ್ಲ. ಅಂದ್ರೆ ಅಟ್ ಪ್ರೆಸೆಂಟ್ ಈ ಕಾಲದಲ್ಲಿ ನಾವು ಇದನ್ನ ಏನ್ ಮಾಡ್ಬೋದು, ನೋಡ್ಬೋದು. ಕರ್ತನಲ್ಲಿ ಪ್ರಿಯರೇ, ಹಾಗಿರ್ಬೇಕಾದ್ರೆ ನೋಡಿ, ಜಸ್ಟ್ ಇಮ್ಯಾಜಿನ್ ಮಾಡಿ, ಈಗ ಇರಾನ್ ಅಮೆರಿಕ ಯುದ್ಧ ನಡೀತದೆ, ಇರಾನ್ ಲೆಬನಾನ್ಗೆ ಯುದ್ಧ ನಡೀತದೆ. ಸೊ ನಮ್ ಕಡೆ ಇಲ್ಲ, ನಮ್ಮ ದೇಶದಲ್ಲಿ ಇಲ್ಲ, ದೇವರ ಕೃಪೆಯಿಂದ. ಅದು ದೇವರ ಒಂದು ಕರುಣೆ, ಪ್ರೀತಿ. ಇವತ್ತು ನಾವು ಸಮಾಧಾನದಿಂದ ಇದ್ದೀವಿ. ಆದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ವೇಳೆ ಎಲ್ಲೋ ನಡೀತಾ ಇತ್ತು, ಹಾರ್ಮೋಸ್ನ ಬಂದ್ ಮಾಡ್ಬಿಟ್ರು, ಬ್ಲಾಕ್ ಮಾಡ್ಬಿಟ್ರು, ಅಲ್ಲಿಂದ ಯಾವ ಶಿಪ್ಸು ದಾಟಂಗಿಲ್ಲ, ದಾಟಿದ್ರೆ ಶಿಪ್ನ ದಾಳಿ ಮಾಡ್ತಾರೆ. ಪ್ರತಿಯೊಂದು ಶಿಪ್ ಅಲ್ಲಿ ಕ್ರೂಡ್ ಆಯಿಲ್ನ ತಗೊಂಡ್ ಬರ್ತಾರೆ.
ನಮ್ಮ ದೇಶಕ್ಕೆ ಬರಬೇಕು, ನಮ್ಮ ದೇಶಕ್ಕೆ ಬಂದಿಲ್ಲ. ನೋಡಿ, ಎಲ್ಲೋ ನಡೀತಾ ಇರುವಂಥ ಯುದ್ಧ ಅದರ ಒಂದು ಪರಿಣಾಮ ಯಾರ ಮೇಲೆ ಬೀಳ್ತಾ ಇದೆ? ನಮಗೆ ಬೀಳ್ತಾ ಇದೆ. ಒಂದು 2 ತಿಂಗಳ ಮುಂಚೆ ಎಷ್ಟಿತ್ತು ಪೆಟ್ರೋಲ್ ರೇಟು? ಈಗ ಎಷ್ಟಿದೆ ಪೆಟ್ರೋಲು? ಜಾಸ್ತಿ ಆಗಿದೆ, 10 ರೂಪಾಯಿ ಜಾಸ್ತಿ ಆಗಿದೆ. 10 ರೂಪಾಯಿ ಜಾಸ್ತಿ ಆಗ್ಬಿಟ್ಟಿದೆ. ಕಾರಣ ಎಲ್ಲೋ ನಡೀತಾ ಇದೆ ಯುದ್ಧ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಮ್ಮ ಬೆಂಗಳೂರು ಪಟ್ಟಣಕ್ಕೆ ಯಾವುದೇ ವೆಹಿಕಲ್ ಬಂದಿಲ್ಲ. ಈಗ ಪೆಟ್ರೋಲ್ ನಿಲ್ಲಿಸ್ಬಿಟ್ರೆ ವೆಹಿಕಲ್ಗೂ ಬರಲ್ಲ. ವೆಹಿಕಲ್ಗಳು ಬಂದಿಲ್ಲ ಅಂದರೆ ನಮಗೆ ಬೇಕಾದಂಥ ಅಗತ್ಯಗಳು ಸಿಗೋದಿಲ್ಲ. ಆಹಾರವಾಗಿರಲಿ, ಬಟ್ಟೆ ಏನೇ ಇರಲಿ, ರಾ ಮೆಟೀರಿಯಲ್ಸ್ ಅದು ಏನೇ ಇರಲಿ. ಈವನ್ ಒಂದು ಮೆಡಿಕಲ್ ಸ್ಟೋರ್ ಓಪನ್ ಮಾಡಬೇಕಾದ್ರೆ ಅದರಲ್ಲಿ ಸ್ಟಾಕ್ ಇಡಬೇಕಾದ್ರೆ ಇಲ್ಲಿ ಮೆಡಿಸಿನ್ ಬರಬೇಕು, ಎಲ್ಲೋ ತಯಾರಿ ಮಾಡ್ತಾರೆ. ಅಂದರೆ ಟ್ರಾನ್ಸ್ಪೋರ್ಟೇಷನ್ ತಡೆ ಮಾಡಿದ್ರೆ ನಮಗೆ ಬೇಕಾದಂಥ ಅಗತ್ಯ ಯಾವುದೂ ಸಿಗೋದಿಲ್ಲ. ಕಂಪನಿಗಳು ರನ್ ಆಗುತ್ತಾ? ಇಂಡಸ್ಟ್ರಿಯಲ್ ರನ್ ಆಗುತ್ತಾ? ಆಗಲ್ಲ. ಆಟೋಮೆಟಿಕ್ ಕೆಲಸಗಾರಗಳಿಗೆ ಕೆಲಸ ಸಿಗೋದಿಲ್ಲ, ಅದನ್ನು ವೇವ್ ಆಫ್ ಮಾಡ್ತಾರೆ. ಆಗ ನೋಡಿ ಪ್ರಿಯರೇ, ಇನ್ನೂ ನಾವು ಅದರೊಳಗೆ ಹೋಗಲಿಲ್ಲ. ಆದರೆ ಅದರ ಒಂದು ಪ್ರಾರಂಭ ದೇವರು ನಮ್ಮ ಕಣ್ಣು ಮುಂದೆ ಇಟ್ಟಿದ್ದಾರೆ ಪ್ರಿಯರೇ. ಸೊ ಆಗಿರೋದ್ರಿಂದ ದ ಡೇ ಆಫ್ ಜೆಗೋವಾ ಸತ್ಯವೇದದಲ್ಲಿ ಕೊಡಲ್ಪಟ್ಟಿದೆ. ದ ಡೇ ಆಫ್ ಜೆಗೋವಾ, ದ ಡೇ ಆಫ್ ಜೆಗೋವಾ ಅಂತ ನೋಡಬೇಕಾದ್ರೆ ಅದರಲ್ಲಿ ಎಷ್ಟು ಪದಗಳು ಬರುತ್ತೆ ನಾವು ಧ್ಯಾನ ಮಾಡಬೇಕು. ದ ಡೇ ಆಫ್ ಜೆಗೋವಾ ಅಂದ್ಬಿಟ್ಟು ಆ ದಿನದ ಬಗ್ಗೆ, ಯೆಹೋವನ ದಿವಸದ ಬಗ್ಗೆ ನಾವು ಧ್ಯಾನ ಮಾಡಬೇಕಾದ್ರೆ ಕರ್ತನಲ್ಲಿ ಪ್ರೀತಿಯುಳ್ಳ ಸೌರೇ, ನಮ್ಮ ಬ್ರದರ್ ರಸೂಲ್ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಆ ದ ಡೇ ಆಫ್ ಜೆಗೋವಾದಲ್ಲಿ ಏನೇನೆಲ್ಲ ಬರುತ್ತೆ ಅಂತ ನೋಡೋದಾದ್ರೆ, ದ ಡೇ ಆಫ್ ಜೆಗೋವಾ, ದ ಡೇ ಆಫ್ ವೆಂಜನ್ಸು, ದ ಡೇ ಆಫ್ ಇಸ್ ರಾತ್, ಆಮೇಲೆ ದ ಡೇ ಆಫ್ ಜಸ್ಟಿಸ್ಸು, ಆಮೇಲೆ ಬೇರೆ ಏನು ಬರುತ್ತೆ ಅಂತ ನೋಡ್ಬೇಕಾದ್ರೆ ದ ಗ್ರೇಟ್ ಟ್ರಿಬ್ಯುಲೇಷನ್. ಇಷ್ಟು ವಿಷಯಗಳು ಎಲ್ಲಿಗೆ, ಯಾವುದರಲ್ಲಿ ಅಡಕವಾಗಿ ಬರುತ್ತೆ ಅಂದ್ರೆ ದ ಡೇ ಆಫ್ ಜೆಗೋವಾ, ಕರ್ತನ ದಿವಸ. ಯಾಕೆ ಪ್ರಿಯರೇ ಆ ದಿವಸ ಹೆಸರಿಟ್ರು ಕರ್ತನ ದಿವಸ? ಯೆಹೋವನ ದಿವಸ ಅಂತ ಯಾಕೆ ಹೆಸರಿಡಬೇಕು ಸತ್ಯವೇದದಲ್ಲಿ? ಯಾಕೆ ಇದು ಕರ್ತನ ದಿವಸ ಅಂತ ಕರೆಯಲ್ಪಡಿರ್ಬೇಕು? ಯಾಕಂದ್ರೆ ಅದು ಮಹಾ ಸಂಕಷ್ಟ ಕಾಲ. ಇದು ದೇವರೊಂದು ಉದ್ದೇಶ ಏನಂತ ನೋಡ್ಬೇಕಾದ್ರೆ, ನಮ್ಮ ರಕ್ಷಕನರಾಗಿರುವಂತ ಯೇಸು ಕ್ರಿಸ್ತನನ್ನು ಯಾಕೆ ಕಳಿಸ್ತಾರೆ? ಒಂದು ರಾಜನಾಗಿ, ಸಮಾಧಾನ ಕೊಡುವರಾಗಿ, ಶಾಂತವನ್ನು ಕೊಡುವರಾಗಿ ಅದಕ್ಕಾಗಿ ಕಳಿಸ್ತಾರ? ಅಲ್ಲ. ಅಂದ್ರೆ ದ ಡೇ ಆಫ್ ಜೆಗೋವಲ್ಲಿ ನಮ್ಮ ರಕ್ಷಕರನ್ನು ಕಳಿಸಬೇಕಾದ್ರೆ ಕ್ರಿಸ್ತನ ಒಂದು ಕೆಲಸ ಏನ್ರಿ ಪ್ರಿಯರೇ? ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಬ್ರದರ್ ರಸೂಲ್ ಅವರು. ಅದಕ್ಕೇನು ವಿವರಣೆ ಕೊಟ್ಟಿದ್ದಾರೆ? ದ ಡೇ ಆಫ್ ಜೆಗೋವಾ ಬಿಕಾಸ್ ದ ಕ್ರೈಸ್ಟ್ ವಿತ್ ರಾಯಲ್ ಟೈಟಲ್ ಅಂಡ್ ಪವರ್ ವಿಲ್ ಬಿ ಪ್ರೆಸೆಂಟ್ ಅಸ್ ಜೆಗೋವಾಸ್ ರೆಪ್ರೆಸೆಂಟೇಟಿವ್. ಯೆಹೋವನ ಒಂದು ಪ್ರತಿನಿಧಿಯಾಗಿ ಈ ಲೋಕಕ್ಕೆ ಬರ್ತಾರೆ, ಟೇಕಿಂಗ್ ಚಾರ್ಜ್ ಆಫ್ ಆಲ್ ಅಫೇರ್ಸ್ ಡ್ಯೂರಿಂಗ್ ದಿಸ್ ಡೇ ಆಫ್ ಟ್ರಬಲ್. ಈ ಒಂದು ಮಹಾ ಸಂಕಷ್ಟ ಕಾಲದಲ್ಲಿ ಇನ್ನು ಇದನ್ನ ನಾವು ಆಳವಾಗಿ ನಾವು ಧ್ಯಾನ ಮಾಡುವುದಾದ್ರೆ ಏನ್ ನಡಿಬೋದು ಈ ಮಹಾ ಸಂಕಷ್ಟ ಕಾಲದಲ್ಲಿ? ಏನೇನೆಲ್ಲ ನಡಿಬೋದು? ನಂತರ ಬರುವ ದಿವಸಗಳಲ್ಲಿ, ಬರುವ ಕಾಲಗಳಲ್ಲಿ ಏನೇನೆಲ್ಲ ನಡಿಬೋದು? ಖಂಡಿತ ತಪ್ಪಾದ ಮತ್ತು ಅಪೂರ್ಣವಾದಂತಹ ಆಲೋಚನೆಗಳು, ವ್ಯವಸ್ಥೆಗಳನ್ನೆಲ್ಲ ಏನ್ ಮಾಡ್ತಾರೆ? ನಾಶ ಮಾಡ್ತಾರೆ. ಅದಕ್ಕೆ ಒಂದು ಪ್ರವಾದನೆ ವಾಕ್ಯ ನಾವು ಇನ್ನೊಂದು ಈ ಒಂದು ವಾಕ್ಯದಲ್ಲಿ ರಸೂಲ್ ಹೇಳಬೇಕಾದ್ರೆ, ಅದು ಮಾತ್ರವಲ್ಲದೆ ಟೇಕಿಂಗ್ ಚಾರ್ಜ್ ಆಫ್ ಆಲ್ ದ ಅಫೇರ್ಸ್ ಡ್ಯೂರಿಂಗ್ ದಿಸ್ ಡೇ ಆಫ್ ಟ್ರಬಲ್ ಇಟ್ ಈಸ್ ಮೋರ್ ಅಸ್ ದ ಜನರಲ್ ಜೆಗೋವಾ ಅಂತ ಹೇಳ್ತಾರೆ. ಒಂದು ದೇಶ ಯುದ್ಧಕ್ಕೆ ಹೋಗ್ಬೇಕಂದ್ರೆ ಅವರ ಒಂದು ಆರ್ಮಿ, ಅವರ ಒಂದು ಸೇನಾಧಿಪತಿ ಇರ್ತಾರ, ದ ಜನರಲ್ ಚೀಫ್. ಇಲ್ಲಿ ಯೆಹೋವನ ಜನರಲ್ ಆಗಿ ಯಾರು ಬರ್ತಾರ ಅಂತ ನೋಡೋದಾದ್ರೆ ನಮ್ಮ ಯೇಸು. ಆಗಿರುವಾಗ ಕರ್ತನಲ್ಲಿ ಪ್ರೀತಿಯುಳ್ಳ ಸೌರ್ಯರೇ, ಕೆಲವೊಂದು ಅದಕ್ಕೆ ಪರವಾಗಿ, ಅದಕ್ಕೆ ಇರುವಂತ ಕೆಲವೊಂದು ಪ್ರವಾದನೆ ವಾಕ್ಯಗಳು ನಾವು ಓದುವುದಾದ್ರೆ, ಯೆಶಾಯ 63ನೇ ಅಧ್ಯಾಯ 1ನೇ ವಚನ ನಾವು ಓದೋಣ. ಯೆಶಾಯ 63ನೇ ಅಧ್ಯಾಯ 1ನೇ ವಚನ. ಆಹಾ, ರಕ್ತವರ್ಣದ ಉಡುಪನ್ನುಟ್ಟು ಘನ ವಸ್ತ್ರಗಳನ್ನು ಧರಿಸಿಕೊಂಡು ಮಹಾಶೌರ್ಯಯುಕ್ತನಾಗಿ ಮೆರೆಯುತ್ತಾ ಎದೋಮಿನ ಬೋಚ್ರದಿಂದ ಬರುವ ಈತನು ಯಾರು? ನೋಡಿ, ಈ ಒಂದು ಪ್ರವಾದನೆ ವಾಕ್ಯದಲ್ಲಿ ಏನಂತ ಕೊಡಲ್ಪಟ್ಟಿದೆ? ಆಗ ರಕ್ತವರ್ಣದ ಉಡುಪನ್ನುಟ್ಟು ಘನ ವಸ್ತ್ರಗಳನ್ನು ಧರಿಸಿಕೊಂಡು ಮಹಾಶೌರ್ಯಯುಕ್ತನಾಗಿ ಮೆರೆಯುತ್ತಾ ಎದೋಮಿನ ಬೋಚ್ರದಿಂದ ಬರುವ ಈತನು ಯಾರು? ಏದೋಮಿನ ಬೋಚ್ರದಿಂದ ಬರುವ ಈತನು ಯಾರು? ಹಾಗಾದ್ರೆ ಪ್ರಿಯರೇ, ಏದೋಮಿನ ಬೋಚ್ರದಿಂದ, ಏದೋಮ್ಗೆ ಒಂದು ಪದ ಇದೆ, ಬೋಚ್ರ ಅಂತ ಒಂದು ಪದ ಇದೆ, ಈತನು ಅಂದ್ರ ಅದಕ್ಕೆ ಒಂದು ಅರ್ಥ ಇದೆ. ಇಲ್ಲಿ ಏದೋಮ್ ಅಂದ್ರೆ ಕ್ರೈಸ್ತ ಲೋಕ, ಏದೋಮ್ ಅಂತ ಇಡೀ ಕ್ರೈಸ್ತ ಧರ್ಮ. ಬೋಸ್ರ ಅಂದ್ರೆ ಈ ಲೋಕದಲ್ಲಿರುವಂತ ಎಲ್ಲಾ
ಧಾರ್ಮಿಕ ವ್ಯವಸ್ಥೆಗಳು. ಲೋಕದಲ್ಲಿ ಎಷ್ಟಿದೆ? ಹಿಂದೂಸ್, ಮುಸ್ಲಿಂ, ಜೈನಿಸಂ, ಕ್ರಿಶ್ಚಿಯನಿಸಂ, ಬುದ್ಧಿಸಂ, ಆಮೇಲೆ ಏಥಿಯಸ್, ಎಷ್ಟು ಧಾರ್ಮಿಕ ವ್ಯವಸ್ಥೆಗಳಿದಲ್ಲ. ಅವರು ಯಾರು? ಬೋಸ್ರ ಅಂದ್ರೆ ಅದಕ್ಕೆ ಅರ್ಥ. ಏದೋಮ್ ಅಂದ್ರೆ ಕ್ರೈಸ್ತ ಧರ್ಮ. ಬರುವವರು ಯಾರಂತ ನೋಡೋದಾದ್ರೆ ನಮ್ಮ ರಕ್ಷಕರು ಯೇಸು ಕ್ರಿಸ್ತನು. ಹೇಗ್ ಬರ್ತಾರೆ? ಅಧಿಕಾರದಿಂದ ಅವ್ರು ಬರ್ತಾರೆ. ಅದರಲ್ಲಿ ಯೆಶಾಯ 63 2ನೇ ವಾಕ್ಯ ಓದಿ ಸಿಸ್ಟರ್. ನಿನ್ನ ಉಡುಪು ಏಕೆ ಕೆಂಪಾಗಿದೆ? ಕೇಳ್ತಾರೆ ನೋಡಿ, ಈ ಮಗಾ ಸಂಕಷ್ಟ ದಿನದಲ್ಲಿ ಪ್ರವಾದನ ವಾಕ್ಯ ಅದಕ್ಕೆ ಹೆಂಗ್ ಜೀವ ಬರುತ್ತೆ ನೋಡಿ. ನಾವು ಇದನ್ನ ಧ್ಯಾನ ಮಾಡುವಾಗ ಅದರಲ್ಲಿ ಇರುವಂತ ಜೀವವನ್ನು ನಾವು ಅರ್ಥ ಮಾಡ್ಕೋಬಹುದು. ಹೇಳ್ತಾರೆ ನೋಡಿ, ನಿನ್ನ ಉಡುಪು ಯಾಕೆ ಕೆಂಪಾಗಿದೆ? ನಿನ್ನ ವಸ್ತ್ರಗಳು ದ್ರಾಕ್ಷಿಯನ್ನು ತುಳಿಯುವವನ ಬಟ್ಟೆಯ ಹಾಗಿರುವುದು ಏಕೆ? ನೋಡಿ, ಕೇಳ್ತಾರೆ ನೋಡಿ, ನಿನ್ನ ವಸ್ತ್ರಗಳು ದ್ರಾಕ್ಷಿಯನ್ನು ತುಳಿಯುವವನ ಬಟ್ಟೆ ಹಾಗಿರುವುದು ಯಾಕೆ ಅಂತ ಕೇಳ್ತಾರೆ. ಅದರಲ್ಲಿ 3ನೇ ವಾಕ್ಯ ಓದಿ ಸಿಸ್ಟರ್. ನಾನೊಬ್ಬನಾಗಿಯೇ ದ್ರಾಕ್ಷಿಯನ್ನು ತೊಟ್ಟಿಯಲ್ಲಿ ತುಳಿದಿದ್ದೇನೆ, ಜನಾಂಗದವರಲ್ಲಿ ಯಾರೂ ನನ್ನೊಂದಿಗಿರಲಿಲ್ಲ. ನನ್ನ ಕೋಪದಿಂದ ಶತ್ರುಗಳನ್ನು ತುಳಿದೆನು, ರೋಷವೇರಿದವನಾಗಿ ಅವರನ್ನು ಕಾಲಿನಿಂದ ಹೊಸಗಿದೆನು. ಅವರ ಸಾರವು ನನ್ನ ವಸ್ತ್ರಗಳ ಮೇಲೆ ಸಿಡಿದಿದೆ, ನನ್ನ ಉಡುಪನ್ನೆಲ್ಲ ಮಾಸಿಕೊಂಡೆನು. ಹಂಗಂತ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ಐ ಹ್ಯಾವ್ ಟ್ರಾಡನ್ ಅಂತ ಹೇಳ್ತಾರೆ. ನಾನೇ ತುಳಿದಿದ್ದೇನೆ. ಐ ಹ್ಯಾವ್ ಟ್ರಾಡನ್ ಅಂದ್ರೆ ಈ ಕೆಲಸ ಈಗಾಗಲೇ ಪ್ರಾರಂಭವಾಗಿದೆ. ಯಾವಾಗ ಪ್ರಾರಂಭವಾಗಿದೆ? ಒಂದು ದೊಡ್ಡ ವೈನ್ ಪ್ರೆಸ್, ಒಂದು ದ್ರಾಕ್ಷಿ ಒಂದು ಯಂತ್ರದಲ್ಲಿ ಏನ್ ಮಾಡ್ತಾರೆ, ತುಳಿತಿದ್ದಾರೆ ಅಂದ್ಬಿಟ್ಟು ಪ್ರವಾದನ ವಾಕ್ಯ ಹೇಳ್ತಾ ಇದೆ. ಹಾಗಾದ್ರೆ ಇದು ನಡೆಯುವಂತ ಒಂದು ಕಾಲ ಸಮಯ ನಾವು ತಿಳ್ಕೋಬೇಕು. ಇದು ಸುಗ್ಗಿಯ ಒಂದು ಕಡೆ ಸಮಯದಲ್ಲಿ ನಡೀತಾ ಇರುವಂತ ಒಂದು ಘಟನೆ ಈ ಪ್ರವಾದನ ವಾಕ್ಯದಲ್ಲಿ ಹೇಳ್ತಾ ಇದೆ. ಹಾಗಾದ್ರೆ ಈ ಮಗಾ ಸಂಕಷ್ಟ ಕಾಲ ಭಾಗ ಈ ಸುಗ್ಗಿ ಕಾಲದ ಒಂದು ಅಂತ್ಯ ಭಾಗದಲ್ಲಿ ಇದು ಪ್ರಾರಂಭವಾಗಿದೆ ಎಂಬುದನ್ನು ಇದು ನಮಗೆ ಸೂಚಿಸಿ ಹೇಳ್ತದೆ. ಯಾವುದು? ಈ ಒಂದು ಪ್ರವಾದನೆ. ಸ್ವಾಮಿ ಹೇಳ್ತಾರೆ, ನಾನು ಒಬ್ಬನಾಗಿ, ಏಕಾಂಗಿಯಾಗಿ, ಅಲೋನ್, ಐ ಎಮ್ ಅಲೋನ್ ಅಂತ ಹೇಳ್ತಾರೆ. ನನ್ನೊಂದಿಗೆ ಯಾರೆಲ್ಲ, ಯಾವ ಮನುಷ್ಯರು ಅಲ್ಲ. ಅಂದ್ರೆ ಈ ದ ಡೇ ಆಫ್ ಜೆಹೋವಾ, ಇದು ಮಹಾ ಸಂಕಷ್ಟ ದಿವಸ ತಂದೆಯಾದ ಯೆಹೋವ ದೇವರ ಶಕ್ತಿಯಿಂದ ನಡೀತಾ ಇದೆ. ಅದಕ್ಕೆ ಹೇಳ್ತಾರೆ, ನಾನು ಒಬ್ಬನಾಗಿ ಇದನ್ನ ಏನ್ ಮಾಡ್ತಾ ಇದ್ದೀನಿ, ತುಳಿತಾ ಇದ್ದೀನಿ. ಹಂಗಂದ್ರೆ ಕರ್ತನಲ್ಲಿ ಪ್ರೀತಿ ಉಳ್ಳ ಸಹೋದರ ಸಹೋದರಿಯರೇ, ಇದಕ್ಕೆ ಬ್ರದರ್ ರಸೂಲ್ ಕೊಡುವಂತ ವಿವರಣೆ ಏನಂದ್ರೆ, ಲೋಕಕ್ಕೂ ಅಷ್ಟೇ ನಮಗೂ ಅಷ್ಟೇ ಇದು ಏನಂತ ಹೇಳ್ತಾರೆ ಅಂದ್ರೆ ಇಬ್ರಿಗೂ, ಅಂದ್ರೆ ಲೋಕಕ್ಕೂ ಸತ್ಯದಲ್ಲಿರುವಂತ ನಮಗೂ ಸಹೋದರ ಕೊಡುವಂತ ಕಾರಣ ಏನಂತ ಹೇಳ್ತಾರೆ ಅಂದ್ರೆ, ಯಾರು ಆತನನ್ನ ತಿಳ್ಕೊಂಡಿಲ್ಲ. ನಮ್ಮನ್ನು ಸೇರಿಸಿ ಇದನ್ನ ಮಾತನಾಡ್ತಾರೆ. ಕೊನೆಗೆ ನಾವು ನೋಡೋಣ, ಲೋಕ ಆತನನ್ನ ತಿಳ್ಕೊಂಡಿಲ್ಲ. ನಂತರ ಲೋಕ ಆತನ ದುಃಖದಲ್ಲಿ ಪಾಲ್ಗೊಂಡಿಲ್ಲ, ನಾವು ಆತನ ದುಃಖದಲ್ಲಿ ಪಾಲ್ಗೊಂಡಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಒಬ್ಬನೇ ಇದನ್ನ ಏನ್ ಮಾಡ್ತಾನೆ ಯಾಕೆ ಅವ್ರು ಮಾತ್ರ ಅಂತ ನೋಡ್ಬೇಕಾದ್ರೆ ಸೌರ್ ಕೊಡ್ತಾರೆ, ಅವ್ರು ಮಾತ್ರ ಪವಿತ್ರಾತ್ಮದಿಂದ ಹುಟ್ಟಿ ಪರಿಪೂರ್ಣನಾಗಿ ಇದ್ದದರಿಂದ ಅವರು ಮಾತ್ರ ಈ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದರಲ್ಲಿ 4ನೇ ವಚನ ಓದಿ ಸಿಸ್ಟರ್. ಯೆಶಾಯ 63:4. ಏಕೆಂದರೆ ಮುಯ್ಯಿ ತೀರಿಸುವ ದಿನವು ನನ್ನ ಹೃದಯದಲ್ಲಿ ಸಿದ್ಧವಾಗಿತ್ತು, ನನ್ನ ಜನರನ್ನು ವಿಮೋಚಿಸುವ ವರ್ಷವು ಒದಗಿತ್ತು. ನಾನು ನೋಡಲು ಸಹಾಯಕರು ಯಾರೂ ಇರಲಿಲ್ಲ, ಯಾವ ಬೆಂಬಲವೂ ಇಲ್ಲದನ್ನು ಕಂಡು ಸ್ತಬ್ಧನಾದೆನು. ದ ಡೇ ಆಫ್ ವೆಂಜನ್ಸ್, ಇದು ಕರ್ತನ ಒಂದು ರೌದ್ರುವ ದಿನ. ಅದೇ ಇನ್ನೊಂದು ವಾಕ್ಯ ನೀವು ಓದುವುದಾದ್ರೆ ಯೆಶಾಯ 34:8 ಹೇಳ್ತಾರೆ, ಯಾಕಂದ್ರೆ ಯೆಹೋವನು ಮುಯ್ಯಿ ತೀರಿಸುವ ದಿನವು ಬಂದಿದೆ ಅಂತ ಹೇಳಿ ಏನಂತ ಹೇಳ್ತಾರೆ ಅಂದ್ರೆ, ಚಿಯೋನಿನ ವ್ಯಾಜ್ಯದಲ್ಲಿ ದಂಡನೆ ವಿಧಿಸತಕ್ಕ ವರ್ಷವು ಒದಗಿದೆ ಅಂತ ಹೇಳ್ತಾರೆ. ದ ಡೇ ಆಫ್ ವೆಂಜನ್ಸ್ ಅಲ್ಲಿ, ಕರ್ತನ ಒಂದು ಮುಯ್ಯಿ ತೀರಿಸುವ ದಿವಸದಲ್ಲಿ, ದ ಡೇ ಆಫ್ ವೆಂಜನ್ಸ್ ಅಲ್ಲಿ ಅದರ ಅರ್ಥ ಏನಂತ ನೋಡ್ಬೇಕಾದ್ರೆ, ಈ ಒಂದು ಮಗಾ ಸಂಕಷ್ಟ ಕಾಲದಲ್ಲಿ ದೇವರ ಮಾತನ್ನು, ದೇವರ ವಾಕ್ಯಗಳನ್ನು ಕೇಳದೆ ಇರುವುದ ಒಂದು ಪರಿಣಾಮ, ಅದರ ಒಂದು ಪ್ರತಿಫಲ ಏನಾಗತ್ತಂತ ನೋಡ್ಬೇಕಾದ್ರೆ, ಓಲ್ಡ್ ಡಿಸ್ಪೆನ್ಸೇಷನ್ ನಾಶವಾಗತ್ತೆ. ಯಾವಾಗ ಅಂತ ನೋಡ್ಬೇಕಾದ್ರೆ ದ ಡೇ ಆಫ್ ರಾತ್ ಅಲ್ಲಿ, ದೇವರ ಒಂದು ರೌದ್ರುವ ಕೋಪದ ದಿವಸದಲ್ಲಿ ಏನಾಗತ್ತಂತ ನೋಡ್ಬೇಕಾದ್ರೆ ಎಲ್ಲನೂ ಸರ್ವನಾಶನ ಮಾಡ್ತಾರೆ, ಒಬ್ಬರನ್ನು ಮಾತ್ರ ದೇವರು ರಕ್ಷಿಸುತ್ತಾರೆ. ಅದು ಯಾರಂತ ನಮ್ಗೆ ಚೆನ್ನಾಗೇ ಗೊತ್ತು, ಅದು ಸಭೆ. ಒಂದ್ ಕಡೆ ನಾಶನ, ಇನ್ನೊಂದು ಕಡೆ ರಕ್ಷಣೆ. ಯಾರಿಗೆ ರಕ್ಷಣೆ ಅಂತ ನೋಡ್ಬೇಕಾದ್ರೆ, ಲೋಕಕ್ಕೆ ನಾಶನ, ಲೋಕಕ್ಕೂ ರಕ್ಷಣೆ, ಸಭೆಗೂ ರಕ್ಷಣೆ. ಎರಡು ರೋಲ್ ಒಂದರಲ್ಲಿ ಪ್ರಯಾಣ ಮಾಡುವುದನ್ನು ನಾವು ನೋಡ್ಬೋದು.
ಹಳೆದು ಹೋಗುತ್ತೆ, ಹೊಸದು ಪ್ರಾರಂಭವಾಗುತ್ತೆ. ಅದಕ್ಕೆ ಯೇಸು ಸ್ವಾಮಿ ಬಗ್ಗೆ ನೋಡ್ಬೇಕಾದ್ರೆ ಹಲವಾರು ಪ್ರವಾದನೆಗಳು. ನೀವು ಕೀರ್ತನೆ 110 5ನೇ ವಚನದಲ್ಲಿ ಓದುವುದಾದ್ರೆ, ನಿನ್ನ ಬಲಗಡೆಯಲ್ಲಿ ಇರುವ ಕರ್ತನು ತನ್ನ ಕೋಪದ ದಿನದಲ್ಲಿ ರಾಜರನ್ನು ಖಂಡಿಸುವನು. ಬೇರೆ ನೋಡಿ, ದ ಲಾರ್ಡ್ ಅಡೋನೋಯ್ ಅಂದ್ರೆ, ಅಡೋನೋಯ್ ಯಾರು? ಯೇಸು ಕ್ರಿಸ್ತನನ್ನು ಸೂಚಿಸುವಂತ ಒಂದು ಪದ ಇದು. ಬಲಭಾಗದಲ್ಲಿ ಅಂದ್ರೆ ಅಟ್ ಮೈ ರೈಟ್ ಹ್ಯಾಂಡ್ ಅಂತ ಹೇಳ್ಬೇಕಾದ್ರೆ, ಯೆಹೋವನ ಒಂದು ಬಲಭಾಗದಲ್ಲಿ ಅಂತ ನೋಡ್ಬೇಕಾದ್ರೆ ನಮ್ಮ ಯೇಸು ಸ್ವಾಮಿ ಬಹಳ ಒಂದು ಕೃಪೆಯಿಂದ, ಶಕ್ತಿಯಿಂದ ಏನ್ ಮಾಡ್ತಾರೆ, ಈ ಒಂದು ರೌದ್ರುವ ದಿನದಲ್ಲಿ, ಸಂಕಷ್ಟ ದಿನದಲ್ಲಿ, ಈ ಮಹಾ ಸಂಕಷ್ಟ ದಿನದಲ್ಲಿ ಆ ಅಧಿಕಾರದೊಡನೆ ಏನ್ ಮಾಡ್ತಾರೆ, ಬರ್ತಾರೆ. ಬರ್ಬೇಕಾದ್ರೆ ಯಾವತ್ತು ರಾಜರ ಒಂದು ಬಲಗಡೆಯಲ್ಲಿ, ಬಲಗೈ ಅಂದ್ರೆ ಯಾವುದನ್ನು ಸೂಚಿಸ್ತದ ಪ್ರಿಯರೇ? ಅಧಿಕಾರ. ಆ ಕೋಲನ್ನು ಎತ್ತು ಚಾಚುವಾಗ ಅವ್ರು ಏನ್ ಮಾತನಾಡ್ತಾರೋ ಆ ಕೋಲು ಮಾತನಾಡುತ್ತೆ, ಅವ್ರ ಮನೋಭಾವ ಮಾತನಾಡುತ್ತದೆ. ಅದೇ ದ ರೈಟ್ ಹ್ಯಾಂಡ್. ಹಂಗಂದ್ರೆ ಬಲಭಾಗದಲ್ಲಿ ಇರುವ ಯಾರಂತ ನೋಡ್ಬೇಕಾದ್ರೆ ಅವರೇ ಒಂದು ಆ ಬೋಸರ ಪಟ್ಟಣದಿಂದ ಬರುವವರು ಯಾರಂತ ನೋಡುವುದಾದ್ರೆ ನಮ್ಮ ಯೇಸು ಸ್ವಾಮಿ. ಅಂದ್ರೆ ಇದು ಅರ್ಥ ಏನಂತ ನೋಡ್ಬೇಕಾದ್ರೆ, ಕರ್ತನಲ್ಲಿ ಪ್ರೀತಿ ಉಳ್ಳ ಸಹೋದರ ಸಹೋದರಿಯರೇ, ಇಡೀ ಲೋಕದಲ್ಲಿರುವಂತ ಎಲ್ಲಾ ದೇಶಗಳಿಗೂ ಒಂದು ಜಡ್ಜ್ಮೆಂಟ್, ಒಂದು ನ್ಯಾಯ ತೀರಿಸುವ ಒಂದು ಕಾಲವಾಗಿ ಅದು ಇರುತ್ತದೆ. ಸೊ ಸತ್ಯವೇದ ಹೇಳ್ತದೆ, ಈ ಬರ್ಲಿಕ್ಕಿರುವ ಇಂಥ ಒಂದು ಮಹಾ ಸಂಕಷ್ಟ, ಈ ಒಂದು ಬಗ್ಗೆ ಧ್ಯಾನ ಮಾಡುವುದಾದ್ರೆ, ಲೋಕ ಹುಟ್ಟಿದು ಮೊದಲುಗೊಂಡು ಅಂತ ಒಂದು ಪದ ಇದೆ. ಇದು ಹೇಗೆ ದೇವರು ಮುಂದುವರಿಸ್ಕೊಂಡು ಹೋಗ್ತಾರೆ, ನೀ ಮುಂದೆ ಏನನ್ನೆಲ್ಲ ಆಗತ್ತಂತ ನೋಡ್ಬೇಕಾದ್ರೆ, ಲೋಕ ಹುಟ್ಟಿದ ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮುಂದೆಯೂ ಆಗುವುದಿಲ್ಲ. ಅಂದ್ರೆ ತುಂಬಾ ಒಂದು ಕಠಿಣವಾದ ಕಾಲವಾಗಿ ಇರಬಹುದು ಅಂದ್ಬಿಟ್ಟು ನಾವೇನ್ ಮಾಡ್ಬೋದು, ಎದುರು ನೋಡ್ಬೋದು. ಇದರ ಒಂದು ತಿಳುವಳಿಕೆ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ, ಸತ್ಯವೇದಿ ವಿದ್ಯಾರ್ಥಿಗಳಾಗಿರುವಂತ ನಮಗೆ ಕೊಟ್ಟಿದ್ದಾರೆ. ದ ಡೇ ಆಫ್ ವೆಂಜನ್ಸ್ ಬಗ್ಗೆ ಕೆಲವೊಂದು ಪ್ರವಾದನೆಗಳ ಬಗ್ಗೆ ನಾವು ಧ್ಯಾನ ಓದೋಣ. ಕೆಲವೊಂದು ವಾಕ್ಯಗಳು, ಐಸಾಯ 63:4 ಓದಿ ಸಿಸ್ಟರ್. ಐಸಾಯ 63 ಇದನ್ನ ನೋಡ್ಕೊಂಡು ಓದ್ಬೋದು. ಯಾಕೆಂದರೆ ಹಾ, ಮುಯಿ ತೀರಿಸುವ ದಿನವು ನನ್ನ ಹಾ, ಹೃದಯದಲ್ಲಿ ಇಲ್ಲಿ ಹೇಳ್ತಾರೆ, ಸ್ವಾಮಿ ಸಿದ್ಧವಾಗಿತ್ತು. ಹೇಳ್ತಾರೆ, ಮುಗಿ ತೀರಿಸುವ ದಿನ ಅವರ ಮನಸ್ಸಿನಲ್ಲಿ ಇತ್ತಂತೆ, ಅವರ ಹೃದಯದಲ್ಲಿ ಇತ್ತು. ಆ ನನ್ನ ಜನರನ್ನು ವಿಮೋಚಿಸುವ ವರ್ಷವು ಒದಗಿತ್ತು. ನೋಡ್ತಾರ, ಇಲ್ಲಿ ರಕ್ಷಣೆ ಯಾರಿಗೂ ಇದೆ? ಜನಗಳಿಗೆ ಇದೆ, ಸಭೆಗೂ ಇದೆ. ಅದಾದ ನಂತರ ಇನ್ನೊಂದು ವಾಕ್ಯ ಓದೋಣ. ದಾನಿಯೇಲು 12ನೇ ಅಧ್ಯಾಯ 1ನೇ ವಚನ. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಏಳುವನು. ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೂ ಸಂಭವಿಸದಿರುವ ಸಂಕಟವು ನೋಡಿದ್ರಾ? ಸಂಭವಿಸುವುದು. ಮೊಟ್ಟ ಮೊದಲು ಜನಾಂಗವು ಉಂಟಾದ ಅಂದಿನಿಂದ ಅಂದಿನವರೆಗೂ ಸಂಭವಿಸಿದಂತ ಸಂಕಟವು ಸಂಭವಿಸುವುದು. ಮಿಕಾಯಲೆದ್ದು ಬರಬೇಕು. ಮಿಕಾಯಲು ಬಂದ ಮೇಲೆ, ಅದೇ ಮಲಾಕಿ 4ನೇ ಅಧ್ಯಾಯ 1ನೇ ವಚನ ಓದಿ ಸಿಸ್ಟರ್. ಈಗೋ ಆ ದಿನವು ಬರುತ್ತಿದೆ, ಆ ದಿನವೂ ಬರುತ್ತಿದೆ, ಒಲೆಯಂತೆ ಉರಿಯುತ್ತಿದೆ, ಒಲೆಯಂತೆ ಉರಿಯುತ್ತಿದೆ. ಸಕಲ ಅಹಂಕಾರಿಗಳು ದುಷ್ಕರ್ಮಿಗಳು ಒಟ್ಟಿನಂತಿರುವರು. ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಳಯವಾಗುವುದು. ಬುಡರಂಬೆಗಳಾವುದನ್ನು ನೋಡಿ, ಈ ಒಂದು ಪ್ರವಾದನೆ ವಾಕ್ಯ ಎಷ್ಟು ಸಾವಿರ ವರ್ಷಕ್ಕೆ ಮುಂಚೆ ಬರೆಯಲ್ಪಟ್ಟಿತ್ತೆ? ಸುಮಾರು 4,000 ವರ್ಷಕ್ಕೆ ಮುಂಚೆ ಬರೆಯಲ್ಪಟ್ಟಿತ್ತು. ಈಗ ಇದನ್ನು ಓದುವಾಗ ಏನಾಗುತ್ತೆ ಅಂತ ನೋಡ್ಬೇಕಾದ್ರೆ, ಆ ದಿನವೂ ಬರುತ್ತಿದೆ, ಒಲೆಯಂತೆ ಉರಿಯುತ್ತಿದೆ. ಯಾರಿಗೆ ಇದು ಒಲೆಯಂತೆ ಉರಿಯುತ್ತಾ ಇರ್ತದೆ? ಸಕಲ ಅಹಂಕಾರಿಗಳಿಗೂ ದುಷ್ಕರ್ಮಿಗಳಿಗೂ ಒಟ್ಟಿನಂತಿರುವುದು. ಬರುತ್ತಿರುವ ಆ ದಿನವೂ ಅವರಿಗೆ ಅಗ್ನಿ ಪ್ರಳಯವಾಗುವಂತ ಇಡೀ ಲೋಕಕ್ಕೆ ಹೇಳ್ತಾರೆ. ಹಾಗಂದ್ರೆ ಯಾರು ಈ ದೇವರಿಗೆ ವಿರುದ್ಧವಾಗಿ ಇಷ್ಟು ಕ್ರೂರವಾದ ಜನಗಳು, ವ್ಯಕ್ತಿಗಳು ಇರ್ಬೋದು ಈ ಲೋಕದಲ್ಲಿ? ಸತ್ಯವಾದ ವಿದ್ಯಾರ್ಥಿಗಳು ನಾವ? ಹಂಗಂದ್ರೆ ನೋಡಿ, ಇದೇ ನಾವು ಧ್ಯಾನ ಮಾಡುವ ಒಂದು ಸ್ಟೈಲ್ ಇರಬೇಕು. ದೇವರ ಒಂದು ಪ್ರವಾದನೆ ವಾಕ್ಯಗಳು ಯಾರಿಗೆ ಇದು ಬರೆಯಲ್ಪಟ್ಟಿದೆ ಅಂತ ನಾವು ನೋಡುವುದಾದ್ರೆ, ಇನ್ನೊಂದು ವಾಕ್ಯ ನಾವು ಓದೋಣ. ಯಾಕೋಬ 5ನೇ ಅಧ್ಯಾಯ 1-6 ತನಕ ನಾವು ಓದೋದ್ ಬೇಡ ಅಷ್ಟರ್. ಈ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಎಲ್ಲ ಶ್ರೀಮಂತಗಳ ಬಗ್ಗೆ ಬರೀತಾರೆ. ಎಲ್ಲಾ ಶ್ರೀಮಂತರುಗಳು, ಆ ಶ್ರೀಮಂತರುಗಳ ಒಂದು ಪರಿಸ್ಥಿತಿ ಹೇಗಾಗುತ್ತೆ, ಅವ್ರಿಗೆ ವಿರುದ್ಧವಾಗಿ ಈ ಒಂದು ಮಹಾ ರೌದ್ರುವ ದಿನದಲ್ಲಿ ದೇವರು ಅವ್ರಿಗೆ ನ್ಯಾಯ ವಿಚಾರಣೆ, ಅವ್ರಿಗೆ ದಂಡನೆ, ಎಂತಹ ಒಂದು ತೀರ್ಪು ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ, ಇದು ಯಾಕೋಬ 5ನೇ ಅಧ್ಯಾಯ 1-6 ತನಕ ನಾವು ಸ್ವಾಮಿ ಹೇಳ್ತಾರೆ, ಶ್ರೀಮಂತರು ಎಲ್ಲ ಇನ್ ಮುಂದೆ ಅಳ್ತಾರೆ, ದುಃಖ ಪಡ್ತಾರೆ, ವ್ಯರ್ಥ ಪಡ್ತಾರೆ. ಅವರ ಇನ್ವೆಸ್ಟ್ಮೆಂಟ್ ಎಲ್ಲ ಝೀರೋ ಆಗುತ್ತೆ. ಅವ್ರ ಇನ್ವೆಸ್ಟ್ಮೆಂಟ್ ಎಲ್ಲ ಝೀರೋ ಆಗುತ್ತೆ. ಆಗ ಬಡವರಿಗೆ ಸಂಬಳ ಕೊಡ್ತಾರ? ಇಲ್ಲ. ಏನಾಗ್ಬೋದು? ನಂತರ ಒಂದು ದೊಡ್ಡ ಹೋರಾಟ ಪ್ರಾರಂಭವಾಗುತ್ತೆ, ಅವರಿಬ್ಬರಿಗೂ ಜಗಳ ಉಂಟಾಗುತ್ತದೆ. ಇನ್ನೊಂದು ಪ್ರವಾದನೆ ವಾಕ್ಯ ಓದಿ, ಈ ಮಹಾ ದಿವಸ, ಈ ರೌದ್ರ ದಿವಸ, ಮುಗಿತಿರುವ ದಿವಸ,
ಯೆಹೋವನ ದಿವಸವನ್ನು ಹೇಗ್ ಕರೀತಾರಂದ್ರೆ ಆಮೋಸ 5ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳ್ತಾರೆ ನೋಡಿ. ಯೆಹೋವನ ದಿನವು ಯೆಹೋವನ ದಿನವು ಕತ್ತಲೆಯೇ ಸರಿ, ನೋಡಿದ್ರ, ಬೆಳಕಲ್ಲವಲ್ಲ. ಯೆಹೋವನ ದಿನವು ಅದು ಕತ್ತಲೆಯೇ ಸರಿ. ಹಂಗಂದ್ರೆ ಯೆಹೋವನ ದಿವಸದಲ್ಲಿ ಏನಿರಲ್ಲ, ಬೆಳಕಿರಲ್ಲ. ಎಂಟೈರ್ ಕ್ರಿಶ್ಚಿಯನ್ಡಮ್ ಏನ್ ಅನ್ಕೋತಾರೆ, ದ ಲಾಸ್ಟ್ ಡೇಸ್ ಅಲ್ಲಿ ಇಡೀ ಲೋಕದಲ್ಲಿರೋ ಎಲ್ಲರೂ ಕ್ರೈಸ್ತರಾಗಿ ಮಾರ್ಪಟ್ಟ ಮೇಲೆ ಏನ್ ಬರುತ್ತೆ, ದೇವರ ರಾಜ್ಯ ಬರುತ್ತೆ ಅಂದ್ಬಿಟ್ಟು ಒಂದು ತಪ್ಪಾದ ನಂಬಿಕೆಯಲ್ಲಿ ಇದ್ದಾರೆ. ಅದರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯೆಹೋವನ ದಿನವು ಕತ್ತಲೆಯೇ ಸರಿ, ಬೆಳಕಲ್ಲವಲ್ಲ ಅಂತ ಹೇಳ್ಬಿಟ್ರು. ಹೌದು, ಯಾವ ಮಿನುಕು ಇಲ್ಲದ ಗಾಢಾಂಧಕಾರವೇ ಅಂತ ಹೇಳ್ಬಾರ್ದು. ಹಂಗಂದ್ರೆ ಗಾಢಾಂತರಕಾರವೇ ಅಂದ್ರೆ ಕರ್ತನಲ್ಲಿ ಪ್ರೀತಿ ಉಳ್ಳ ಸೌರ ಸೌರ್ಯರೇ, ಡಾರ್ಕ್, ಅಲ್ಲಿ ಏನು ಕಾಣಲ್ಲ. ದ ಗ್ರೇಟ್ ಟ್ರಿಬ್ಯುಲೇಷನ್, ಇದನ್ನೇ ಮತ ಹೇಳ್ತದೆ. ಲೋಕವು ಹುಟ್ಟಿದ ಮೊದಲಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ ಅಂತ ಇಲ್ಲಿ ಕೊಡಲ್ಪಟ್ಟಿದೆ ಪ್ರಿಯರೇ. ಆದ್ರೆ ಎರಡನೇ ಅದರಲ್ಲಿ 24-22 ಓದಿ ಸಿಸ್ಟರ್. ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು. ಇದಕ್ಕೇನ್ ಅರ್ಥ ಕೊಡೋಣ? ಆ ದಿನಗಳು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು, ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳು ಕಡಿಮೆ ಮಾಡುವನು. ಇದಕ್ಕೇನು ಅರ್ಥ ಪ್ರಿಯರೇ ಕೊಡೋಣ? ಇದಕ್ಕಾದಂತ ಅರ್ಥ ಏನಾಗಿರ್ಬೋದು? ಸಭೆ ಮಕ್ಕಳಿಗ 1000 ವರ್ಷದ ಮಹಿಮೆಯಾದಂತ ಆಳ್ವಿಕೆ, ಕಣ್ಣಿಗೆ ಕಾಣದೇ ಇರುವಂತ ಒಂದು ಆಳ್ವಿಕೆ ಪ್ರಾರಂಭವಾಗಿದೆ ಈಗಾಗಲೇ. ಆದ್ರೆ ಆ ದಿನಗಳು ಕಡಿಮೆ ಮಾಡದಿದ್ರೆ ಒಂದು ನರಪ್ರಾಣಿಯಾದರೂ ಉಳಿಯದು, ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳು ಕಡಿಮೆ ಮಾಡುವನು. ಅಂದ್ರೆ ಇದಕ್ಕಾದಂತ ನಾವು ಉತ್ತರ ಹುಡುಕೋದಕ್ಕೆ ಮುಂಚೆ ಕೆಲವೊಂದು ಸೈನ್ಸ್, ಕೆಲವೊಂದು ಸೂಚನೆಗಳು ನಾವು ಏನ್ ಮಾಡೋಣ, ಧ್ಯಾನ ಮಾಡುವುದಾದ್ರೆ ದ ಡೇ ಆಫ್ ಜೆಹೋವಾ ಬಗ್ಗೆ ಅವರು ಬರೀತಾರೆ. ಏನಂತ ಹೇಳ್ತಾರೆ ಅಂದ್ರೆ, ದ ಡೇ ಆಫ್ ಜೆಹೋವಾ ಇಸ್ ದ ನೇಮ್ ಆಫ್ ದ ಪೀರಿಯಡ್ ಆಫ್ ಟೈಮ್ ಇನ್ ವಿಚ್ ಗಾಡ್ಸ್ ಕಿಂಗ್ಡಮ್ ಅಂತ ಹೇಳ್ತಾರೆ. ಅಂಡರ್ ಕ್ರೈಸ್ಟ್ ಇಸ್ ಟು ಬಿ ಎ ಗ್ರಾಜುವಲಿ ಸೆಟ್ ಅಪ್ ಇನ್ ದ ಅರ್ತ್ ಅಂತ ಹೇಳ್ತಾರೆ. ಅದು ಕತ್ತಲೆಯ ಒಂದು ಕಾಲವಾಗಿರುತ್ತೆ, ಗೊಂದಲಮಯಗಳು ಅಲ್ಲಿ ತುಂಬಿರುತ್ತೆ, ಹೆಚ್ಚಾದ ಸಮಸ್ಯೆಗಳು ಅಲ್ಲಿ ಬಂದಿರುತ್ತದೆ. ಒಂದು ದೊಡ್ಡ ಬದಲಾವಣೆ ನಡಿಲಿಕ್ಕಿದೆ. ಒಂದು ದೊಡ್ಡ ಬದಲಾವಣೆ ನಡಿಬೇಕಾದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಕರ್ತನಲ್ಲಿ ಪ್ರೀತಿ ಉಳ್ಳ ಸಹೋದರ ಸಹೋದರಿಯರೇ, ಸಣ್ಣ ಬದಲಾವಣೆ 60 ಲಕ್ಷ ಇದ್ದರು ಹಿಟ್ಲರ್ ಕೊಲ್ಲುವಾಗ ಒಂದು ಸಣ್ಣ ಬದಲಾವಣೆ ಏನಾಯ್ತು? ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ಒಂದು ಸಣ್ಣ ಬದಲಾವಣೆ ಏನಾಯ್ತು ಪ್ರಿಯರೇ? ಈಗ ಅದನ್ನ ಕಂಪೇರ್ ಮಾಡುವಾಗ ಇಡೀ ಲೋಕಕ್ಕೆ ಈಗ ಸಂಭವಿಸ್ಲಿಕ್ಕಿದೆ. ಹಾಗಾದ್ರೆ ಅದೇ ಹೇಳ್ತಾರೆ, ಲೋಕವು ಹುಟ್ಟಿದ ಮೊದಲುಗೊಂಡು ಅಂತ ಹೇಳ್ತಾರೆ. ಒಂದು ದೊಡ್ಡ ಬದಲಾವಣೆ ಪ್ರಾರಂಭವಾಗುತ್ತೆ ನೋಡಿ. ಅದಕ್ಕೆ ಸ್ವಾಮಿ ಹೇಳ್ಬೇಕಾದ್ರೆ ದ ಡೇ ಆಫ್ ರಾತ್ ಅಂತ ಹೇಳ್ತಾರೆ. ದ ಡೇ ಆಫ್ ಜೆಹೋವದಲ್ಲಿ ಏನೇನೆಲ್ಲ ಬರುತ್ತಂತ ನೋಡ್ಬೇಕಾದ್ರೆ, ಹಾಗಾದ್ರೆ ಪ್ರಿಯರೇ, ಇದು ಮೊಯಿ ತೀರಿಸುವ ದಿವಸ, ಕೋಪದ ದಿವಸ ಅಂತ ಕರೆಯಲ್ಪಡುತ್ತೆ. ಯಾವುದು? ದ ಡೇ ಆಫ್ ರಾತ್. ಆದ್ರೆ ಇದರ ಅರ್ಥ, ಈ ಪದ ಕೇಳಿದ ತಕ್ಷಣ ದೇವರು ತುಂಬಾ ಕೋಪದಿಂದ ಇದನ್ನೆಲ್ಲ ಮಾಡ್ತಾರ ಎಂಬ ಒಂದು ಪ್ರಶ್ನೆ ಕೇಳಿದ್ರೆ ನಿಮ್ಮೊಂದು ಅರ್ಥ ಏನಿರುತ್ತೆ ಪ್ರಿಯರೇ? ಅಲ್ವೇ? ದೇವರು ಕೋಪದಿಂದ ಏನ್ ಮಾಡ್ತಾರೆ? ಇವನ್ನೆಲ್ಲ ಮಾಡ್ತಾರೆ. ಒಂದ್ ವೇಳೆ ನಾವು ಆ ರೀತಿ ತಿಳ್ಕೊಬಹುದು. ಬಟ್ ಸೌರು ಬರಿಬೇಕಾದ್ರೆ ಖಂಡಿತ ದೇವರು ತನ್ನ ಕೋಪದಿಂದ ಇದನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ದೇವರು ಸಕಲವನ್ನು ಸೃಷ್ಟಿ ಮಾಡ್ಬೇಕಾದ್ರೆ ದೇವ್ರಿಗಂತ ಒಂದು ನೀತಿ ಇದೆ, ದೇವ್ರಿಗಂತ ಒಂದು ಆಜ್ಞೆ ಇದೆ. ಅದರ ಪ್ರಕಾರ ದೇವರು ನಡೆಸುವಾಗ ಪ್ರತಿಯೊಬ್ಬರು ದೇವರ ಒಂದು ಆಜ್ಞೆಗಳಿಗೆ ವಿರುದ್ಧವಾಗಿ ಹೋಗುವಾಗ ಟ್ರಿಬ್ಯುಲೇಷನ್ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ನಾವು ದೇವರು ಕೋಪ ಅಂತ ಅನ್ಕೋಬಾರದು. ಮುಂಚೆನೆ ಏನ್ ಮಾಡಿದ್ದಾರೆ ದೇವರು? ಆದಿಯು ಅಂತ್ಯವು ತಿಳಿದಿತ್ತು ದೇವರಿಗೆ. ನಾನು ಒಂದು ಬ್ಲೂ ಪ್ರಿಂಟ್ ಹಾಕಿ ಕಳಿಸ್ತೀನಿ. ಆ ಪ್ರಿಂಟ್ ಪ್ರಕಾರ, ಈ ಯೋಜನೆ ಪ್ರಕಾರ ಎಲ್ಲವೂ ಕರೆಕ್ಟಾಗಿ ಹೋಗ್ಬಿಟ್ರೆ ಏನಿಲ್ಲ, ಅದು ಹಾಗೆ ಇರ್ತದೆ. ಅದಕ್ಕೆ ವಿರೋಧವಾಗಿ ಹೋಗುವಾಗ ಅದರ ಒಂದು ಪ್ರತಿಫಲವನ್ನು ಅವರವರು ಅನುಭವಿಸುವಾಗ ಟ್ರಿಬ್ಯುಲೇಷನ್ ಬರುತ್ತೆ. ದ ಡೇ ಆಫ್ ಜೆಹೋವಾ ಬರುತ್ತೆ, ದ ಡೇ ಆಫ್ ರಾತ್ ಬರುತ್ತೆ, ದ ಡೇ ಆಫ್ ವೆಂಜನ್ಸ್ ಬರುತ್ತೆ, ದ ಡೇ ಆಫ್ ಜಸ್ಟಿಸ್, ನ್ಯಾಯ ತೀರ್ಪು ಬಂದ್ಬಿಡುತ್ತೆ ಆಟೋಮ್ಯಾಟಿಕ್ ಆಗಿ. ಹಾಗಾದ್ರೆ ದೇವ್ರ ಕೋಪದಿಂದ ಇದನ್ನೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ಒಂದು ವೇಳೆ ನಾವು ಅದು ತಿಳ್ಕೊಂಡ್ರೆ ಅದು ಒಂದು ನಾವು ಹೊಂದ್ಕೊಂಡಂತ ಜ್ಞಾನಕ್ಕೆ ಅದು ವಿರುದ್ಧವಾಗಿ ಮಾರ್ಪಡುತ್ತೆ. ಅಲ್ಲಿ ಪ್ರೀತಿ ಉಳ್ಳ ಸೌರ ಸೌರ್ಯರೇ, ಯಾಕಂದ್ರೆ ರೋಮಾಪುರಿದವರಿಗೆ ಅಪೊಸ್ತಲ ಪೌಲರು ಬರಿಬೇಕಾದ್ರೆ 1:8 ಓದನ. ರೋಮ 1:28. ಇದಲ್ಲದೆ
ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದ್ದರಿಂದ ಆ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ಆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿ ನೋಡಿದ್ರ ಪ್ರಿಯರೇ, ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ಅನಿಷ್ಟ ಭಾವಕ್ಕೆ ಇಡೀ ಲೋಕಕ್ಕೆ ಮಾತನಾಡ್ತಾರೆ. ಇದ್ದು ಪ್ರಾರಂಭದಿಂದ ಇದರಲ್ಲಿ ಎಲ್ಲರೂ ಅಡಕವಾಗ್ತಾರೆ. ಈವನ್ ಇಸ್ರೇಲಿಂದ ಹಿಡಿದು ಕ್ರೈಸ್ತ ಧರ್ಮದಿಂದ ಹಿಡಿದು, ಕ್ರೈಸ್ತ ಧರ್ಮ ಎಲ್ಲ ಅವರು ಪ್ಲಾನ್ ಮಾಡಿದರೆ ಇಡೀ ಲೋಕವನ್ನು ಕ್ರೈಸ್ತರಾಗಿ ಮಾರ್ಪಟ್ಟಿರ್ಬೋದು. ಅವಾಗ ಅವ್ರಿಗೆ ಅವಕಾಶ ಇತ್ತು. 1000 ವರ್ಷದಲ್ಲಿ ಏನ್ ಮಾಡಿದ್ರು? ದ ಡಾರ್ಕ್ ಏಜಸ್ ಅಲ್ಲಿ ಸರ್ವನಾಶನ ಮಾಡ್ಬಿಟ್ರು. ಇಲ್ಲಾಂದ್ರೆ ಇಡೀ ಲೋಕ ಕ್ರೈಸ್ತರಾಗಿ ಅವಕಾಶ ಇತ್ತು. ಹಾಗಾದ್ರೆ ಇಲ್ಲಿ ನೋಡ್ಬೇಕಾದ್ರೆ ವಾಕ್ಯ ಹೇಳ್ತದೆ, ದೇವರ ಜನವು ಅವರಿಗೆ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸೋದಕ್ಕೆ ದೇವರು ಏನ್ ಮಾಡ್ಬಿಟ್ರು? ಅವರಿಗೆ ಪರ್ಮಿಷನ್ ಮಾಡ್ಬಿಟ್ರು. ಹಾಗಂದ್ರೆ ದೇವರ ನೀತಿ ಬರುತ್ತೆ. ಪಾಪಕ್ಕೆ ವಿರೋಧವಾಗಿ ಆ ನೀತಿ ಕೆಲಸ ಮಾಡುತ್ತೆ. ಪಾಪಕ್ಕೆ ವಿರೋಧವಾಗಿ ಆ ನೀತಿ ಕಾರ್ಯನಿರ್ವಹಿಸುತ್ತದೆ. ಅದೇ ದೇವರ ಒಂದು ಉದ್ದೇಶ. ಯಾವಾಗ ಅಂತ ನೋಡ್ಬೇಕು? ಈ ಮಹಾ ಸಂಕಷ್ಟ ದಿವಸದಲ್ಲಿ, ಕಷ್ಟಕಾಲ ದಿವಸದಲ್ಲಿ. ಹಾಗಾದ್ರೆ ದ ಟೈಮ್ ಆಫ್ ಟ್ರಬಲ್ ಈಗ ಸ್ವಲ್ಪ ಸಿವಿಯರಿಟಿಗೆ ಹೋಗುತ್ತೆ. ಅದು ಸ್ವಲ್ಪ ತೀವ್ರವಾಗಿ ಅದು ಪ್ರಯಾಣ ಮಾಡುತ್ತೆ. ಬಹಳ ವೇಗವಾಗಿರುತ್ತೆ, ಕಠಿಣವಾಗಿರುತ್ತೆ, ಭಯಂಕರವಾದಂಥ ಸಮಸ್ಯೆಗಳು ಇನ್ನು ಮುಂದೆ ನಾವು ನೋಡ್ಬೋದು. ಎಲ್ಲ ಸಾಮಾಜಿಕ ವ್ಯವಸ್ಥೆಗಳು ಕರಗುತ್ತೆ, ಎಲ್ಲ ಧಾರ್ಮಿಕ ಸಂಸ್ಥೆಗಳು ನಾಶವಾಗುತ್ತೆ, ದೇವರು ಅಲ್ಲಾಡಿಸ್ಬಿಡ್ತಾರೆ. ಇದು ಹೇಗಿರುತ್ತೆ ಅಂತ ನೋಡ್ಬೇಕಾದ್ರೆ ವಾಕ್ಯ ಹೇಳ್ತದೆ, ಇದು ಒಂದು ನಿಗದಿತ ಕಾಲ ಅಷ್ಟೇ ಈ ಗ್ರೇಟ್ ಟ್ರಿಬ್ಯುಲೇಷನ್. ಯಾಕಂದ್ರೆ ಪ್ರಿಯರೇ, ಈ ನಿಗದಿತ ಕಾಲದಲ್ಲಿ ಪರ್ಮಿಟ್ ಮಾಡುವಾಗ ಈ ಮಗಾ ಸಂಕಷ್ಟದ ಒಂದು ಅನುಭವ ಕೊಡುತ್ತಲ್ಲ ಮನುಷ್ಯರುಗಳಿಗೆ, ಇಡೀ ಲೋಕದಲ್ಲಿರುವ ಜಗತ್ತಿಗೆ, ಅವರ ಜೀವನದಲ್ಲಿ ಎಂದಿಗೂ ಮರೆಯಲಾಗದಂತ ಪಾಠವನ್ನು ಕಲ್ತ್ಕೊಂಡ್ಬಿಡ್ತಾರೆ. ಅದಕ್ಕೆ ದೇವರು ಈ ಒಂದು ದಿನವನ್ನು ತಗೊಂಡ್ ಬರ್ತಾರೆ. ಈ ಒಂದು ವಿಷಯಗಳನ್ನು ದೇವರು ಅಲ್ಲಿಗೆ ತಗೊಂಡ್ ಬರ್ತಾರೆ. ಇದನ್ನ ಸತ್ಯವೇದದಲ್ಲಿ ನೇರವಾಗಿ ಹೇಳದೆ ಕೆಲವೊಂದು ಸೂಚನೆಗಳ ಮುಖಾಂತರ ದೇವರು ಮಾತನಾಡ್ತಾರೆ. ಬಿರುಗಾಳಿ, ಅಗ್ನಿ ಪ್ರಳಯ, ಆಮೇಲೆ ಪ್ರವಾಹಗಳ ಬಗ್ಗೆ ಇದನ್ನೆಲ್ಲ ಮಾತನಾಡಬೇಕಾದ್ರೆ ಆ ಚಿಹ್ನೆಗಳ ವಿವರಣೆಗಳನ್ನ ನಾವು ಧ್ಯಾನ ಮಾಡೋಣ. ಪ್ರಕಟಣೆ 16ನೇ ಅಧ್ಯಾಯ 14ನೇ ವಚನ. ಪ್ರಕಟಣೆ 16ನೇ ಅಧ್ಯಾಯ 14ನೇ ವಚನ. ಇವು ಮಹತ್ ಕಾರ್ಯಗಳನ್ನು ಮಾಡುವ ದೆವ್ವಗಳು ಭೂಲೋಕದಲ್ಲಿಯೂ ಇರುವ ರಾಜರ ಬಳಿಗೆ ಹೋಗಿ ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧಕ್ಕೆ ಅವರನ್ನು ಕೂಡಿಸುವವು. ನೋಡಿ ಎಷ್ಟು ಚಂದಾಗಿದೆ ನೋಡಿ ವಾಕ್ಯ. ಯಾರು ಬಿತ್ತೋಗಿರುವ ಸೈತಾನು, ಅವರ ಲೂಸಿಫರ್, ಇವು ಮಹತ್ ಕಾರ್ಯಗಳನ್ನು ಮಾಡುವ ದೆವ್ವಗಳು ಅಂತ ಹೇಳ್ಬಿಟ್ಟು ಭೂಲೋಕದಲ್ಲಿಯೂ ಇರುವ ಎಲ್ಲಾ ರಾಜರ ಬಳಿಗೆ ಹೋಗಿ, ಅಟ್ ಪ್ರೆಸೆಂಟ್ ಈಗಲೂ ಅಷ್ಟೇ ಪ್ರತಿಯೊಂದು ದೇಶದಲ್ಲಿರುವಂತ ಪವರ್ಫುಲ್ ನೇಷನ್ ಹತ್ರ ಹೋಗಿ ಏನ್ ಮಾಡುತ್ತೆ? ಇದು ಮಾತನಾಡುತ್ತದೆ. ಈಗ ಹಾವು ಹೋಗಿ ಡೈರೆಕ್ಟ್ ಆಗಿ ಮಾತಾಡುತ್ತಾ ಅವಳ ಹತ್ರ? ಈ ಅನ್ನನ ತಿನ್ನಂದ್ಬಿಟ್ಟು ಹೇಗ್ ಮಾತಾಡುತ್ತು? ಎಂತ ಒಂದು ಭಾವನೆಯನ್ನು ತಗೊಂಡ್ ಬಂದ ಸೈತಾನನು. ಅದೇ ರೀತಿ ಪ್ರಿಯರೇ, ಈಗಲೂ ಅದು ತಗೊಂಡ್ ಬರ್ತಾನೆ ಸೈತಾನನು. ಪ್ರತಿಯೊಂದು ದೇಶದಲ್ಲಿರುವಂತ ಲೀಡರ್ಸ್ಗಳ ಹತ್ರ ಹೋಗಿ ಅದು ಮಾತನಾಡುತ್ತೆ. ಇರುವ ರಾಜರ ಬಳಿಗೆ ಹೋಗಿ ಸರ್ವಶಕ್ತನಾದ ದೇವರು ಮಹಾ ದಿನದಲ್ಲಾಗುವ ಯುದ್ಧಕ್ಕೆ ಅವರನ್ನು ಕೂಡಿಸುವವು. ಈಗಾಗಲೇ ಪ್ರಾರಂಭವಾಗಿದೆ ಇದ್ರ ಬಗ್ಗೆ. ಅಲ್ಲಿ ನೆಕ್ಸ್ಟ್ ಒಂದು ವಾಕ್ಯ ಓದೋಣ. ಅದರಲ್ಲಿ ಪ್ರಕಟಣೆ 16ನೇ ಅಧ್ಯಾಯ 4ನೇ ವಚನ ಓದಿ ಸಿಸ್ಟರ್. ಮೂರನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ನದಿಗಳ ಮೇಲೆಯೂ ನೀರಿನ ಬುಗ್ಗೆಗಳ ಮೇಲೆಯೂ ಹೊಯ್ದನು. ಅವುಗಳ ನೀರು ರಕ್ತವಾಯಿತು. ಆಮೇಲೆ ಜಲಾಧಿಪತಿಯಾದ ದೂತನು, ಸದಾ ಇರುವಾತನೇ ಪರಿಶುದ್ಧನೇ. ಇಲ್ಲಿ ಏನಂತ ಕೊಡಲ್ಪಟ್ಟಿದೆ? 4ನೇ ವಚನದಲ್ಲಿ, ಮೂರನೇವನು ತನ್ನ ಪಾತ್ರೆಯಲ್ಲಿ ಇದ್ದದ್ದನ್ನು ನದಿಗಳ ಮೇಲೆಯೂ ನೀರಿನ ಬುಗ್ಗೆಗಳ ಮೇಲೆಯೂ ಇದನ್ನು. ಈಗ ಒಂದು ಪ್ರಶ್ನೆ ಏನಂತ ನೋಡ್ಬೋದಾದ್ರೆ, ಆ ರೀತಿ ಉಯ್ಯುವಾಗ ಏನಾಗಿ ಮಾರ್ಪಡ್ತದೋ? ರಕ್ತವರ್ಣವಾಗಿ ಮಾರ್ಪಡ್ತು. ಅಂದ್ರೆ ಈ ಪ್ರವಾದನಲ್ಲಿ ಕೊಡಲ್ಪಟ್ಟಿರುವಂತ ಈ ಒಂದು ಪದಗಳಿಗೆ ಪ್ರಕಟಣೆಯಲ್ಲಿ ಯಾವಾಗ ನೇರವಾದ ಅರ್ಥ ಕೊಡಲ್ಲ. ಈಗ ಸಾಂಕೇತಿಕವಾಗಿ ನಾವೇನ್ ಮಾಡ್ಬೇಕು? ಅರ್ಥವನ್ನು ಹುಡುಕುವುದಾದ್ರೆ ನದಿಗಳ ಮೇಲೆಯೂ ನೀರಿನ ಬುಗ್ಗೆಗಳ ಮೇಲೆ ಅಂತ ಕೊಡಬೇಕಾದ್ರೆ, ಈ ನದಿಗಳು ಮತ್ತೆ ನೀರಿನ ಬುಗ್ಗೆಗಳು ಯಾವುದನ್ನು ಸೂಚಿಸಿ ಹೇಳ್ತದೆ ನಮ್ಗೆ ಸತ್ಯವೇದದಲ್ಲಿ? ಸತ್ಯ, ನಿಜವಾದ ಸತ್ಯ. ನದಿ ನೀರು ಅಂತ ನೋಡ್ಬೇಕಾದ್ರೆ ಸತ್ಯ. ಆ ಸತ್ಯದ ಮೇಲೆ ಉಯ್ಯುವಾಗ ಏನಾಯ್ತಂತ ನೋಡ್ಬೇಕಾದ್ರೆ ರಕ್ತವಾಗಿ ಮಾರ್ಪಡ್ತಂದ್ರೆ ಪ್ರಿಯರೇ, ಒಂದು ನದಿ, ಒಂದು ನೀರಿನ ಬುಗ್ಗೆ ರಕ್ತವಾಗಿ ಮಾರ್ಪಟ್ರೆ ಏನ್ ಅರ್ಥ ಗೊತ್ತಾ? ಅಶುದ್ಧ, ಪಾಯ್ಸನ್,
ಅದನ್ನ ಯಾರು ಕುಡಿತಾರೋ ಅವ್ರು ಸತ್ತೋಗ್ತಾರೆ. ಈಗ ಐಗುಪ್ತ ದೇಶದಲ್ಲಿ ಮೋಸೆ ನೈಲ್ ನದಿಯನ್ನು ಕೋಲನ್ನು ತಗೊಂಡೋಗಿ ಅಲ್ಲಿ ಚಾಚುವಾಗ ಏನಾಗ್ಬಿಡ್ತು, ಆಗ ಜನಗಳು ಎಲ್ಲಿ ಹೋಗಿ ನೀರು ಕುಡಿದ್ರು? ಕುಡಿಯಕ್ಕಾಗ್ಲಿಲ್ಲ. ಆದ್ರೆ ಕೆಲವು ಜನಗಳು ಬರೀತಾರೆ ರಸೂಲು, ಹೋಗಿ ಬೇರೆ ಕಡೆ ಬಾವಿಯನ್ನು ತೋಡಿ ಶುದ್ಧವಾದ ನೀರನ್ನು ತಗೊಂಡು ಕುಡಿದ್ರತ್ತೆ. ಈಗಲೂ ಹೇಳ್ತಾರೆ, ಯಾವಾಗ ಇದು ಸುವಾರ್ತೆ ಪ್ರಾರಂಭವಾಯಿತು? ಅಪೊಸ್ತಲರ ಕಾಲದಲ್ಲಿ ಪ್ರಾರಂಭವಾಯಿತು. ಆ ನದಿಗಳ ನೀರಿನ ಬುಗ್ಗೆ ಮೇಲೆ ಏನಾಯ್ತು? ಈಗ ಅದು ರಕ್ತವರ್ಣ ಆಗಿತ್ತು. ಇಡೀ ಸತ್ಯ ಭೂಲೋಕದಲ್ಲಿ ಕೆಟ್ಟೋಗಿದ ಮೇಲೆ ನಾವು ಬಾಬಿಲೋನಿಂದ ಹೊರಗೆ ಬಂದು ಬೇರೆ ಕಡೆ ಹೋಗಿ ಬಾವಿಯನ್ನು ತೋಡಿ ಜೀವಜಲವನ್ನು ಕಂಡುಹಿಡಿದು ನಾವು ಈಗ ಕುಡಿತಾ ಇದೀವಿ ಇಲ್ಲಿ ಕೂತ್ಕೊಂಡು. ಇಡೀ ಲೋಕದಲ್ಲಿ ಸತ್ಯ ಹೇಗಾಗಿಬಿಟ್ಟಿದೆ ಅಂದ್ಬಿಟ್ಟು ನೋಡೋದಾದ್ರೆ ರಕ್ತ ಕೆಟ್ಟೋಗ್ಬಿಟ್ಟಿದೆ, ಪಾಯ್ಸನ್. ನೋಡಿ ಕರ್ತನಲ್ಲಿ ಪ್ರಿಯರೇ, ಒಂದು ಪ್ರವಾದನೆ ವಾಕ್ಯದಲ್ಲಿ ಎಷ್ಟು ಆಳವಾದ ಅರ್ಥಗಳು ದೇವರಿಟ್ಟಿದ್ದಾರೆ ನೋಡಿ. ರಕ್ತವಾಗಿ ಮಾರ್ಪಟ್ಟಿದೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಈಗ ಇದು ರಕ್ತವಾಗಿ ಮಾರ್ಪಟ್ಟಿಸಿದ ಯಾರು? ಅವ್ರು ಮಾಡಿದ ಕೃತ್ಯಕ್ಕೆ ಪ್ರತಿಫಲವನ್ನು ಹೊಂದಬೇಕಲ್ಲ. ದ ಡೇ ಆಫ್ ಜಗವದಲ್ಲಿ ಅವ್ರು ಪಡ್ಕೋತಾರೆ. ಪ್ರತಿಯೊಬ್ಬರು ಅದನ್ನ ಅವರು ಮಾಡಿದಂತ ಕ್ರಿಯೆಗಳಿಗೆ ತಕ್ಕಂತೆ ಅವರಿಗೆ ದಂಡನೆ ಬಂದೇ ಬರುತ್ತದೆ ಪ್ರಿಯರೇ. ಇನ್ನೊಂದು ಪ್ರವಾದನೆ ವಾಕ್ಯ ಓದೋಣ. ಲೂಕನು ಬರೆದ ಸುವಾರ್ತೆ 21-25 ವಚನ ಓದೋಣ. ಲೂಕನು ಬರೆದ ಸುವಾರ್ತೆ ಓದಿಸ್ಟರ್. ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು. ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು. ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು. ನಂತರ ಪದ ಬರುತ್ತೆ ನೋಡಿ, ಭೂಮಿಯ ಮೇಲೆಯೂ ಸಮುದ್ರದ ಮತ್ತೆ ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು. ಅಂದ್ರೆ ಇದು ಪ್ರವಾದನೆ ವಾಕ್ಯ. ಬಟ್ ಈ ಗುರುತು ಯಾವಾಗ? ಕರ್ತನಲ್ಲಿ ಪ್ರೀತಿಯುಳ್ಳ ಸೌರ ಸೌರ್ಯರೇ, ಈ ಸುವಾರ್ತೆ ಪದ ಅಂತ್ಯದಲ್ಲಿ ಬರುತ್ತೆ. ಅಂತ್ಯದಲ್ಲಿ ನಡೆಯುವಂತ ಒಂದು ಸಂಭವ ಈ ಪ್ರವಾದನೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇನ್ನೊಂದು ಈ ಕಡೆ ಗಳಿಗೆಯಲ್ಲಿ ಸಮಯದಲ್ಲಿ ನಡೆಯುವಂತ ಒಂದು ಘಟನೆ, ಇದು ಒಂದು ಸಂಭವ, ಇದು ಪ್ರವಾದನೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಪ್ರಿಯರೇ, ಅದಾದ ನಂತರ ಬರುವ ಕಷ್ಟಗಳನ್ನು ಸೂಚಿ ಹೇಳುವ ಒಂದು ಪ್ರವಾದನೆ ಕೂಡ ಇದು. 3 ಅರ್ಥಗಳನ್ನು ಹೊಂದಿರುವಂತ ಒಂದು ಪ್ರವಾದನೆ ಇದು. ಆದ್ರೆ ಇದರಲ್ಲಿ ಕೆಲವೊಂದು ಗುರುತುಗಳು ಇದೆ. ಅಂದ್ರೆ ಆ ಗುರುತುಗಳು ನಾವು ಧ್ಯಾನ ಮಾಡುವಾಗ ದೇವರ ಒಂದು ರಾಜ್ಯ, ಕಣ್ಣಿಗೆ ಕಾಣದಿರುವಂತ ರಾಜ್ಯ ನಮಗೆ ಏನ್ ತೋರಿಸ್ತಾ ಇದೆ ಅಂತ ನೋಡ್ಬೇಕಾದ್ರೆ ಕೆಲವೊಂದು ಗುರುತುಗಳು ಈಗಾಗಲೇ ನಡೆದು ಮುಗಿದಿದೆ. ಉದಾಹರಣೆಗೆ ನೋಡ್ಬೇಕಾದ್ರೆ ಅಲ್ಲಿರುವಂಥ ಸಿಂಬಲ್ಸು ನಾವು ಧ್ಯಾನ ಮಾಡುವುದಾದ್ರೆ, ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು. ಈಗ ಸೂರ್ಯ ಅಂದ್ರೆ ನಾವು ಆತ್ಮಿಕವಾದ ಅರ್ಥದಲ್ಲಿ ಏನು ಉತ್ತರ ನೀಡಬಹುದು ಅದಕ್ಕೆ? ಸೂರ್ಯ ಅಂದ್ರೆ ಹೊಸ ಒಡಂಬಡಿಕೆ, ಕ್ರಿಸ್ತನು, ಸತ್ಯ, ಇದೇ ಸೂರ್ಯ. ನೋಡಿ ಪ್ರಿಯರೇ, ಈ ಸೂರ್ಯ ಅಲ್ಲಿ ಕತ್ಲೆ ಆಗ್ಬಿಡ್ತಂತೆ. ಸೂರ್ಯ ಕತ್ಲೆ ಆಗ್ಬಿಡ್ತಂದ್ರೆ ಏನರ್ಥ? ಸತ್ಯ ಮರೆಯಾಗ್ಬಿಡ್ತು. ಸತ್ಯ ಇದ್ದಲ್ಲಿ ಇರುವಂತ ಬೆಳಕು ಮಂಕಾಗ್ಬಿಡ್ತು, ಸೂರ್ಯ ಮಂಕಾಗ್ಬಿಡ್ತು. ಅಂದ್ರೆ ಏನರ್ಥ? ಸತ್ಯ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಯಾರಿಗೆ? ಇಡೀ ಕ್ರೈಸ್ತ ಧರ್ಮದವರಿಗೆ. ನಮ್ಮನ್ನು ಸೇರಿಸ್ಕೊಳ್ಳೋಣ, ಸತ್ಯ ಸ್ಪಷ್ಟವಾಗಿ ಕಾಣಲ್ಲ. ಈಗ ಸೂರ್ಯನ ಬೆಳಕು ಮಂಕಾಗ್ಬಿಟ್ರೆ ನೆಕ್ಸ್ಟ್ ಅಂತ ಹೇಳ್ತಾರೆ ಚಂದ್ರ ಅಂದ್ರೆ ದ ಲಾ, ಮೋಶೆಯ ನ್ಯಾಯ ಪ್ರಮಾಣ. ಚಂದ್ರ ನೋಡ್ಬೇಕಾದ್ರೆ ಸೂರ್ಯನ ಬೆಳಕು ಕಡಿಮೆ ಆದ ಮೇಲೆ ಚಂದ್ರನಿಗೆ ಬೆಳಕು ಸಿಗುತ್ತಾ? ಅದು ಕಾಣೆಯಾಗಿ ಹೋಗ್ಬಿಡುತ್ತೆ. ಆಗ ಇಲ್ಲ ಅಟ್ ಪ್ರೆಸೆಂಟು. ಇಲ್ಲಿ ಲಾ ಇದೆಯಾ? ಈಗ ಲಾ ಇಲ್ಲ, ನೆರವೇರ್ಬಿಟ್ಟಿದೆ. ಒಂದು ಭಾಗ ನೆರವೇರಿದೆ ಪ್ರಿಯರೇ. ನೋಡಿ, ನಂತರ ನಕ್ಷತ್ರಗಳು ಅಂತ ಬರುತ್ತದೆ. ಅದರಲ್ಲಿ ನಕ್ಷತ್ರಗಳು ಆಕಾಶದಿಂದ ಬೀಳುತ್ತವೆ ಅಂತ ಅಲ್ಲಿ ಕೊಡಲ್ಪಟ್ಟಿದೆ. ಹಾಗಂದ್ರೆ ಈ ನಕ್ಷತ್ರಗಳು ಯಾರಂತ ನೋಡ್ಬೇಕಾದ್ರೆ 12 ಮಂದಿ ಅಪೊಸ್ತಲರು. 12 ಮಂದಿ ಅಪೊಸ್ತಲರು ಸೂಚಿಸಿ ಹೇಳುವಂತ ಈ ನಕ್ಷತ್ರ ಕೆಳಗೆ ಬೀಳುತ್ತಂತ ನೋಡ್ಬೇಕಾದ್ರೆ ಈ ನಿಜವಾದ ಸತ್ಯಕ್ಕೆ ಯಾರು ಬೆಲೆ ಕೊಡದೆ, ಈ ನಿಜವಾದ ಸತ್ಯವನ್ನು ಯಾರು ಗೌರವಿಸದೇ ಇರುವಂತ ಒಂದು ಕಾಲ ಬಂದೇ ಬರ್ತದೆ ಅಂತ ಹೇಳ್ತಾರೆ. ಸೂರ್ಯ, ಚಂದ್ರ, ನಕ್ಷತ್ರ ನೋಡಿ. ಹಂಗಂದ್ರೆ ಇದೆಲ್ಲ ಆಗಬೇಕಾದ್ರೆ ಯಾವ್ದು ಹೆಚ್ಚಾಗಿ ಮುಂದಕ್ಕೆ ಹೊರೀತಂತ ನೋಡ್ಬೇಕಾದ್ರೆ ತಪ್ಪಾದ ಬೋಧನೆಗಳು, ಸುಳ್ಳಾದ ಬೋಧನೆಗಳು ಇನ್ ಮುಂದೆ ಎಲ್ಲಾ ಕಡೆ ಹರಡುತ್ತೆ ಪ್ರಿಯರೇ. ಇದಕ್ಕೆ ಬೆಲೆ ಇಲ್ಲದೆ ಹೋಗ್ಬಿಡುತ್ತಂತ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಎಲ್ಲಿ ನಡೆಯುತ್ತಂತ ನೋಡ್ಬೇಕಾದ್ರೆ ಅಲ್ಲೇ ಕೊಡಲ್ಪಟ್ಟಿದೆ, ಭೂಮಿಯ ಮೇಲೆ ಇದು ನಡೀತದೆ. ಸಮುದ್ರ ಅಂತೆ, ಜನಸಮುಖ, ಅಲೆಗಳು ಅಂತ ನೋಡ್ಬೇಕಾದ್ರೆ
ಹೋರಾಟ ಪ್ರಾರಂಭವಾಗುತ್ತೆ. ದ ಡೇ ಆಫ್ ಜಗವದಲ್ಲಿ ಗೊಂದಲಮಯ ವಿರೋಧಗಳು, ಹೋರಾಟಗಳು, ಪ್ರತಿಯೊಂದು ವಿನಿಮಯವಾದಂತಹ ಆಲೋಚನೆಗಳು, ಸೋಷಿಯಲಿಸಂ, ಕಮ್ಯುನಿಸಂ, ಅನಾರ್ಕಿ, ಇವೆಲ್ಲ ಏನ್ ನೋಡ್ಬೇಕಾದ್ರೆ ಆ ಅಲೆಗಳು ಉಕ್ಕಿ ಅದು ಎದ್ದುಕೊಳ್ಳುವಾಗ ಒಂದು ದೊಡ್ಡ ಕಲಂಕ, ದೊಡ್ಡ ಒಂದು ಹೋರಾಟ, ರೆವಲ್ಯೂಷನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಇಡೀ ಜನರು ಅಧಿಕಾರಕ್ಕೆ ವಿರುದ್ಧವಾಗಿ ಅವರು ಎದ್ದು ಹೋರಾಟಕ್ಕೆ ಪ್ರಾರಂಭವಾಗುತ್ತಾರೆ. ಅದಕ್ಕೆ ಸ್ವಾಮಿ ಹೇಳಿದ್ರು, ಲೋಕವು ಹುಟ್ಟಿದ ಮೊದಲುಗೊಂಡು ಅಂತ ಹೇಳ್ಬಿಟ್ರು. ಇನ್ನು ಮುಂದೆ ಆಗಲಿಲ್ಲ ಆ ರೀತಿ, ನಂತರನೂ ಅದು ಆಗುವುದಿಲ್ಲ. ಅಂತ ಒಂದು ಸಂಕಷ್ಟ ಕಾಲ ಬಂದೇ ಬರುತ್ತದೆ ಅಂತ ಹೇಳ್ಬೇಕಾದ್ರೆ, ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ, ಲೋಕದಲ್ಲಿರುವಂತ ಎಲ್ಲಾ ವ್ಯವಸ್ಥೆಗಳು ಒಡೆದು ಚದರಿ ಹೋಗ್ತದೆ. ನೋಡ್ಬೇಕಾದ್ರೆ ಇದು ಒಂದು ದೊಡ್ಡ ಒಂದು ಸಂಕಷ್ಟ ಕಾಲವಾಗಿ ಅದು ಇರುತ್ತೆ ಎಂಬುದನ್ನು ನಾವು ಏನ್ ಮಾಡ್ಬೋದು ಅಂದ್ರೆ ನಾವು ನೋಡ್ಬೋದು. ಅದಕ್ಕೆ ವಾಕ್ಯ ಪದೇ ಪದೇ ಈ ವಾಕ್ಯ ಯಾಕೆ ನಾವು ಓದ್ಬೇಕಂದ್ರೆ, ಇದೇ ಒಂದು ನಮಗೆ ಈ ಒಂದು ಪಾಠಕ್ಕೆ ಬಹಳ ಮುಖ್ಯವಾದಂತ ಒಂದು ವಿಷಯವನ್ನು. ಆದ್ರೆ ಈ ಒಂದು ಸಮಯ ಎಷ್ಟು ಕ್ರೂರವಾಗಿರುತ್ತದೆ, ಈ ಒಂದು ಕಾಲ, ಈ ದ ಡೇ ಆಫ್ ಜಗವ ಎಷ್ಟು ಕಠಿಣವಾಗಿರ್ತದೆ. ಯಾಕಂದ್ರೆ ಇದು ಎಂದಿಗೂ ಇಲ್ಲದಂತ ಭಯಂಕರವಾದದಂತ ನೋಡ್ಬೇಕಾದ್ರೆ, ಯಾಕೆ ಈ ಒಂದು ಪದಗಳು ಸತ್ಯವೇದದಲ್ಲಿ ಕೊಡ್ಬೇಕು? ನಂತರ ಈ ಒಂದು ಮಹಾ ದಿವಸ, ರೌದ್ರ ದಿವಸ ನಂತರ ಯಾಕೆ ತಿರ್ಗಾ ಅದು ಬರುವುದಿಲ್ಲ ಅಂತ ನೋಡ್ಬೇಕಾದ್ರೆ, ದ ಡೇ ಆಫ್ ಜಗೋವ, ಆ ಮಗಾ ಸಂಕಷ್ಟ ದಿವಸ ಎಂಬುದು ಅದು ದೇವರ ಯೋಚನೆ, ಅದು ಸಂಪೂರ್ಣವಾಗಿ ಬರುವುದರಿಂದ ಅದು ನಂತರ ಬರುವುದಿಲ್ಲ. ಆ ಟೈಮ್ ಪೀರಿಯಡ್ ದೇವರು ಎಲ್ಲಿ ಗಂಟೆ ಫಿಕ್ಸ್ ಮಾಡಿರ್ತಾರೋ ಅವರ ಒಂದು ಯೋಜನೆಯಲ್ಲಿ ಅಷ್ಟಕ್ಕೆ ಮಾತ್ರ ಇರ್ತದೆ. ಅದಕ್ಕೆ ಇನ್ನು ಮುಂದೇನೂ ಇಲ್ಲ, ನಂತರನೂ ಇಲ್ಲ. ಆ ನಿಗದಿತ ಕಾಲ ಅಂತ ನೋಡ್ಬೇಕಾದ್ರೆ ಭಯಂಕರವಾಗಿರುತ್ತದೆ. ಸೊ ಕರ್ತನಲ್ಲಿ ಪ್ರಿಯರೇ, ಇದು ಒಂದು ಸಾರಿನೇ ಮಾತ್ರ ಬರುತ್ತೆ. ನಾನು ಆಗ್ಲೇ ಒಂದು ಪ್ರಶ್ನೆ ಕೇಳಿದೆ, ನೀವು ಮತ್ತಾಯ 24 ಏನಂತ ಹೇಳ್ತಂದ್ರೆ, ಆ ದಿನಗಳು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿ ಆದರೂ ಉಳಿಯದು, ಆದರೆ ತಾನು ಕೊಂಡವರಿಗೋಸ್ಕರ ಆ ದಿನಗಳು ಕಡಿಮೆ ಮಾಡಲ್ಪಡುತ್ತೆ. ಅಂದ್ರೆ ಅರ್ಥ ಏನು ಪ್ರಿಯರೇ? ಆ ದಿನಗಳು ಕಡಿಮೆ ಮಾಡದಿದ್ದರೆ, ಆ ದಿನಗಳು ಅಂದ್ರೆ ಏನರ್ಥ? ದ ಡೇ ಆಫ್ ಜೆಹೋವಾ ದಿನ ಅಂತ ನೋಡ್ಬೇಕಾದ್ರೆ ಅದು ಅವ್ರದ್ದು. ಯಾಕಂದ್ರೆ ಇವೆಲ್ಲ ಪ್ರವಾದನೆ ವಾಕ್ಯಗಳು. ದಿನ ಅಂತ ಬರಬೇಕಾದ್ರೆ ಅದು ಯಾರ್ದು? ದೇವರದು. ದೊಡ್ಡ ಸಂಕಷ್ಟ, ಗೊಂದಲಮಯ, ಅರಾಜಕತೆಗಳು ತುಂಬಿರುವಂತ ಸ್ವಾಮಿ ಹೇಳ್ಬೇಕಾದ್ರೆ ಅದನ್ನ ನಾನು ಕಡಿಮೆ ಮಾಡ್ತೀನಿ ತಾನು ಆದುಕೊಂಡವ್ರಿಗೋಸ್ಕರ. ಅಂದ್ರೆ ಅರ್ಥ ಏನ್ರಿ ಪ್ರಿಯರೇ? ಆತನ ಕಣ್ಣಿಗೆ ರಾಜ್ಯ ಪ್ರಾರಂಭವಾಗಿದೆ, ಈ ಸಂಕಷ್ಟಗಳು ಪ್ರಾರಂಭವಾಗಿದೆ, ನಾನು ಅದನ್ನ ಕಡಿಮೆ ಮಾಡ್ತೀನಿ ಅಂತ ನೋಡ್ಬೇಕಾದ್ರೆ ತಾನು ಆದುಕೊಂಡವ್ರಿಗೋಸ್ಕರ ಅಂತ ನೋಡೋದಾದ್ರೆ, ಅದರಲ್ಲಿ ಕೆಲವೊಂದು ಪ್ರವಾದನೆಗಳು ನಾವು ನೋಡುವುದಾದ್ರೆ ಅದಕ್ಕೆ ಬರೋಣ ನಾವು. ಪ್ರಕಟಣೆ 16ನೇ ಅಧ್ಯಾಯ 18ನೇ ವಚನ ಓದಿ ಸಿಸ್ಟರ್. ಆಗ ಮಿಂಚುಗಳು, ವಾಣಿಗಳು, ಗುಡುಗುಗಳು ಉಂಟಾದವು. ಇದಲ್ಲದೆ ಮಹಾಭೂಕಂಪವಾಯಿತು. ಮನುಷ್ಯರು ಭೂಮಿಯ ಮೇಲೆ ಇದ್ದಂದಿನಿಂದ ನೋಡಿ ಎಲ್ಲಿಗೆ ಬರುತ್ತೆ, ಎಲ್ಲ ಕನೆಕ್ಟ್ ಮಾಡ್ತಾರೆ ನೋಡಿ. ಆಗ ಮಿಂಚುಗಳು, ವಾಣಿಗಳು, ಗುಡುಗುಗಳು ಉಂಟಾದವು. ಇದಲ್ಲದೆ ಮಹಾ ಭೂಕಂಪವಾಯಿತು. ಮನುಷ್ಯರು ಭೂಮಿ ಮೇಲೆ ಇದ್ದಂತಿನಿಂದ ಅಂತ ದೊಡ್ಡ ಭೂಕಂಪವಾಗಲ್ಲ. ಭೂಕಂಪ ಅಂದ್ರೆ ಶೇಕ್ ಅಂದ್ರೆ ಇದು ನೇರವಾದ ಅರ್ಥ, ಲಿಟರಲ್ ಆಗಿದೆ, ತಗೊಳಂಗಿಲ್ಲ ನಾವು. ಈಗಲೂ ಭೂಕಂಪವಾಯ್ತು. ಎಲ್ಲಿ? ವೆನಿಜುಲಾ ಸರ್ವನಾಶನ, 10,000ಕ್ಕಿಂತ ಜನ ಸತ್ತೋಗಿದ್ದಾರೆ. ಇನ್ನ ಎಲ್ಲಿ ಭೂಕಂಪವಾಯ್ತು? ನಾರ್ತ್ ಸೌತ್ ಎರಡು ಕಡೆ, ಒಂದ್ ದೇಶದಲ್ಲಿ ನಾರ್ತ್ ಎರಡು ಕಡೆ ಭೂಕಂಪ ಹೋದ್ರೆ ಏನಾಗುತ್ತೆ? ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಸುಮಾರು 50 ಅಪ್ಸ್ಟೇರ್ ಅಪಾರ್ಟ್ಮೆಂಟ್ಗಳು, ಎರಡು ಒಂದಕ್ಕೊಂದು ಜೋಡಣೆ ಆಗಿ ನೋಡಿದ್ರೆ ಟಿವಿಲಿ ಎಲ್ಲ ವಾಚ್ ಮಾಡಿದ್ರ ಸರ್ವನಾಶನ ಆಗ್ಬಿಡ್ತು. ಸಿಟಿನೇ ನಾಶವಾಯಿತು. ಅವಾಗ ಅದನ್ನೆಲ್ಲ ನೋಡುವಾಗ ನಾವು ಬೆಂಗಳೂರು ಪಟ್ಟಣದಲ್ಲಿ ಇದ್ದೀವಿ, ಎಷ್ಟು ದೇವರ ಕೃಪೆಯಿಂದ ನಾವು ಇದ್ದೀವಿ ಅಂದ್ರೆ ಪ್ರತಿಯೊಂದು. ಅದು ಮಾತ್ರವಲ್ಲದ ಆ ಕಡೆ ಈವನ್ ಜಪಾನಲ್ಲೂ ಆಗಿದೆ. ಇದು ಲಿಟ್ರಲ್ ಆಗಿ ನಾವು ತಗೊಳಂಗಿಲ್ಲ. ಬಟ್ ಶೇಕ್ ಅಂದ್ರೆ, ಭೂಕಂಪ ಅಂದ್ರೆ ಆತ್ಮಿಕವಾದ ಅರ್ಥನ ದೇವ್ರು ಎಲ್ಲವನ್ನ ಅಲ್ಲಾಡಿಸ್ಬಿಡ್ತಾರೆ. ಎಲ್ಲಾ ವ್ಯವಸ್ಥೆಗಳು ದೇವ್ರು ಏನ್ ಮಾಡ್ತಾರೆ? ಶೇಕ್ ಮಾಡ್ತಾರೆ ನೋಡಿ. ಅದಕ್ಕೆ ಈ ಪ್ರವಾದನ ವಾಕ್ಯ ಏನಕ್ಕೆ ಹೇಳ್ದಂದ್ರೆ, ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ಬ್ರದರ್ ರಸೂಲ್ ಬಹಳ ಚೆನ್ನಾಗಿ ಹೇಳ್ತಾರೆ. ರೀಫರೆನ್ಸ್ ನಂಬರ್ 5018 ಅಲ್ಲಿ 6th ಪ್ಯಾರಾಗ್ರಾಫ್ ಹೇಳ್ತಾರೆ, ಸುಗ್ಗಿ ಕಾಲದ ಬಗ್ಗೆ ಹೇಳ್ತಾರೆ. ಈ ಸುಗ್ಗಿ ಕಾಲ ಪ್ರಾರಂಭ ಆಗುವಾಗ ಒಳ್ಳೆ ಬೀಜಗಳನ್ನು ಬಿತ್ತಿದ್ರು, ಆದ್ರೆ ಜನಗಳೆಲ್ಲ ನಿದ್ದೆ ಮಾಡುವಾಗ ಅಂತ ನೋಡ್ಬೇಕಾದ್ರೆ, ಹೋಪ್ ಅವರ ಕಾಲದಲ್ಲಿ ಇನ್ಕ್ಯುಷೇಷನ್ ಪೀರಿಯಡ್ ಸ್ಟಾರ್ಟ್ ಆಯ್ತು. 1000 ವರ್ಷ ಕತ್ತಲೆ, ಸತ್ಯವನ್ನು ಅಡಗಿಸ್ಬಿಟ್ರು. ಆಮೇಲೆ ಅವರೊಂದು ಸುಳ್ಳು ಸತ್ಯವನ್ನು ಎಲ್ಲ ಕಡೆ ಹರಡಿದ್ರು. ಎಷ್ಟೋ ಜನಗಳನ್ನು ಕೊಂದಾಕಿದ್ರು. ಸತ್ಯ ಎಲ್ಲೂ ಹೋಗಲಿಲ್ಲ. ಅಂತ ಸಂದರ್ಭದಲ್ಲಿ, ಕತ್ತಲೆಯ ಕಾಲದಲ್ಲಿ ಸೈತಾನ ಏನ್ ಮಾಡ್ದ ಅಂದ್ರೆ, ಅಣಜಿಯನ್ನು ಬಿತ್ಬಿಟ್ಟ. ಸೈತಾನ ಬಂದು ಒಳ್ಳೆ ಬೀಜಗಳು ಇರುವ ಒಂದು ಹೊಲದಲ್ಲಿ ಅಣಜಿಗಳನ್ನು ಬಿತ್ತುವಾಗ ಇದರ ಒಂದು ಪರಿಣಾಮ ಏನಂತ ನೋಡ್ಬೇಕಾದ್ರೆ, ಆ ಬೀಜಗಳು ಚೆನ್ನಾಗಿ ಒಳ್ಳೆ ಬೆಳೆಯನ್ನು ಕೊಡ್ತು.
ಎರಡು ಒಂದಾಗಿನೇ ಕಾಣಿಸಿತ್ತು. ಅಂದ್ರೆ ಸತ್ಯವಾಗಿ ನೋಡ್ಬೇಕಾದ್ರೆ ಈ ಹಣಜಿಗಳು ಒಳ್ಳೆ ಗೋಧಿಗಳಿಗೆ ಅನೇಕ ವಿಧವಾದ ಬಾಧೆಗಳನ್ನು ತಗೊಂಡು ಬಂತು. ಆಗ ಶಿಷ್ಯರು ಕೇಳಿದ್ರು ಸ್ವಾಮಿ ಹತ್ರ, ಏನಂತ ಕೇಳಿದ್ರು? ನಾವೇನ್ ಮಾಡೋಣ, ಅದನ್ನ ಹಣಜಿಯನ್ನು ನಾವು ಕೀಳಿಸ್ಬಿಡೋಣ, ತೆಗೆದಾಕ್ಬಿಡೋಣ ಅಂತ ಕೇಳಬೇಕಾದ್ರೆ ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಸ್ವಾಮಿ. ಅನುಮತಿ ಕೊಟ್ಟಿಲ್ಲ. ಎರಡಿಗೂ ಬಿಟ್ಟುಬಿಡಿ, ಒಟ್ಟಾಗಿ ಅದು ಬೆಳೀಲಿ ಅಂತ ಕೊಟ್ಬಿಟ್ರು. ಬ್ರದರ್ ಅಸಲ್ ಇದಕ್ಕೆ ಒಳ್ಳೆ ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾರೆ. ಒಂದು ವೇಳೆ ಶಿಷ್ಯರು ಕೇಳುವ ಆ ಒಂದು ಕಾಲದಲ್ಲಿ ಒಂದು ವೇಳೆ ಸ್ವಾಮಿ ಅವ್ರಿಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ರೆ, ಇಲ್ಲ ನೀವು ಈ ಹಣಜಿಯನ್ನು ತೆಗೆದಾಕ್ಬಿಡಿ, ಕೀಳಿಸಿ ಬೆಂಕಿಗೆ ಹಾಕಿ ಸುಟ್ಟಾಕಿ ಅಂತ ಒಂದು ಪರ್ಮಿಷನ್ ಕೊಟ್ಬಿಟ್ಟಿದ್ರೆ ಏನಾಗ್ತಾ ಇತ್ತು? ಒಳ್ಳೆ ಫಲ ಕೊಡುವಂತ ಗೋಧಿ ಮಾತ್ರ ಇರ್ತಾ ಇತ್ತಾ? ಸ್ವಾಮಿ ಹೇಳ್ಬಿಟ್ರು, ನೀವು ಕೀಳಕ್ ಹೋದ್ರೆ ಅದು ಸಮೇತ ಏನ್ ಮಾಡ್ಬಿಡುತ್ತೆ, ಬಂದ್ಬಿಡುತ್ತೆ. ಸೊ ಅದು ಅರ್ಥ ಇಲ್ಲ. ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ? ಸಿಸ್ಟರ್, ಬೆಳಿಬೇಕು, ಗೋಧಿ ಬೆಳಿಬೇಕು, ಬಟ್ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ನೋಡೋದಾದ್ರೆ ಸಹೋದರ ಕೊಡ್ತಾರೆ, ಈ ಮಹಾ ಸಂಕಷ್ಟ ದಿವಸ ಆಗ್ಲೇ ಪ್ರಾರಂಭವಾಗಿರುತ್ತದೆ. ಇದು ಮಹಾ ಸಂಕಷ್ಟ ದಿವಸದಲ್ಲೇ ಈ ಹಣಜನ ನಾನು ತೆಗೆಯೋ ಒಂದು ಕಾಲ ಅಂತ ದೇವರ ಒಂದು ಯೋಚನೆಯಲ್ಲಿ ಇತ್ತಂತೆ. ನೋಡಿ, ಇಲ್ಲದಿದ್ರೆ ನಮ್ಗೆ ಸತ್ಯನೇ ಸಿಗ್ತಾ ಇರ್ಲಿಲ್ಲ, ಇಲ್ಲಿ ಬಂದು ನಾವು ಕೂತಿರ್ಲಿಲ್ಲ. ನೋಡಿ, ಈ ಗೋಧಿಯನ್ನು ಬೆಳಿಗ್ಗೆ ಸ್ವಾಮಿ ಎಷ್ಟು ಕಾಲ ತಗೋತಾರಂತ ನೋಡುವುದಾದ್ರೆ, ಅದಕ್ಕೆ ಮತ್ತೇದಲ್ಲಿ ಹೇಳ್ತಾರಲ್ಲ 13:39 ಏನಂತ ಹೇಳ್ತಾರೆ? ಸುಗ್ಗಿ ಕಾಲ ಅಂದರೆ ಯುಗದ ಸಮಾಪ್ತಿ, ಅಲ್ಲಿ ದ ಡೇ ಆಫ್ ಜಗೋವಾ, ದ ಡೇ ಆಫ್ ಜಗೋವಾ. ಅಂದ್ರೆ ಈ ಪ್ರವಾದಗಳು ಏನು ಹೇಳ್ತಾ ಇದೆ ಪ್ರಿಯರೇ? ದೇವರು ಕ್ರಿಸ್ತನ ರಾಜ್ಯವನ್ನು ಯಾವ ರೀತಿಲಿ ಸ್ಥಾಪನೆ ಮಾಡ್ತಾರೆ, ಹಂತಂತವಾಗಿ ಇಷ್ಟು ಸಮಸ್ಯೆಗಳಲ್ಲಿ ಕ್ರಿಸ್ತನ ಒಂದು ರಾಜ್ಯವನ್ನು ಹೇಗೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಕೆಲವೊಂದು ವಾಕ್ಯಗಳು ನಾವು ಕೀರ್ತನೆ 2:8 ಓದಿ ಸಿಸ್ಟರ್. ಕೀರ್ತನೆ 2:8. ನೀವು ಕೇಳಿಕೊಂಡರೆ ನಾನು ಅನ್ಯ ಜನಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು, ಭೂಮಿಯ ಕಟ್ಟಕಡೆಯವರೆಗೂ ಇರುವ ಎಲ್ಲಾ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನು. ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನು. ಇನ್ನೊಂದು ವಾಕ್ಯ ನೋಡೋಣ, ದಾನಿಯೇಲ 2:44. ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದ, ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದ, ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಶಾಶ್ವತವಾಗಿ ಯಾರಿಗೆ? ಕ್ರಿಸ್ತನಿಗೆ, ಮನುಷ್ಯ ಕುಮಾರನಿಗೆ. ಅವರಿಗೆ ಎಲ್ಲ ಅಧಿಕಾರ, ಎಲ್ಲರೂ ವಿಧೇಯತೆಯಿಂದ ಅವರಿಗೆ ಅಧೀನರಾಗಿ ಇರಬೇಕು. ಆದ್ರೆ ನೋಡಿ ಪ್ರಿಯರೇ, ಇಂಥ ಒಂದು ಮಗ ಸಂಕಷ್ಟ ಕಾಲ ಸಂಪೂರ್ಣವಾಗಿ ಅದು ಬರುತ್ತೆ. ಈಗಾಗಲೇ ಅದು ಪ್ರಾರಂಭವಾಗಿದೆ. ಬಟ್ ಇದರ ಮಧ್ಯದಲ್ಲಿ ಇದರಿಂದ ನಾವು ಯಾರೂ ತಪ್ಪಿಸುವುದಕ್ಕೆ ಆಗೋದಿಲ್ಲ. ಆದರೆ ಕೆಲವು ಜನರು ಮಾತ್ರ, ಆತನು ಆದುಕೊಂಡವರಿಗೆ ಮಾತ್ರ ಒಂದು ಆಪ್ಷನ್ ಕೊಡ್ತಾರೆ ಈ ಸಂಕಷ್ಟ ದಿವಸದಲ್ಲಿ. ಕೆಲವರು ಮಾತ್ರ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಒಂದೇ ಒಂದು ಮಾರ್ಗ ಇಟ್ಟಿದ್ದಾರೆ, ಸಭೆ ವಿಶ್ವಾಸಿಗಳಿಗೆ. ಹಾಗಾದ್ರೆ ಸಭೆ ವಿಶ್ವಾಸಿಗಳಿಗೆ ಒಂದು ಅವಕಾಶ ಇಟ್ಟಿದ್ದಾರೆ ಅಂದ್ರೆ, ಈ ಮಹಾ ಸಂಕಷ್ಟ ದಿವಸ ಸಂಪೂರ್ಣವಾಗಿ ಒಂದು ಉನ್ನತ ಮಟ್ಟಕ್ಕೆ ಅದು ಮುಟ್ಟುವುದಕ್ಕೆ ಮುಂಚಿತವಾಗಿ ನಮಗೆ ಬಿಡುಗಡೆ ಸಿಗುತ್ತೆ ಅಂದ್ಬಿಟ್ಟು ದೇವರು ವಾಗ್ದಾನ ಮಾಡಿದ್ದಾರೆ. ಹಾಗಾದ್ರೆ ವಾಗ್ದಾನ ಮಾಡಿದ ಮೇಲೆ ಈಗ ನಾವು ಪಾಠದ ಒಂದು ಅಂತ್ಯ ಭಾಗಕ್ಕೆ ಬಂದಿದ್ದೀವಿ. ಈಗ ಬಿಡುಗಡೆ ಅಂತ ನಮಗೆ ವಾಗ್ದಾನ ಕೊಟ್ಟಿದ್ದಾರೆ. ಈಗ ನಾವೇನ್ ಮಾಡ್ಬೇಕು ಪ್ರಿಯರೇ? ಇದೇ ಮೀಟಿಂಗ್ಸ್ ಅಟೆಂಡ್ ಮಾಡ್ಕೊಂಡು, ಇದೇ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿ, ಡೈಲಿ ಮನೇಲಿ ಓದ್ಕೊಂಡು ಕೇಳ್ಕೊಂಡು ನಮ್ಮ ಕೆಲಸವನ್ನು ಮಾಡಿಕೊಂಡು ನಾವ್ ಹೇಗೆ ಬಲಿ ಅರ್ಪಿಸುವುದು? ದೇವರ ನೀತಿ ಏನ್ರಿ ಪ್ರಿಯರೇ? ದೇವರ ವಾಗ್ದಾನಗಳು ಏನ್ರಿ ಪ್ರಿಯರೇ? ದೇವರ ನೀತಿಗೆ ಅನುಸಾರವಾಗಿ ನಾವು ಯಾವ ರೀತಿ ನಡೀತಾ ಇದ್ದೀವಿ ಬಹಳ ಮುಖ್ಯ. ಯಾಕೆಂದ್ರೆ ದ ಡೇ ಆಫ್ ಜಗೋದಲ್ಲಿ ದ ಡೇ ಆಫ್ ಜಸ್ಟಿಸು ಬರುತ್ತದೆ. ತಾನು ಆದುಕೊಂಡವರಿಗೆ ಒಂದು ನ್ಯಾಯ ತೀರ್ಪಿನ ದಿವಸ ಕೂಡ ದ ಡೇ ಆಫ್ ಜಗೋದಲ್ಲಿನೂ ಬರುತ್ತೆ. ಸೊ ಆದ್ರಿಂದ ನಾವೇನ್ ಮಾಡೋಣ? ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀತಿ ಮತ್ತೆ ಸಮಾಧಾನವನ್ನು ನಾವು ಇಷ್ಟಪಡ್ತೀವಿ. ನಮಗೆ ಇಂಥ ಒಂದು ಸಂಕಷ್ಟ ದಿವಸದಲ್ಲಿ ದೇವರ ನೀತಿಗೆ ಅನುಸಾರವಾಗಿ ನಡ್ಕೋಬೇಕು. ಇಂಥ ಸಂಕಷ್ಟ ರೌದ್ರ ದಿವಸದಲ್ಲಿ ನಮಗೆ ಸಮಾಧಾನನೂ ಬೇಕು. ಪ್ರಿಯರೇ ನೋಡಿ, ಒಂದು ವೇಳೆ ಇದಕ್ಕೆ ತಕ್ಕ ಹಾಗೆ ನಾವು ಕರೆಕ್ಟಾಗಿ ದಿನನಿತ್ಯ ಜೀವನದಲ್ಲಿ ದೇವರ ದೃಷ್ಟಿಯಲ್ಲಿ ನಾವು ಸರಿಯಾಗಿ ನಡೆದ್ರೆ, ನಮ್ಮ ಜೀವನವನ್ನು ಸರಿಯಾಗಿ ಆ ವ್ಯವಸ್ಥೆಯಲ್ಲಿ ನಾವು ಇಟ್ಕೊಂಡಿದ್ರೆ, ಒಂದು ವೇಳೆ ಮರೆಯಾಗ್ತೀವಿ, ನಾವು ಅದರಿಂದ ತಪ್ಪಿಸ್ಕೋಬಹುದು. ದೇವರು ಹೇಳಿದರೆ, ವಾಗ್ದಾನ ಮಾಡಿದ್ದಾರೆ, ನೀತಿಯ ಒಂದು ಜೀವನ ನಮ್ಮಲ್ಲಿ ಇರಬೇಕು. ನಂತರ ನಾವು ತಗ್ಗಿದ ಸ್ವಭಾವ ನಮ್ಮಲ್ಲಿ ಇರಬೇಕು.
ಒಂದು ವೇಳೆ ಇದ್ದಿದ್ರೆ ಆತನ ಕೋಪದ ದಿವಸದಲ್ಲಿ ತಪ್ಪಿಸ್ಕೋಬಹುದು. ಇದನ್ನ ಎಲ್ಲರೂ ತಿಳ್ಕೋಬೇಕು, ಗ್ರಹಿಸ್ಕೋಬೇಕು. ಯಾಕಂದ್ರೆ ಸತ್ಯಕ್ಕೆ ತಕ್ಕ ಹಾಗೆ ನಾವು ನಡಿಬೇಕು. ಒಂದು ಪ್ರವಾದನೆ ವಾಕ್ಯ ಓದುವುದಾದ್ರೆ ಜೋಹೆಲ್ 2ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾರೆ, ಚಿಯೋನಿನಲ್ಲಿ ಕೊಂಬೂದಿರಿ, ನೋಡಿದ್ರಾ? ಚೀಯೋನಿನಲ್ಲಿ ನೀವು ಕೊಂಬೋದ್ರಿ. ನನ್ನ ಪರಿಶುದ್ಧ ಪರ್ವತದಲ್ಲಿ ಎಚ್ಚರಿಕೆ ಶಬ್ದವನ್ನು ಮೊಳಗಿಸಿರಿ. ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಪರಿಶುದ್ಧ ಪರ್ವತದಲ್ಲಿ ಆ ಎಚ್ಚರಿಕೆಯ ಶಬ್ದವನ್ನು ಏನ್ ಮಾಡ್ರಿ? ಮೊಳಗಿಸಿರಿ. ಮೊಳಗಿಸ್ರಿ. ಹಾ ದೇಶದ ನಿವಾಸಿಗಳೆಲ್ಲರೂ ಹಾ ನಡುಗಲಿ. ಈಗ ದೇಶದ ನಿವಾಸಿಗಳೆಲ್ಲ ನಡುಗ್ತಾ ಇದ್ದಾರೆ, ಎಲ್ಲಾ ಕಡೆ ನಡುಗ್ತಾ ಇದ್ದಾರೆ. ಈಗ ಶೇರ್ ಮಾರ್ಕೆಟ್ ಎಲ್ಲ ಬಗ್ಗೆ ನಾವು ಧ್ಯಾನ ಮಾಡಬೇಕಾದ್ರೆ ನೋಡಿ, ಯಾವಾಗ ಟ್ರಂಪ್ ಈ ಒಂದು ಅಧಿಕಾರಕ್ಕೆ ಬಂದು ಅಲ್ಲಿಂದ ಶೇರ್ ಮಾರ್ಕೆಟ್ ಅಲ್ಲಿ ಯಾರು ಲಾಭನೇ ನೋಡ್ಲಿಲ್ಲ, ಎಲ್ಲರಿಗೂ ಸರ್ವನಾಶ. ಹಂಗಂದ್ರೆ ದೊಡ್ಡ 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 ಶ್ರೀಮಂತ ಅವಲ್ಲಿ ಕೆಲವು ಪರ್ಸೆಂಟೇಜ್ ಹೋದ್ರೂ ಕೂಡ ಅವರ ಇಡೀ ಆಸ್ತಿ ಸಂಪತ್ತು ಪಾಸ್ತಿ ಅವರ ಹೆಸರು ಎಲ್ಲ ಹಾಳಾಗುತ್ತೆ. ನೆಕ್ಸ್ಟ್ ಯಾವ ಜನರು ನಂಬಲ್ಲ, ಆ ಶೇರನ್ನು ಯಾರು ಪಡ್ಕೊಳ್ಳಲ್ಲ, ಆ ಶೇರಲ್ಲಿ ಯಾರು ಇನ್ವೆಸ್ಟ್ ಮಾಡಕ್ ಹೋಗಲ್ಲ, ಆಟೋಮೆಟಿಕ್ ಅವ್ರ ಕೆಳಗೆ ಹೋಗ್ತಾರೆ. ಯಾರು ಮಾತ್ರ ಈಗ ಶೇರಲ್ಲಿ ಜಾಸ್ತಿ ಹಣ ಪಡ್ಕೋತಾರ ಅಂದ್ರೆ ಬರೀ USA ಇರೋರು ಮಾತ್ರ. ಟ್ರಂಪ್ಗೆ ಯಾರು ತುಂಬಾ ಕ್ಲೋಸ್ ಆಗಿದ್ದಾರೆ ಅವ್ರಿಗೆ ಮಾತ್ರ. ಒಂದು ಮಾತು ಹೇಳ್ತೀನಿ, ರೆಡಿಯಾಗಿರಪ್ಪ, ಇಮಿಡಿಯೇಟ್ ಎಲ್ಲ ಪರ್ಚೇಸ್ ಮಾಡ್ರಿ ಅಂತ ಹೇಳಿದ ತಕ್ಷಣ ಹಾಗೆ ಬಿದ್ದೋಗುತ್ತೆ, ಎಲ್ಲ ಪರ್ಚೇಸ್ ಮಾಡ್ತಾರೆ. ತಿರ್ಗಾ ಸರಿಪಡಿಸ್ತಾನೆ, ಲೋಕಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ನಂತರ ಆ ಶೇರ್ ಹಾಗೆ ಹೆಚ್ಚಾಗುತ್ತೆ. ಅವ್ರು ಮಾತ್ರ ಸಂಪಾದನೆ ಮಾಡ್ತಾರೆ. ಇಡೀ ಲೋಕ ನೋಡಿ, ಡೈಲಿ ನೋಡಿ, ಅದು ರೆಡ್ ಮಾರ್ಕಲ್ಲೇ ಇರ್ತಾರೆ. ಹಾಗಾದ್ರೆ ಈಗ ನೋಡಿ, ಟ್ರಂಪ್ ಅಧಿಕಾರನೇ ಕಿತ್ಬಿಟ್ರು. ನೀವು ಸೆನೆಟ್ ಅಲ್ಲಿ ವೋಟ್ ಹಾಕಿದ್ರು, ನೀವು ನೋಡಿದ್ರೆ ನ್ಯೂಸ್ ಹೋದ್ರ ಇನ್ ಮುಂದೆ ಅವರು ಯುದ್ಧ ಮಾಡಕ್ಕಾಗಲ್ಲ, ಆ ಪವರ್ ಕಿತ್ತಾಕ್ಬಿಟ್ರು. ಒಂದೇ ಒಂದು ವೀಟೋ ಪವರ್ ಇದೆ. ಒಂದು ವೇಳೆ ಆ ವೀಟೋ ಪವರ್ ಇಟ್ಟು ಯುದ್ಧ ಮಾಡಕ್ ಹೋದ್ರೆ ಇರಾನ್ ಮೇಲೆ, ಒಂದು ವೇಳೆ ತಿರ್ಗಾ ಅವರ ಒಂದು ಹೈ ಒಂದು ಅಫಿಷಿಯಲ್ಸ್ ಇರ್ತಾರೆ, ಅವ್ರ ಹತ್ರ ಬಂದು ರಿಪೋರ್ಟ್ ಕೊಡ್ಬೇಕಾದ್ರೆ ಒಂದು ವೇಳೆ ಯುದ್ಧ ಬೇರೆ ತರ ಹೋಗಂಗಿದ್ರೆ ಈವನ್ ಟ್ರಂಪ್ ಒಂದು ಅಧಿಕಾರವನ್ನು ಕಿತ್ಕೊಳ್ಳೋಕ್ಕೂ ಅವ್ರಿಗೆ ಅಧಿಕಾರ ಇರುತ್ತೆ. ಸೊ ಇನ್ನು ಮುಂದೆ ಆ ರೀತಿ ಯುದ್ಧ ಆಗಲ್ಲ. ನಾವು ನೋಡೋಣ. ಇದೆಲ್ಲ ನಡಿಬೇಕಾದ್ರೆ ಪ್ರಿಯರಲ್ಲಿ ಒಂದು ಸಣ್ಣ ಸಣ್ಣ ಒಂದು ಸೂಚನೆಗಳು ನಾವು ನೋಡಬೇಕು ಪ್ರಿಯರೇ, ಧ್ಯಾನ ಮಾಡ್ಕೋಬೇಕು. ಯಾಕಂದ್ರೆ ಇದು ದ ಡೇ ಆಫ್ ಜೆಹೋವಾ, ರೌದ್ರುವ ದಿನ, ದುಷ್ಟರಿಗೆ ಕೆಟ್ಟವರಿಗೆ ದೊಡ್ಡ ದೊಡ್ಡ ಒಂದು ಸಂಕಷ್ಟಕ್ಕೆ ಅವರು ನಾಶವಾಗ್ತಾರೆ ಅಂದ್ಬಿಟ್ಟು ಎಲ್ಲಾ ಪ್ರವಾದನೆ ವಾಕ್ಯಗಳು ಹೇಳ್ತಾರೆ. ಆದ್ರೆ ದೇವರ ನೀತಿಯನ್ನು ಯಾರು ಪ್ರೀತಿಸ್ತಾರೋ, ಆ ನೀತಿ ಅಂದ್ರೆ ನೀತಿವಂತರನ್ನು ಮಾತ್ರ ದೇವ್ರು ಏನ್ ಮಾಡ್ತಾರೆ? ನೀತಿಯನ್ನು ಪ್ರೀತಿಸುವ ನೀತಿವಂತರನ್ನು ದೇವರು ಕಾಪಾಡ್ತಾರೆ. ಆದ್ರೆ ಈ ರೌದ್ರುವ ದಿವಸ ಇಡೀ ಲೋಕಕ್ಕೂ ನಮಗೂ ಉದುವಾದದ್ದು, ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಅದು ಭಯಂಕರವಾಗಿರುತ್ತದೆ, ಎಲ್ಲಾ ದೇಶಗಳನ್ನು ಬಾಧಿಸುತ್ತೆ, ಒಂದು ದೊಡ್ಡ ಸಂಕಷ್ಟ ಕಾಲವಾಗಿ ಅದು ಇರುತ್ತದೆ. ಅದು ನಮ್ಮ ಜೀವನದಲ್ಲಿ ಈಗಲೇ ಅದು ಪ್ರಾರಂಭವಾಗಿದೆ. ಇದು ಸಾಧಾರಣವಾದಂತ ಒಂದು ಸಮಸ್ಯೆ ಅಲ್ಲ, ದೊಡ್ಡ ಒಂದು ಸಮಸ್ಯೆ ಆಗಿರುವುದರಿಂದ ಪ್ರಿಯರೇ, ನಾವು ನೋಡ್ಬೋದು ಯುದ್ಧಗಳು, ಜಗಳಗಳು, ಹಿಂಸೆಗಳು ಇಡೀ ಲೋಕವನ್ನೇ ಒಂದು ತಾಕುವ ತುಂಬಾ ಕಠಿಣವಾದ ಒಂದು ಸಮಯ ಅದು ಪ್ರಾರಂಭವಾಗ್ಬಿಟ್ಟಿದೆ ಪ್ರಿಯರೇ. ಪ್ರವಾದಿಯಾದಂತ ಜೋಯಲ್ ಹೇಳ್ಬೇಕಾದ್ರೆ ಏನಂತ ಹೇಳ್ತಾರೆ ಅಂದ್ರೆ, ನೀವು ಚೀಯೋನಿನಲ್ಲಿ ಹೋಗಿ ಕೊಂಬೋದ್ರಿ, ನನ್ನ ಪರಿಶುದ್ಧ ಪರ್ವತದಲ್ಲಿ ಎಚ್ಚರಿಕೆ ಶಬ್ದವನ್ನು ನೀವೇನ್ ಮಾಡ್ರಿ? ಮೊಳಗಿಸ್ರಿ. ಹೇಳಿ ಅವರಿಗೆ, ದೇಶದ ನಿವಾಸಿಗಳೆಲ್ಲರೂ ನಡುಗ್ತಾ ಇದ್ದಾರೆ. ಯಾಕಂದ್ರೆ ಕರ್ತನ ದಿನವು ಅಂದ್ಬಿಟ್ಟು 4000 ವರ್ಷಕ್ಕೆ ಮುಂಚೆ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಈಗ ಜಸ್ಟ್ ನೋಡಿ, ಪ್ರತಿಯೊಂದು ದೇಶದಲ್ಲಿ ಅವರ ಒಂದು ಪಾರ್ಲಿಮೆಂಟ್ ಬಜೆಟ್ ಸೆಷನ್ ಅಲ್ಲಿ ಹೆಚ್ಚಾದ ಹಣ ಯಾವುದಕ್ಕೆ ಅವರು ಸೆಪರೇಟ್ ಮಾಡ್ತಾರೆ ಪ್ರಿಯರೇ? ಹೆಚ್ಚಾದ ಹಣ ಅದಕ್ಕೆ ಮಿಲಿಟರಿಗೆ, ಆರ್ಮ್ಸ್ ಅಮ್ಯುನಿಷನ್ಸ್ಗೆ, ದೊಡ್ಡ ದೊಡ್ಡ ವಾರ್ಶಿಪ್ಸ್, ದೊಡ್ಡ ದೊಡ್ಡ ಸಬ್ಮರೀನ್, ನ್ಯೂಕ್ಲಿಯರ್ ಬಾಂಬ್, ದೊಡ್ಡ ದೊಡ್ಡ ನಾಶಕರವಾದ ಒಂದು ಆಯುಧಗಳನ್ನು ಪ್ರಿಪೇರ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ? ಅಷ್ಟು ಹಣವನ್ನು ಅವರು ಸೆಪರೇಟ್ ಮಾಡ್ತಾರೆ. ಅದಕ್ಕಾಗಿ ಪ್ರತಿ ದೇಶದಲ್ಲಿರುವಂತಹ ಜನಗಳ ಒಂದು ಟ್ಯಾಕ್ಸ್ ಅಮೌಂಟ್ ಯಾವುದಕ್ಕೆ ಹೋಗುತ್ತೆ? ಈಗ ಎಲ್ಲಾ ದೇಶದಲ್ಲಿ ಇದಕ್ಕೆ ಸಿದ್ಧತೆ ಆಗಿದ್ದಾರೆ. ಎಷ್ಟೋ ಒಂದು ಈಗ F-35 ಜೆಟ್ ಎಲ್ಲ ನಮ್ಗೆ ಬೇಕಾದ್ರೆ ಆ ಒಂದು ಟೆಕ್ನಾಲಜಿ ನಮ್ಮ ಹತ್ರ ಇಲ್ಲ. ಇಲ್ಲಿಂದ ನಮ್ಮ ಒಂದು ಹಣ ತಗೊಂಡೋಗಿ ಏನ್ ಮಾಡ್ತಾರೆ? ಇನ್ವೆಸ್ಟ್ ಮಾಡ್ತಾರೆ. F-35 ಜೆಟ್ ನಮಗೆ ಒಂದು 60 ಬೇಕಂದ್ರೆ ಅದಕ್ಕೆ ಎಷ್ಟು ಕ್ರೋರ್ಸ್ ಆಫ್ ಅಮೌಂಟ್ ಗೊತ್ತಾ? ಒಂದು ವೇಳೆ ಅವರೇ ಆ F-35 ಜೆಟ್ ನಮ್ಗೆ ಕೊಟ್ಟರು ಕೂಡ ಅದನ್ನ ಆಕ್ಟಿವೇಟ್ ಮಾಡಕ್ಕೆ ನಮ್ಗೆ ಬರಲ್ಲ. ಅದಕ್ಕೆ ಸೆಪರೇಟ್ ಟ್ರೈನಿಂಗ್. ಒಂದು ಸರಿ F-35 ಜೆಟ್ ಹೋಗಿ ಬಂದ್ಮೇಲೆ ಅದನ್ನ ಇಮಿಡಿಯೇಟ್ ಸರ್ವಿಸ್ ಮಾಡ್ಬೇಕು. ಸರ್ವಿಸ್ ಮಾಡೋ ದುಡ್ಡೇ ಹೆಚ್ಚಂತೆ. ಈವನ್ ಅಮೆರಿಕ ಬಂದು ಆ ಸರ್ವಿಸು, ಆ ಟೆಕ್ನಾಲಜಿ ಯಾವುದು ಹೇಳ್ಕೊಡಲ್ಲ. ಸರ್ವಿಸ್ ಮಾಡ್ಬೇಕಂದ್ರೂ ಕೂಡ ಅವರೇ ಬಂದು ಸರ್ವಿಸ್ ಮಾಡಬೇಕು. ಈವನ್ ಅದನ್ನ ಇನ್ನೊಂದು ದೇಶಕ್ಕೂ ಸೇಲ್ ಮಾಡಂಗಿಲ್ಲ. ಅದರ ಕೋಡ್ ಬೇಡ, ಅದರ ಚಿಪ್ ಆಕ್ಟಿವೇಶನ್ ಯಾರ ಹತ್ರ ಇರ್ತದೆ? ಅಮೆರಿಕ. ಯಾವಾಗ ಬೇಕಾದ್ರೆ ಆಫ್ ಮಾಡ್ಬಿಡ್ತಾರೆ. ಈವನ್ ನಾಳೆ ನಾವು ಅಮೆರಿಕ
ವಿರುದ್ಧವಾಗಿ ನಾವೇನು ಮಾಡೋಕ್ಕಾಗಲ್ಲ, F-35 ಜೆಟ್ ತಗೊಂಡು ಹೋಗೋಕ್ಕಾಗಲ್ಲ. ಆ ರೀತಿಯಾದ ಒಂದು ಟೆಕ್ನಾಲಜಿ. ಹಾಗಾದ್ರೆ ನೋಡಿ, ಕೊನೆಗೆ ಯಾರು ಮಾರ್ತಾರೆ ಅಂತ ನೋಡ್ಬೇಕಾದ್ರೆ ಆಟೋಮೆಟಿಕ್ ತಿರ್ಗಾ ಹೋರಾಟ, ತಿರ್ಗಾ ಜಗಳ, ಇದು ಪುನಃ ಅದು ನಡೀತಾ ಇರ್ತದೆ ಪ್ರಿಯರೇ. ಹಾಗಿರೋದ್ರಿಂದ ಒಂದು ದೊಡ್ಡ ದೊಡ್ಡ ಕಷ್ಟಗಳು, ಗೊಂದಲಮಯಗಳು ಇದು ಮುಂದುವರಿತಾ ಇರ್ತದೆ ಪ್ರಿಯರೇ. ಇದೇ ಮೆಸ್ಸಿಯನ ರಾಜ್ಯವುದು ಪ್ರಾರಂಭ. ಈ ರೀತಿನೇ ದೇವರ ರಾಜ್ಯ ಈ ಭೂಮಿಯಲ್ಲಿ ಸ್ಥಾಪನೆ ಆಗತ್ತೆ. ಒಂದು ಒಳ್ಳೆ ಒಂದು ಸಾಮ್ಯದ ಮುಖಾಂತರ ಸ್ವಾಮಿ ಮಾತನಾಡಬೇಕಾದ್ರೆ 10 ಕನ್ಯರ ಬಗ್ಗೆ ಮಾತನಾಡ್ತಾರೆ. ಈ 10 ಕನ್ಯರ ಬಗ್ಗೆ ಮಾತನಾಡ್ತಾರೆ. ಆಕ್ಚುಲಿ ಈ ಪಾಠದ ಒಂದು ಅಂತ್ಯಕ್ಕೆ ಬಂದಿರುವುದರಿಂದ ಇದು ನಮ್ಮ ಬಗ್ಗೆ. ಯಾಕಂದ್ರೆ ಎಲ್ಲರೂ ದೇವರ ಮಕ್ಕಳಾಗೆ ಇರ್ತಾರೆ. ಇಲ್ಲಿ 5 ಮಂದಿ ಬುದ್ಧಿಯುಳ್ಳವರು, 5 ಮಂದಿ ಬುದ್ಧಿ ಇಳಿದವರು, 5 ಮಂದಿ ಬುದ್ಧಿ ಉಳ್ಳವರು. ಈ ಬುದ್ಧಿ ಉಳ್ಳವರೇ ದ ಡೇ ಆಫ್ ಜೆಹೋವಾ ಯಾವಾಗ ಪ್ರಾರಂಭವಾಗಿದೆ, ದ ಡೇ ಆಫ್ ಟ್ರಿಬ್ಯುಲೇಷನ್ ಅಂದ್ರೆ ಏನು, ದ ಡೇ ಆಫ್ ರಾತ್ ಅಂದ್ರೆ ಏನು, ದ ಡೇ ಆಫ್ ವೆಂಜನ್ಸ್ ಅಂದ್ರೆ ಏನು, ದ ಡೇ ಆಫ್ ಜಸ್ಟಿಸ್ ಅಂದ್ರೆ ಏನು, ಇದನ್ನೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ಬುದ್ಧಿಯುಳ್ಳ ಕನ್ಯರು ಓದಿ ಧ್ಯಾನ ಮಾಡಿ ತಮ್ಮ ರಕ್ಷಣೆ ನೆರವೇರೋದಕ್ಕೆ ಏನ್ ಮಾಡ್ತಾರಂತೆ, ಪ್ರಯತ್ನ ಪಡ್ತಾರಂತೆ. ಈ ಬುದ್ಧಿಯುಳ್ಳ ಕನ್ಯರು ಈ ಸಾಮ್ಯ ಪ್ರೆಸೆಂಟ್ ಹೀಗೆ ಅದು ನೆರವೇರುವಂತ ಒಂದು ಸಾಮ್ಯ ಅಂತ ಹೇಳ್ತಾರೆ. ಅದರಿಂದ ನಾವು ಇಷ್ಟು ಸಂಶಯಗಳು ನಡೆಯುವಾಗ ನಮ್ಮ ಒಂದು ಮನಸ್ಸು ದುರ್ಬಲದಿಂದ ಹಿಂದಕ್ಕೆ ನಾವು ಹೋಗಕ್ಕೆ ಬಿಡಬಾರ್ದಂತೆ ಪ್ರಿಯರೇ. ಅಪೊಸ್ತಲರು ಹೇಳ್ತಾರೆ, ನೀವು ಧೈರ್ಯದಿಂದ ಇರಬೇಕು ಅಂತ ಹೇಳ್ತಾರೆ. ಇಷ್ಟು ಸಂಕಷ್ಟಗಳು ಬರುವಾಗ, ಇಷ್ಟು ಹೋರಾಟಗಳು ಬರುವಾಗ ನೀವೇನ್ ಮಾಡ್ರಿ ಅಂತ ನೋಡ್ಬೇಕಾದ್ರೆ ಅಪೊಸ್ತಲರು ಹೇಳ್ಬೇಕಾದ್ರೆ ಸಹೋದರ ಅದಕ್ಕೆ ಒಳ್ಳೆ ಇಂಟರ್ಪ್ರಿಟೇಷನ್ ಕೊಡ್ತಾರೆ. ಒಂದು ವೇಳೆ ಇಷ್ಟು ಸಮಸ್ಯೆಗಳು ನಮ್ಗೆ ಬರುವಾಗ ನಮ್ಮ ಮನೋಭಾವ ಒಂದು ವೇಳೆ ಈ ರೀತಿ ಮಾತಾಡ್ಬೋದು, ನಾನು ಒಡಂಬಡಿಕೆ ಮಾಡಿದೆ, ದೇವ್ರನ್ನ ಪ್ರೀತಿಸಿದೆ, ನನ್ನನ್ನು ದೇವರಿಗೆ ಸಮರ್ಪಣೆ ಮಾಡಿದೆ, ಇಷ್ಟೆಲ್ಲ ನನ್ನನ್ನೇ ದೇವರಿಗೆ ಸಮರ್ಪಣೆ ಮಾಡಿದ್ರು, ಇಷ್ಟು ಸಮಸ್ಯೆಗಳು ನನಗೆ ಯಾಕೆ ಬರಬೇಕು ಈ ಒಂದು ಮಹಾ ಸಂಕಷ್ಟ ದಿವಸದಲ್ಲಿ? ಒಂದು ವೇಳೆ ಈ ಕಷ್ಟ ನನಗೆ ಯಾಕೆ ಬರಬೇಕು? ಒಂದು ವೇಳೆ ಆ ರೀತಿಯಾದಂಥ ಒಂದು ಮನೋಭಾವ ನನ್ನ ಫ್ಯಾಮಿಲಿಗೆ, ನನ್ನ ಮಕ್ಕಳಿಗೆ ಇದೆಲ್ಲ ಬರುತ್ತಂತೆ ಇನ್ನು ಮುಂದೆ, ಇವೆಲ್ಲ ಬರುತ್ತೆ. ಆಗ ಸಹೋದರ ಹೇಳ್ತಾರೆ, ನೀವು ಯಾವಾಗ ಒಡಂಬಡಿಕೆ ಮಾಡಿದಿರೋ ಆ ದಿನದಿಂದ ಹಿಡಿದು ದೇವ್ರು ಏನು ಮಾಡಲ್ಲ, ಮರೆಯಲ್ಲ. ಆದರೆ ಸಹೋದರ ಮಾತನಾಡಬೇಕಾದ್ರೆ ಹೇಳ್ತಾರೆ, ನಾವು ದೇವರ ವಾಗ್ದಾನಗಳು, ದೇವ್ರು ನಮ್ಗೇನು ವಾಗ್ದಾನ ಕೊಟ್ಟಿದ್ದಾರೆ, ಆ ವಾಗ್ದಾನದ ಮೇಲೆ ದೃಢವಾದ ನಂಬಿಕೆ ನಮ್ಮಲ್ಲಿ ಇರಬೇಕಂತೆ. ಇದು ನಮಗೂ ಬರುತ್ತಂತೆ, ಸಭೆಗೂ ಬರುತ್ತಂತೆ. ಈ ವಾಗ್ದಾನಗಳು ನಮ್ಮಲ್ಲಿ ಇರಬೇಕಂತೆ. ಆದ್ದರಿಂದ ನೀವು ಒಳ್ಳೆ ಕ್ರಿಯೆಗಳು ಮಾಡ್ತಾನೆ ಇರ್ರಿ. ಎಷ್ಟೇ ಪ್ರಳಯಗಳು ಬರಲಿ, ನೀವು ಪ್ರೀತಿಸ್ತೀರಾ, ಅದರಲ್ಲೇ ನೆಲೆಯಾಗಿ ನಿಂತೀರಿ ಅಂತ ಹೇಳ್ತಾರೆ. ನಿನ್ನ ನೆರವನನ್ನು ಪ್ರೀತಿಸುವುದರಲ್ಲಿ ನೀವು ಬಿಟ್ಟು ಬಿಡಬೇಡ್ರಿ ಅಂತ ಹೇಳ್ತಾರೆ. ಒಂದು ವೇಳೆ ನೀವು ಸಹಾಯ ಮಾಡ್ತಾ ಇದ್ದೀರಾ, ಮಾಡ್ತಾನೆ ಇರಿ, ಅದು ಬಿಟ್ಟು ಬಿಡಬೇಡ್ರಿ. ಯಾವುದ್ರಲ್ಲಿ ನೀವು ಮನಸ್ಸು ಆಯಾಸದೊಳಗೆ ನೀವು ಹೋಗ್ಬಾರ್ದು. ಕೆಲವೊಂದು ಸಮಯಗಳಲ್ಲಿ ನಮ್ಮ ಮನಸ್ಸು ಆಯಾಸದೊಳಗೆ ಹೋಗ್ಬೋದು, ಕೆಲವೊಂದು ಸಮಯದಲ್ಲಿ ಭಯ ಬರ್ಬೋದು, ಕೆಲವೊಂದು ಸಮಯದಲ್ಲಿ ಚಿಂತೆ ಬರ್ಬೋದು, ಕೆಲವೊಂದು ಸಮಯದಲ್ಲಿ ನಮಗೆ 2ನೇ ಮರಣದ ಒಂದು ಭಯ ಕೂಡ ಬರಬಹುದು. ಇದೆಲ್ಲ ಬರುತ್ತಂತೆ ದ ಡೇ ಆಫ್ ಜೆಹೋವಾದಲ್ಲಿ. ಪ್ರಿಯರೇ, ಅಪೊಸ್ತಲ ಪೌಲರು ಹಲವಾರು ವಿಷಯಗಳು ನಮ್ಮಲ್ಲಿ ಮಾತನಾಡ್ತಾರೆ. ಏನಂದ್ರೆ, ನಾವು ತಿಳಿದಿರೋ ಸತ್ಯಕ್ಕೆ ತಕ್ಕ ಹಾಗೆ ನಾವು ಬಾಳಿಲ್ಲ ಅಂದ್ರೆ ಈವನ್ನು ಸೈತಾನನ್ನು ಕೂಡ ದೇವರು ಅನುಮತಿ ಮಾಡ್ಬಿಡ್ತಾರಂತೆ, ಪರ್ಮಿಷನ್ ಮಾಡ್ಬಿಡ್ತಾರಂತೆ ನಮಗೆ ಶೋಧಿಸುವುದಕ್ಕೆ. ಸೊ ಹಾಗಿರೋದ್ರಿಂದ ಇನ್ನೊಂದು ಸಹೋದರ ಮಾತನಾಡ್ತಾರೆ, ದ ಡೇ ಆಫ್ ಜೆಹೋವಾ ಕೂಡ ನಮ್ಮ ಒಂದು ಆತ್ಮಿಕವಾದ ಜೀವನವನ್ನು ಶೋಧಿಸುವುದಕ್ಕೂ ಕೂಡ ನಮ್ಮನ್ನ ಪರ್ಮಿಟ್ ಮಾಡ್ತಾರಂತೆ. ಅದರಲ್ಲಿ ನಾವು ನೆಲೆಯಾಗಿ ನಿಂತಿದೀವಾ ಇಲ್ವಾ? ಯಾಕಂದ್ರೆ ಪಾದ ಅಂಗಗಳಂತ ನೋಡ್ಬೇಕಾದ್ರೆ ಇವರ್ ಕಾನ್ಫಿಡೆನ್ಸು ಅದನ್ನ ಬಿಟ್ಬೇಡ್ರಿ ಅಂತ ಹೇಳ್ತಾರೆ. ಇಂಥ ಸಮಯದಲ್ಲಿ ನಿಮ್ಮ ಒಂದು ವಿಶ್ವಾಸ, ನಿಮ್ಮ ಒಂದು ನಂಬಿಕೆ, ನಾನು ದೇವರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀನಿ, ನಾನು ಎಷ್ಟು ಮಟ್ಟಿಗೆ ದೇವರ ಒಂದು ಜ್ಞಾನದಲ್ಲಿ ನಾನು ಬೆಳೀತಾ ಇದ್ದೀನಿ, ದೇವರ ಕೃಪೆಯಲ್ಲಿ ಎಷ್ಟು ಮಟ್ಟಿಗೆ ನಾನು ಬೆಳೀತಾ ಇದ್ದೀನಿ, ಇದನ್ನೆಲ್ಲ ಬೆಳೀತಾ ಅಷ್ಟರ ಮಟ್ಟಿಗೆ ನನ್ನಲ್ಲಿ ಆ ನಂಬಿಕೆ ನನ್ನಲ್ಲಿ ಹೆಚ್ಚಾಗಬೇಕು. ಹೃದಯದಲ್ಲಿ ಇರುವುದೇ ಹೊರಗೆ ಏನು ಮಾಡುತ್ತೆ, ಹೊರಡುತ್ತಂತ ನೋಡ್ಬೇಕಾದ್ರೆ ನಂಬಿಕೆ ಎಲ್ಲ ಅಲ್ಲಿಂದ ಹೊರಡಬೇಕಾದ್ರೆ ನಾವು ಬಹಳ ಧೈರ್ಯದಿಂದ ಇರ್ಬೋದು, ಸಂತೋಷದಿಂದ ಇರ್ಬೋದು. ದೇವರ ಯೋಚನೆ ನೆರವೇರುವುದಕ್ಕೆ ನಾನು ಕಾರಣವಾಗಿರ್ತೀನಿ. ಆತನ ಆತ್ಮ ನನ್ನಲ್ಲಿ ಫಲ ಕೊಡುವಂತ ಆತ್ಮ ನನ್ನಲ್ಲಿ ಹೆಚ್ಚಾಗಿ ಅದು ಬೆಳೀತಾ ಇರ್ತದೆ. ಅವಾಗ ಈ ವಾಗ್ದಾನಗಳ ಮೇಲೆ ನಾನು ನಂಬಿಕೆ ಇಡುವಾಗ, ನನ್ನ ಒಂದು ಜೀವನ ವಾಗ್ದಾನದ ಒಂದು ಅಡಿಪಾಯದ ಮೇಲೆ ಇರುವಾಗ, ಈ ಒಂದು ಮಹಾ ಸಂಕಷ್ಟ ಕಾಲದಲ್ಲಿ ದೇವರು ಏನ್ ಮಾಡ್ತಾರೆ, ನನ್ನನ್ನು ನಡೆಸ್ಕೊಂಡು ಹೋಗ್ತಾರೆ. ಆ ಒಂದು ಕಾಲದಲ್ಲಿ, ಯಾಕಂದ್ರೆ ಹಲವಾರು ಕಾಲದಲ್ಲಿ, ಇದಕ್ಕೆ ಮುಂಚೆ ತಗೊಳ್ಳಿ, ಕಳೆದ ವರ್ಷ ಪೂರ್ತಿ ದೇವ್ರು ನಮ್ಮನ್ನು ಯಾಕೆ ಕಾಪಾಡಿದ್ರು, ಅದನ್ನ ನೆನೆಸ್ಕೊಂಡ್ರೆ ಸಾಕಂತ ಹೇಳ್ತಾರೆ. ಒಂದು ವೇಳೆ ಇಂಥ ಮಗಾ ಕಷ್ಟದ ಕಾಲದಲ್ಲಿ ನಮಗೆ ಅಷ್ಟು ಕಷ್ಟ ಬರುವುದಕ್ಕೆ ದೇವರು ಬಿಡೋದಿಲ್ಲ, ಬಟ್ ಅದರೊಳಗೆ ನಾವು ಪ್ರಯಾಣ ಮಾಡಬಹುದು. ಒಂದು ವೇಳೆ ನಮ್ಮ ನಂಬಿಕೆ ಇಲ್ಲದಿದ್ದರೆ ಖಂಡಿತ ಒಂದು ಶ್ರೇಷ್ಠ ಹೋರಾಟವನ್ನು ನಾವು ಹೋರಾಡಕ್ಕಾಗಲ್ಲ. ಈ ರೌದ್ರ ದಿನದಲ್ಲಿ ಕೂಡ ನಾವು ಬೀಳಕ್ಕೆ ಚಾನ್ಸಸ್ ಇದೆ. ಒಂದು ಶೋಧನೆಯ ಕಾಲದಲ್ಲಿ
ಬೀಳಕ್ಕೆ ಚಾನ್ಸಸ್ ಇದೆ. ದೇವ್ರ ಮೇಲೆ ನಂಬಿಕೆ ಇರ್ಬೋದು, ಬರೀ ನಂಬಿಕೆನೇ ಇಟ್ಟುಕೊಂಡು ನಾವು ಭಯಪಟ್ಟು ಅಡಗಿಸಿಕೊಂಡು ನಾವು ಬಾಳೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ ಅಂತ ಕೂಡ ಸಹೋದರರು ಅಲ್ಲಿ ಹೇಳ್ತಾರೆ. ಆದ್ರಿಂದ ಶೋಧನೆ ಹೇಗೆ ಬರ್ತಂತ ನೋಡೋದಾದ್ರೆ ನಾವು ಎದುರು ನೋಡದೇ ಇರುವಂತ ರೀತಿಯಲ್ಲಿ ಶೋಧನೆಗಳು ಬರುತ್ತೆ, ಬಹಳ ತೀವ್ರವಾಗಿರುತ್ತೆ, ಕಠಿಣವಾಗಿರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಪ್ರೀತಿ ವಿಶ್ವಾಸವನ್ನು ಶೋಧಿಸುವುದಕ್ಕಾಗಿ ಈ ಮಗಾ ಸಂಕಷ್ಟವನ್ನು ದೇವ್ರು ಏನ್ ಮಾಡ್ತಾರೆ, ಕಳಿಸ್ತಾರೆ. ಮರಣ ತನಕ ಯಾರು ನೆಲೆಯಾಗಿ ನಿಂತಿರ್ತಾರೋ ಅವ್ರು ಮಾತ್ರ ಏನ್ ಮಾಡ್ತಾರಂತೆ, ಅವರು ಗೆಲ್ಲುತ್ತಾರೆ. ಅದರಿಂದ ಪ್ರಿಯರೇ, ದೇವರು ನಮಗೆ ಕೊಟ್ಟಿರುವಂತ ವಾಗ್ದಾನಗಳನ್ನು ನಾವು ನಂಬಬೇಕು. ಈ ಮಗಾ ದಿವಸದಲ್ಲಿ, ರೌದ್ರ ದಿವಸದಲ್ಲಿ ದೇವರ ವಾಗ್ದಾನಗಳನ್ನು ನಂಬುವಂತೆ ದೇವರು ನಮ್ಮನ್ನು ನಡೆಸ್ತಾರಂತೆ. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ಕಣ್ಣುಗುಟ್ಟೆ ಅಂತ ನಾನು ಕಾಪಾಡ್ತೀನಿ. ಸೊ ಇದನ್ನೆಲ್ಲ ನಾವು ವಾಗ್ದಾನ ನೆನಪು ಮಾಡುವುದಕ್ಕೆ ದೇವ್ರು ಏನ್ ಮಾಡ್ತಾರೆ, ಪರ್ಮಿಟ್ ಮಾಡ್ತಾರಂತೆ. ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ, ನಮ್ಮ ಒಂದು ಪ್ರಾಮಾಣಿಕತೆ ಎಷ್ಟರ ಮಟ್ಟಿಗಿದೆ ಅಂದ್ಬಿಟ್ಟು ದೇವರು ಪರಿಶೋಧನೆ ಮಾಡಕ್ಕೆ ದ ಡೇ ಆಫ್ ಜೆಹೋವಾದಲ್ಲಿ ನಮ್ನ ಏನ್ ಮಾಡ್ತಾರಂತೆ, ಪರ್ಮಿಟ್ ಮಾಡ್ತಾರಂತೆ. ನಾವೇನ್ ಸಾಧನೆ ಮಾಡಿದೀವಿ ಈ ಒಂದು ಆತ್ಮಿಕವಾದಂಥ ಜೀವನದಲ್ಲಿ ಎಂಬುದಕ್ಕಾಗಿ ಅಲ್ಲ ಪ್ರಿಯರೇ, ನಮ್ಮ ವಿಶ್ವಾಸ ಎಷ್ಟರ ಮಟ್ಟಕ್ಕಿದೆ ಅಂದ್ಬಿಟ್ಟು ಶೋಧಿಸುವುದಕ್ಕಾಗಿ ದೇವ್ರು ಏನ್ ಮಾಡ್ತಾರಂತೆ, ಇದರೊಳಗೆ ನಮ್ಮನ್ನು ಕಳಿಸುವಾಗ ತುಂಬಾ ಕಠಿಣವಾದಂತ ಒಂದು ಕಾಲವಾಗಿರುತ್ತೆ. ಶೋಧನೆ ಹೆಚ್ಚಾಗಿ ತುಂಬಿರುತ್ತಂದೆ. ಇದನ್ನ ತಡ್ಕೋತೀವ, ಇದರಲ್ಲಿ ಬೀಳ್ತೀವ, ಎದ್ದು ಓಡ್ತೀವ ನಾವು, ದೇವರು ನಮ್ಮನ್ನ ಶೋಧನೆ ಮಾಡ್ತಾರಂತೆ. ಅದಕ್ಕೆ ದ ಡೇ ಆಫ್ ಜೆಹೋವಾ, ದ ಡೇ ಆಫ್ ಜೆಹೋವಾ ಅಂತ ಅಲ್ಲಿ ಕೊಡಲ್ಪಟ್ಟಿದೆ. ಅಪೊಸ್ತಲ ಪೌಲರು ಇದನ್ನ ಒಂದು ವಾಕ್ಯದ ಮುಖಾಂತರ ನಾವು ಧ್ಯಾನ ಮಾಡ್ಬೇಕಾದ್ರೆ ಫೇಲಿಕ್ಸ್ ಹತ್ರ ಹೋಗಿ ಮಾತನಾಡ್ತಾರೆ. ವಾಕ್ಯ ಓದಿ, ಅಪೊಸ್ತಲ ಕೃತ್ಯ 24-25 ವಚನ. ಪೌಲನು ಸುನೀತಿಯ ದಯೆ, ಮುಂದಣ ನ್ಯಾಯ ವಿಚಾರಣೆ ಇವುಗಳ ವಿಷಯವಾಗಿ ಪ್ರಸ್ತಾಪಿಸುತ್ತಿದ್ದಾಗ ಫೆಲಿಕ್ಸನು ಭಯಗ್ರಸ್ತನಾಗಿ ಅವನಿಗೆ, ಸದ್ಯಕ್ಕೆ ಹೋಗು, ಸಮಯ ದೊರಕಿದಾಗ ನಿನ್ನನ್ನು ಕರೆಸುವೆನು ಎಂದು ಹೇಳಿದನು. ಏನ್ ಅರ್ಥ ಆಯ್ತು ಪ್ರಿಯರಿ ಈ ವಾಕ್ಯದಲ್ಲಿ? ಯಾರು? ಫೇಲಿಕ್ಸ್ ಗವರ್ನರ್ ಆಗಿದ್ದಾನೆ. ಆ ಗವರ್ನರು ಅವರ ಒಂದು ಪದವಿಯಲ್ಲಿ ಅವರ ನೀತಿಯಾಗಿ ನಡ್ಕೊಂಡ್ರ ಅಂತ ನೋಡ್ಬೇಕಾದ್ರೆ ಇಲ್ಲ. ಎಚ್ಚರಿಸೋದಕ್ಕಾಗಿ ಯಾರು ಹೋಗ್ತಾರೆ? ಪೌಲರು ಹೋಗ್ತಾರೆ. ಹಾಗಂದ್ರೆ ಅವರು ನೀತಿಯಾಗಿ ನಡ್ಕೊಂಡಿಲ್ಲ, ಆಮೇಲೆ ಅವರು ದಯೆ ಯಾರಿಗೂ ತೋರಿಸ್ಲಿಲ್ಲ, ಅವರು ನೀತಿಯಾಗಿ ನ್ಯಾಯ ವಿಚಾರಣೆ ಯಾರಿಗೂ ಮಾಡ್ಲಿಲ್ಲ. ಈಗ ಅದೇ ನೀತಿ, ದಯೆ, ನ್ಯಾಯ ವಿಚಾರಣೆ ಬಗ್ಗೆ ಯಾರು ಮಾತಾಡಕ್ ಹೋಗ್ತಾರೆ ನೋಡಿ? ಯಾಕೆ ಪೌಲು ಫೇಲಿಕ್ಸ್ ಯಾರ್ರೀ ಪ್ರಿಯರೇ? ಅಪೊಸ್ತಲರ? ಇಲ್ಲ ಸತ್ಯವೇದ ವಿದ್ಯಾರ್ಥಿಯಾ? ಒಬ್ಬ ಲೌಕಿಕ ಮನುಷ್ಯ. ಯಾಕೆ ಅಪೊಸ್ತಲ ಪೌಲರು ಅಲ್ಲ ಅವ್ರಿಗೆ ಹೇಳಕ್ ಹೋಗ್ಬೇಕು? ಒಂದೊಂದು ಘಟನೆ ನಾವು ನೋಡ್ಬೇಕಾದ್ರೆ ಲೋಕಕ್ಕೂ ನಮಗೂ ಇದೇ ನಾವು ಲೋಕದಲ್ಲಿ ಇರುವಾಗ ಹೋಗಿ ಹೇಳಿದ್ರೆ ಅಪೊಸ್ತಲ ಪೌಲರ ತರ ಅವ್ರು ಕೇಳ್ತಾರ, ನಂಬ್ತಾರ? ಏನ್ ಮಾಡ್ತಾರೆ? ನಮ್ಮನ್ನು ಹಿಂಸೆಗೆ ಒಳಪಡಿಸ್ಬೋದು. ಇದನ್ನೇ ಅಲ್ಲಿ ಅಪೊಸ್ತಲ ಹೇಳ್ಬೇಕಾದ್ರೆ ಹೋಗಿ ಹೇಳುವಾಗ ಹೇಳ್ತಾರೆ, ಸದ್ಯಕ್ಕೆ ಹೋಗು, ಸಮಯ ದೊರಕಿದ್ದಾಗ ನಿನ್ನನ್ನು ಕರೆಸುವೇನೆ ಅಂದ್ಬಿಟ್ಟು ಹೇಳಿ ಕಳಿಸ್ಬಿಟ್ಟು. ಪ್ರಿಯರೇ, ಹಾಗಾದ್ರೆ ಆಗಿರೋದ್ರಿಂದ ನಾವೇನ್ ಪಾಠ ಕಲ್ತ್ಕೊಳ್ಳೋಣ? ಕೊನೆಗೆ ನಾವು ನೋಡೋದಾದ್ರೆ ಓದನ ವಾಕ್ಯ, ಯೋಹಾನ 16ನೇ ಅಧ್ಯಾಯ 8ನೇ ವಚನ. ಆ ಒಂದು ವಾಕ್ಯದ ಒಂದು ವಿವರಣೆ ನೋಡಿ, ಎಷ್ಟು ವಾಕ್ಯದಲ್ಲಿ ದೇವರು ಕೊಟ್ಟಿದ್ದಾರೆ ಅಂದ್ರೆ, ಓದಿಷ್ಟ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ಎಂತ ಒಂದು ಬ್ಯೂಟಿಫುಲ್ ವಾಕ್ಯ ನೋಡಿ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸ್ಬೇಕಾದ್ರೆ ದ ಡೇ ಆಫ್ ಜೆಹೋವಾ ಇಲ್ಲಿ ಪ್ರಾರಂಭವಾಗಿರ್ಬೇಕು. ರೌದ್ರೋ ದಿನ ಇಲ್ಲಿ ಪ್ರಾರಂಭವಾಗಿರ್ಬೇಕು. ದ ಡೇ ಆಫ್ ವೆಂಜನ್ಸ್ ಇಲ್ಲಿ ಪ್ರಾರಂಭವಾಗಿರ್ಬೇಕು. ದ ಡೇ ಆಫ್ ರಾತ್ ಇಲ್ಲಿ ಪ್ರಾರಂಭವಾಗಿರ್ಬೇಕು. ದ ಡೇ ಆಫ್ ಜಸ್ಟಿಸ್ ಇಲ್ಲಿ ಪ್ರಾರಂಭವಾಗಿರ್ಬೇಕು. ಆತನು ಬಂದು ನೀತಿ, ನ್ಯಾಯ, ತೀರ್ವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು. ಇನ್ನೊಂದು ವಾಕ್ಯ ಓದನಷ್ಟೇ, ಅದರಲ್ಲಿ 9ನೇ ವಚನ, ಯೋಹಾನ 16:9. ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿ. ನೋಡಿದ್ರ ನೋಡಿ, ವಿವರಣೆ ಕೊಡ್ತಾರೆ. ಇಡೀ ಲೋಕ ಸ್ವಾಮಿಯನ್ನ ನಂಬಲಿಲ್ಲ, ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿ ಏನ್ ಮಾಡ್ತಾರಂತೆ, ಬರ್ತಾರೆ. 2ನೇದು 10ನೇ ವಚನ, ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೆ ಇರುವುದರಿಂದ ನೀತಿಯ ವಿಷಯದಲ್ಲಿಯೂ. ಈಗ ಆತನು ಬಂದಿದ್ದಾರೆ, ಪ್ರತ್ಯಕ್ಷ ಆಗಿದ್ದಾರೆ, ಅವತ್ತು ಕಾಣಿಸ್ಲಿಲ್ಲ, ಬಟ್ ನೀತಿಯ ವಿಚಾರವನ್ನು ಮಾಡ್ತಾ ಇದ್ದಾರೆ. ಅದೇ 11ನೇ ವಚನ ಓದಿ ಸಿಸ್ಟರ್. ಇಹಲೋಕಾಧಿಪತಿಗೆ ನ್ಯಾಯ ತೀರ್ವಿಕೆ ಹೇಳ್ತಾರೆ, ಇಹಲೋಕಾಧಿಪತಿಗೆ ತೀರ್ವಿಕೆ ಆಯ್ತು. ನ್ಯಾಯ ತೀರ್ವಿಕೆ ಆದದರಿಂದ ನ್ಯಾಯ ತೀರ್ವಿಕೆ ವಿಷಯದಲ್ಲಿಯೂ ಲೋಕಕ್ಕೆ ಅರುಹನ್ನು ಹುಟ್ಟಿಸ್ಬೇಕಾದ್ರೆ
ಸಂಕಷ್ಟ, ರೌದ್ರ ದಿನ ಬೇಕು. ಲೋಕಕ್ಕೆ 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 ನಮಗೂ ಸೇರಿ ಪ್ರಿಯರೇ. ಸೊ ಆಗಿರೋದ್ರಿಂದ ಕರ್ತನಲ್ಲಿ ಪ್ರೀತಿ ಉಳ್ಳ ಸೌರ ಸೌರಿಯರೇ, ದೇವರ ಮಾತಿಂದ ನಾವು ಏನು ತಗೊಳ್ಬೋದಂದ್ರೆ, ದೇವರ ಒಂದು ಮಾತು ಸಭೆಗೂ ಮತ್ತೆ ಲೋಕಕ್ಕೂ. ಸಭೆಗೆ ದೇವರು ಹೇಳ್ತಾರೆ, ಏನು ಹೇಳ್ತಾರೆ ಪ್ರಿಯರೇ? ರೋಮ 12:1 ಹೇಳ್ತಾರೆ, ಆದ್ರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದ್ರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೋ ಮೆಚ್ಚುಗೆಯಾಗಿಯೋ ಇರುವ ಸಜೀವವಾಗಿಯೋ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಇದರಲ್ಲಿ ಕರೆಕ್ಟ್ ಆಗಿ ಇಟ್ಬಿಟ್ರೆ ಒಂದು ವೇಳೆ ನಾವು ರೌದ್ರ ದಿನದಲ್ಲಿ ಮರೆಯಾಗ್ಬೋದು. ಇಲ್ಲಂದ್ರೆ ಬಹಳ ಕಷ್ಟ ಪ್ರಿಯರೇ. ದೇವರು ಲೋಕಕ್ಕೆ ಏನ್ ಹೇಳ್ತಾರೆ? ಲೋಕಕ್ಕೆ ಏನ್ ಹೇಳ್ತಾರೆ? ಮನಸ್ಸಾಕ್ಷಿಗೆ ತಕ್ಕಂತ ಬಾಳಬೇಕು. ಮನಸ್ಸಾಕ್ಷಿಗೆ ತಕ್ಕಂತೆ ಬಾಳಿಲ್ಲ ಅಂದ್ರೆ ಲೋಕಕ್ಕೆ ಕಠಿಣವಾದ ತೀರ್ಪು ಬರುತ್ತೆ. ಕೆಟ್ಟದು, ಸುಳ್ಳು, ಈಗ ಸಮಾಧಾನವನ್ನು ಹುಡುಕ್ತಾರ? ಇಲ್ಲ. ಮನುಷ್ಯರು ಏನ್ ಮಾಡ್ತಾರೆ ಪ್ರಿಯರೇ? ಎಷ್ಟು ಸಾಧ್ಯವಾಗುತ್ತೆ, ಎಷ್ಟು ಹಣ ಸಂಪಾದನೆ ಮಾಡಬೇಕು, ಎಷ್ಟು ಗೌರವವನ್ನು ಸಂಪಾದನೆ ಮಾಡಬೇಕು, ಎಷ್ಟು ಅಧಿಕಾರವನ್ನು ಸಂಪಾದನೆ ಮಾಡಬೇಕು, ಅದು ಎಷ್ಟು ಪ್ರಾಣವನ್ನು ಸಾಯಿಸಿದ್ರು ಅಧಿಕಾರಕ್ಕೆ ಹೋಗ್ತಾರೆ, ಹಣ ಸಂಪಾದನೆ ಮಾಡ್ತಾರೆ, ಆ ಗೌರವವನ್ನು ಸಂಪಾದನೆ ಮಾಡ್ತಾರೆ. ಇದೆಲ್ಲದಕ್ಕೂ ನ್ಯಾಯ ತೀರ್ಪು ಬರುತ್ತೆ. ಕಟ್ಟ ಕಡೆಗೆ ಇವೆಲ್ಲ ನಡೀತಾ ಇರುವಂತ ಒಂದು ವಿಷಯ. ಅದರ ಒಂದು ಪರಿಣಾಮ ಏನಂತ ನೋಡ್ಬೇಕಾದ್ರೆ, ಆ ಒಂದು ವೇಳೆ ಅವರು ದೇವರ ಆಜ್ಞೆಗೆ ತಕ್ಕಂತೆ, ಮನಸ್ಸಾಕ್ಷಿಗೆ ತಕ್ಕಂತೆ ಒಂದು ವೇಳೆ ಬಾಳಿದ್ರೆ, ಬದುಕಿದ್ರೆ, ಈ ರೋದ್ರ ದಿನದಲ್ಲಿ ಅವರು ಮರೆಯಾಗ್ತಾರೆ ಪ್ರಿಯ. ನಮ್ಮ ಹಾಗೆ ಅಷ್ಟೇ. ಸೊ ಅದರಿಂದ ಬಹಳ ಎಚ್ಚರಿಕೆಯಿಂದ ನಾವು ಇರಬೇಕು. ಕರ್ತನ ದಿವಸ ಅಂತ ನೋಡ್ಬೇಕಾದ್ರೆ ಅದು ಭಯಂಕರವಾದದ್ದು. ಅಂದ್ರೆ ಕರ್ತನ ದಿವಸ ಅಂದ್ಬಿಟ್ಟು ಕಷ್ಟ ಬರಲ್ಲ ಅಂತ, ಬಂದೇ ಬರ್ತದೆ. ಬಟ್ ವಾಕ್ಯದ ಪ್ರಕಾರ ನಾವು ನೋಡ್ಬೇಕಾದ್ರೆ ಒಂದು ದೊಡ್ಡ ಎಚ್ಚರಿಕೆ. ಏನೋ ಬಂದ್ವಿ, ಕೇಳಿದ್ವಿ, ಹೋಗ್ತೀವಿ, ಅವಾಗ ನಾವು ಪಾಠವನ್ನು ಕೇಳ್ತೀವಿ. ಅಲ್ಲ ಪ್ರಿಯರೇ, ನಮ್ಮ ಒಂದು ಜೀವನದ ಶೈಲಿ ದೇವರು ಎದುರು ನೋಡುವ ರೀತಿಯಲ್ಲಿ ಇದ್ರೆ ಮಾತ್ರ. ಅದಕ್ಕೆ ಇಸ್ರೇಲ್ ಮಕ್ಕಳಿಗೆ ಹೇಳ್ಬೇಕಾದ್ರೆ, ನಿಮ್ಮ ಯೆಹೋವ ದೇವರನ್ನು ಸಂಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಭಯದಿಂದ ಏನ್ ಮಾಡ್ಬೇಕು? ನನ್ನನ್ನ ಪ್ರೀತಿಸಬೇಕು. ಆಗ ಇಸ್ರೇಲ್ ಮಕ್ಕಳು ಆ ವಿಧೇಯತನ್ನು ತೋರಿಸಿದ್ರ? ಇಸ್ರೇಲ್ ಮಕ್ಕಳಿಗೆ ಹೇಳಿದ್ರು, ನಿನ್ನ ಹಾಗೆ ನಿನ್ನ ನೆರೆಯವನನ್ನು ಏನ್ ಮಾಡ್ಬೇಕು? ಪ್ರೀತಿಸಬೇಕು. ಮಾಡಿದ್ರೆ ಇಸ್ರೇಲ್ ಮಕ್ಕಳು ಮಾಡಿಲ್ಲ. ಈಗ ಅವರು ಏನನ್ನ ಬಿತ್ತಿದ್ರು ಈಗ ಅದನ್ನ ಕೊಯ್ತಾ ಇದ್ದಾರೆ ಟಿಲ್ ಡೇಟು. ಈಗ ಅಮೆರಿಕ ಇನ್ನು ಮುಂದೆ ಇಸ್ರೇಲ್ಗೆ ಸಪೋರ್ಟ್ ಆಗಿ ಯುದ್ಧಕ್ಕೆ ಬರ್ತಾರಾ? ಈ ಯುದ್ಧದಲ್ಲಿ ಗೊತ್ತಾಗ್ಬಿಡ್ತು, ಇನ್ನು ಮುಂದೆ ಅಮೆರಿಕ ಬರಲ್ಲ. ಇನ್ನು ಮುಂದೆ ಬಂದ್ರೆ ಅಮೆರಿಕ ಹೆಸರು ಇನ್ನೂ ಹಾಳಾಗುತ್ತೆ. ಸೊ ಆಗಿರೋದ್ರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಒಂದು ಪಾಠ ನಮಗೆ ಕೊಡಬೇಕಾದ್ರೆ, ನಮ್ಮನ್ನ ಪ್ರೀತಿಸುತ್ತಾರೆ. ನಮ್ಮ ಜೀವನದಲ್ಲಿ ನಡೀತಾ ಇರುವಂತ ಪ್ರತಿಯೊಂದು ವಿಷಯವು ಎಲ್ಲವೂ ಒಳ್ಳೇದಕ್ಕೆ ಅಂದ್ಬಿಟ್ಟು ನಾವು ತೆಗೆದುಕೊಳ್ಳಬೇಕು. ನಮಗೆ ಸಮಾಧಾನ, ಸಂತೋಷ ನಮ್ಮಲ್ಲಿ ಇರಬೇಕು. ಇಂಥ ಮಗಾ ಕಷ್ಟದಲ್ಲಿ, ದ ಡೇ ಆಫ್ ಜಗೋದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಆ ಒಂದು ಸಮಾಧಾನ, ಸಂತೋಷ ನಮ್ಮಿಂದ ಯಾರು ತೆಗಿಯಕ್ಕಾಗಲ್ಲ. ನಾವು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಾವು ನಡೆದ್ರೆ ಮಾತ್ರ. ಅಪೊಸ್ತಲ ಪೌಲರು ಹೇಳಬೇಕಾದ್ರೆ 2ನೇ ಕೊರಿಂಥ ಓದ್ಬಿಟ್ರೆ ಅಷ್ಟೇ. 2ನೇ ಕೊರಿಂಥ 4ನೇ ಅಧ್ಯಾಯ 17ನೇ ವಚನ ಓದಿ. ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟ, ನೋಡಿದ್ರ, ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟು ನೋಡಿದ್ರ, ಅತ್ಯಂತಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವದ ಪ್ರಭಾವವನ್ನು ದೇವರು ನಮಗೆ ದೊರಕಿಸ್ತಾರೆ ಅಂದ್ಬಿಟ್ಟು ವಾಗ್ದಾನ ನಾವು ಗಟ್ಟಿಯಾಗಿ ಬಿಗಿಯಾಗಿ ಇಡ್ಕೋಬೇಕಂತ ಪ್ರಿಯರೇ. ಆ ರೀತಿ ಹಿಡ್ಕೊಳ್ಳುವಾಗ ಈಗ ನಾವು ಅನುಭವಿಸಿರುವಂತ ಕಷ್ಟ ಒಂದು ದೊಡ್ಡ ನಿತ್ಯ ಒಂದು ಮಹಿಮೆಯನ್ನು ನಮಗೆ ಉಂಟು ಮಾಡುತ್ತೆ. ನಾನು ದೇವರನ್ನು ರುಚಿಸಿ ನೋಡ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಹಲವಾರು ವಿಷಯಗಳನ್ನು ನಾವು ಕಳ್ಕೊಂಡ್ರೆ ಮಾತ್ರ ದೇವ್ರನ್ನ ರುಚಿಸಿ ನೋಡ್ಬೋದು. ನಾವು ಕಳ್ಕೊಂಡಿಲ್ಲ ಅಂದ್ರೆ, ಯಾವುದು ಕಳ್ಕೊಂಡಿಲ್ಲ ಅಂದ್ರೆ, ಈ ಮಗ ರೌದ್ರ ದಿನದಲ್ಲಿ ಎಲ್ಲವನ್ನು ಕಳ್ಕೊಂಡ್ಬಿಡ್ತೀವಿ. ಯೋಬನು ಹೇಳ್ದಾಗೆ ಎಲ್ಲವೂ ವ್ಯರ್ಥ, ಯಾವುದು ನಿರಂತರವಾಗಿಲ್ಲ, ಎಲ್ಲ ಅಳಿದು ನಾಶ ಹೋಗುತ್ತೆ. ನೀವು ದೇವ್ರಿಗಾಗಿ ಕಳ್ಕೋಬೇಕು, ಬೇರೆ ಯಾರಿಗಲ್ಲ, ದೇವ್ರಿಗಾಗಿ. ಒಬ್ಬ ಮನುಷ್ಯನ ನಾವು ಕಾಪಾಡಕ್ಕಾಗಲ್ಲ, ದೇವರೇ ಬಂದು ಕಾಪಾಡ್ಕೋಬೇಕು. ನಾವು ದೇವ್ರಿಗಾಗಿ ಕಳ್ಕೊಳ್ಳುವಾಗ ನಮ್ಮ ಫಲ ಎಲ್ಲಿ ಇರುತ್ತೆ? ನಮ್ಮ ಗಂಟೆ ಎಲ್ಲಿ ಇರುತ್ತೆ ಪ್ರಿಯರೇ? ಪರಲೋಕದಲ್ಲಿ ಇರುತ್ತದೆ. ಕೊನೆಗೆ ಒಂದು ಪ್ರವಾದನ ವಾಕ್ಯ ನಾವು ಓದಿ ಮುಗಿಸೋಣ. ಜಫನ್ಯ 3ನೇ ಅಧ್ಯಾಯ 8ನೇ ವಚನ. ಇಡೀ ಪಾಠಕ್ಕೆ ಒಂದು ಒಳ್ಳೆ ಒಂದು ವಾಕ್ಯ ಅಂತ ನೋಡೋದಾದ್ರೆ, ಈ ಜಫನ್ಯ 3ನೇ ಅಧ್ಯಾಯ 8ನೇ ವಚನ ಓದೋಣ. ಯೆಹೋವನು ಇಂತೆನ್ನುತ್ತಾನೆ, ಹೀಗಿರಲು ನನ್ನನ್ನು ಕಾದುಕೊಂಡಿರ್ರಿ, ನಾನು ಬೇಟೆ ಹಿಡಿಯಲಿಕ್ಕೆ ಏಳುವ ದಿನವನ್ನು ಎದುರು ನೋಡಿರಿ. ನಾನು ಬೇಟೆ ಹಿಡಿಯಲಿಕ್ಕೆ ಏಳುವ ದಿನವನ್ನು ಎದುರು ನೋಡ್ರಿ ಅಂತ ಹೇಳ್ತಾರೆ ನಮಗೆ. ಎದುರು ನೋಡ್ರಿ,
ಜನಾಂಗ ರಾಜ್ಯಗಳ ಮೇಲೆ ಆ ನನ್ನ ರೌದ್ರವನ್ನು, ನೋಡಿ ಹೇಳ್ತಾರೆ, ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು, ಹೌದು, ಆ ನನ್ನ ಉಗ್ರ ಕೋಪವನ್ನೆಲ್ಲ ಹೊಯ್ದು ನೋಡಿ ಬಿಡುವುದಕ್ಕಾಗಿ, ಹೇಳ್ತಾರೆ ನೋಡಿ, ನನ್ನ ಉಗ್ರ ಕೋಪವನ್ನೆಲ್ಲ ಹೊಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ಸೇರಿಸಿ ಆ ರಾಜ್ಯಗಳನ್ನು ಆ ಕೂಡಿಸಬೇಕೆಂದು ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ. ತೀರ್ಮಾನ ಮಾಡಿಸಿಕೊಂಡಿದ್ದೇನೆ ಎಂದು. ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ. ನೋಡಿದ್ರ ಪ್ರಿಯರೇ, ಇಡೀ ಪಾಠಕ್ಕೆ ಒಂದು ಒಳ್ಳೆ ಆ ಉತ್ತರವನ್ನು ನೀಡುವಂತ ವಾಕ್ಯ ಯಾವ್ದಂತ ನೋಡ್ಬೇಕಾದ್ರೆ ಜಪನ್ಯ 3:8. ಹಾಗಿರುವಂದ್ರೆ ನಮ್ಮ ಒಂದು ಪಾಠದಲ್ಲಿ ದ ಡೇ ಆಫ್ ಜೆಗೋವಾ, ದ ಡೇ ಆಫ್ ಟ್ರಿಬ್ಯುಲೇಷನ್, ದ ಡೇ ಆಫ್ ರಾತ್, ದ ಡೇ ಆಫ್ ಜಸ್ಟಿಸ್, ದ ಡೇ ಆಫ್ ಜಡ್ಜ್ಮೆಂಟ್ ನೋಡ್ಬೇಕಾದ್ರೆ ಪ್ರಿಯರೇ, ಸ್ವಾಮಿ ಹೇಳ್ತಾರೆ ವೈಟ್ ಆನ್ ದ ಲಾರ್ಡ್ ಅಂತ ಹೇಳ್ತಾರೆ. ನನಗಾವನಿ ಕಾದಿರಿ, ನನಗಾಗ ಕಾದಿರಿ ಅಂದ್ರೆ ಜಪನ್ಯ 3:8 ಹೇಳ್ಬೇಕಾದ್ರೆ ದೇವ್ರು ಹೇಳ್ತಾರೆ, ನೀವು ನನಗಾಗಿ ಕಾದಿರ್ಬೇಕು ಇಂಥ ಮಹಾ ರೌದ್ರುವ ದಿನದಲ್ಲಿ, ಸಂಕಷ್ಟ ದಿನದಲ್ಲಿ. ಅಂದ್ರೆ ನಾವು ಏನೇ ನಮ್ಮ ಜೀವನದಲ್ಲಿ ಆದ್ರೂ ಕೂಡ ಯಾರಿಗಾಗಿ ಕಾದಿರ್ಬೇಕಂತೆ? ಯಾರ ಮೇಲೆ ನಂಬಿಕೆ ಇಡಬೇಕಂತೆ? ಯಾವ ವಾಗ್ದಾನ ಮೇಲೆ ನಮ್ಮ ನಂಬಿಕೆ ಇಡಬೇಕಂತೆ? ದೇವರು ದೇವರು ದೇವರು. ದೇವ್ರು ಇಲ್ಲದೆ ನಾವು ಈ ಓಟವನ್ನು ಓಡಕ್ಕಾಗಲ್ಲ. ದೇವ್ರು ಇಲ್ಲದ್ರೆ ನಾವು ತ್ಯಾಗ ಮಾಡಕ್ಕಾಗಲ್ಲ. ನಾನಾಗಿ ನನ್ನ ಸ್ವಂತ ಶಕ್ತಿಯಿಂದ ಬಲಿ ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ. ಎಲ್ಲ ದೇವರು ದೇವರು ಅಂದ್ರೆ ನಾವಾಗಿ ಮುಂದೆ ಹೋಗಿ ಏನು ಮಾಡಕ್ಕಾಗಲ್ಲ. ಈ ಒಂದು ಪ್ರವಾದನೆ ವಾಕ್ಯ ನಾವು ಧ್ಯಾನ ಮಾಡುವುದಾದ್ರೆ ಸ್ವಾಮಿ ಹೇಳ್ತಾರೆ, ಮೈ ತಿರ್ಸುವುದು ನನ್ನ ಕೆಲಸ ಅಂತ ದೇವ್ರು ಹೇಳ್ಬೇಕಾದ್ರೆ, ಒಂದು ವೇಳೆ ದೊಡ್ಡ ದೊಡ್ಡ ರೆವಲ್ಯೂಷನ್ ಲೈನ್ ಮುಂದೆ ಸ್ಟಾರ್ಟ್ ಆಗತ್ತೆ. ಇಲ್ಲಿ ಅಪ್ಪ ಬ್ರದರ್ ಅಸಲ್ ಏನಂತಾರೆ, ನೀವು ಹೋಗಿ ಎಂತ ಯಾವುದೇ ಒಂದು ಹೋರಾಟದಲ್ಲಿ ನೀವು ಭಾಗಿಗಳಾಗಬೇಡ್ರಿ. ಸರ್ಕಾರಕ್ಕೆ ಅಧಿಕಾರಿಗಳಿಗೆ ವಿರುದ್ಧವಾಗಿ ಏನ್ ಮಾಡ್ರಿ, ಜನಸಂಖ್ಯೆ ಹೋಗಿ ನಿಮ್ಮ ಫ್ರೆಂಡ್ಸ್ ಜೊತೆಗಳು ಹೋಗಿ ನೀವು ಹೋರಾಟದಲ್ಲಿ ನೀವು ಪಾಲ್ಗೊಳ್ಳಬೇಡ್ರಿ. ಈವನ್ ನಾವು ಓಟು ಹಾಕಂಗಿಲ್ಲ, ಅದು ಗೊತ್ತಾ ನಿಮ್ಗೆ? ನಿಮ್ಮ ಮತದಾನವನ್ನು ಏನ್ ಮಾಡ್ಬೇಡ್ರಿ, ಸಲ್ಲಿಸೇ ಬಿಡ್ರಿ. ಯಾಕೆ? ಅದು ಹೋಗುತ್ತೆ. ಲೋಕದಲ್ಲಿ ಇದ್ರು ಕೂಡ, ನಾವು ಟ್ಯಾಕ್ಸ್ ಕಟ್ಟಿದ್ರು ಕೂಡ, ನಾವು ನಮ್ಗೆ ಗೌರ್ಮೆಂಟ್ ಅಲ್ಲಿ ಬಸ್ಸು ಟ್ರೈನ್ ಗೀನ್ ಎಲ್ಲ ಯೂಸ್ ಮಾಡಿದ್ರು ಕೂಡ, ನಾವು ಯಾರ್ರಿ ಪ್ರಿಯರೇ? ಈ ಲೋಕಕ್ಕೆ ನಾವು ಸತ್ಬಿಟ್ಟಿದ್ದೀವಿ. ಲೋಕದ ಪಾಲಿಕೆ ನಾವು ಸತ್ತಿದ್ದೀವಿ. ನಮಗೆ ಇಲ್ಲಿ ಏನಿದೆ ಪ್ರಿಯರೇ? ದೇವರೇ ನಮಗೆಲ್ಲವನ್ನು ಮಾಡಿಸ್ತಾ ಇರುವಾಗ ಇವನ್ ಅದಕ್ಕೂ ನಮಗೆ ಅಧಿಕಾರ ಇಲ್ಲ. ನಮಗೆ ಒಂದೇ ಒಂದು ಅಧಿಕಾರ ಯಾವತ್ತಂತ ನೋಡ್ಬೇಕಾದ್ರೆ, ಒಂದೇ ಒಂದು ಟೈಟಲ್, ರಕ್ಷಕರು ಯೇಸು ಕ್ರಿಸ್ತನ ಎಂಬ ಒಂದು ಟೈಟಲ್ ಮಾತ್ರ ನಮಗೆ ಇದೆ. ಹಾಗಿರೋದ್ರೆ ನಾವು ಯಾವ ರೀತಿ ಇರ್ಬೇಕಂದ್ರೆ, ಬಹಳ ತಾಳ್ಮೆಯಿಂದ, ಸತ್ಯಕ್ಕೆ ಅನುಸಾರವಾಗಿ, ಕರುಣೆ ಉಳ್ಳವರಾಗಿ, ತಾಳ್ಮೆಯಿಂದ ಇತರರನ್ನು ನಾವು ಬಲವಂತಪಡಿಸದೆ ನಾವು ಹೇಗಿರ್ಬೇಕಂತ ನೋಡ್ಬೇಕಾದ್ರೆ, ಸಭೆಯ ಒಂದು ಕೆಲಸ ಇಷ್ಟು ಹೋರಾಟಗಳು, ಸಂಶಯಗಳು, ಹಿಂಸೆಗಳು, ಜಗಳಗಳು, ಮಹಾರೌದ್ರದಲ್ಲಿ ಬರುವಾಗ ಇತರರಿಗೆ, ಲೋಕದಲ್ಲಿ ಇರೋರಿಗೆ ನಾವು ಸಮಾಧಾನ ಪಡಿಸುವರಾಗಿ, ಇದು ಏನಕ್ಕೆಲ್ಲ ನಡೀತಾ ಇದೆ, ಯಾಕೆ ನಡೀತಾ ಇದೆ, ಎತ್ತಿ ಹೇಳುವರಾಗಿರ್ಬೇಕಂತೆ. ಈ ಕೆಲಸವನ್ನು ಮಾತ್ರ ಮಾಡಬೇಕು ಹೊರತು ಅದಕ್ಕೆ ವಿರುದ್ಧವಾಗಿ ಯಾವ ಕೆಲಸವು ನಾವು ಮಾಡಂಗಿಲ್ಲ. ಅಬ್ರಾಹಂ ಇಸ್ರೇಲ್ ಮಕ್ಕಳ ಬಗ್ಗೆ ನಾವು ಚಿಂತಿಸಬೇಕಾದ್ರೆ ಎಷ್ಟರ ಮಟ್ಟಿಗೆ ದೇವರು ಅವ್ರನ್ನ ಪ್ರೀತಿಸಿದ್ರು, ಎಷ್ಟು ಆಜ್ಞೆಗಳನ್ನ ಕೊಟ್ಟರು, ಎಷ್ಟೆಲ್ಲ ವಾಗ್ದಾನಗಳನ್ನು ಇಸ್ರೇಲ್ ಮಕ್ಕಳಿಗೆ ಕೊಟ್ಬಿಟ್ಟಿದ್ರು. ಈಗ ಮಾಡಿದ್ರೆ ನಾನು ಈಗ ಮಾಡ್ತೀನಿ, ಈಗ ಹೇಳಿನೇ ದೇವ್ರು ಮಾಡಿದ್ರು, ಹೇಳಿನೇ ಕರ್ಕೊಂಡು ಹೋದ್ರು. ಇದನ್ನ ಮಾಡಿದ್ರೆ ನಾನೇನ್ ಮಾಡ್ತೀನಿ, ಆಶೀರ್ವಾದ ಫಲ. ಕೊನೆಗೆ ಅವರ ಹೃದಯ ಹೇಗಾಯ್ತು, ಕಠಿಣವಾಗಿ ಮಾರ್ಪಡ್ತು. ಅಪನಂಬಿಕಸ್ತರ ಆದ್ರು, ಮಂಡು ಜನರಾದ್ರು, ಮೊಗ್ಗದೆ ಕತ್ತಿಗುಳ್ಳ ಜನರಾಗಿ ಅವ್ರು ಮಾರ್ಪಟ್ರು. ಅದರ ಒಂದು ಪರಿಣಾಮ, ಅವರು ಮೆಸ್ಸಿಯನನ್ನು ಅಂಗೀಕಾರ ಮಾಡಲಿಲ್ಲ. ಮೆಸ್ಸಿಯನನ್ನು ಅಂಗೀಕಾರ ಮಾಡಲಿಲ್ಲ. ಅವರಾಗೆ ತಾವಾಗೆ ಒಂದು ದೊಡ್ಡ ಸಂಕಷ್ಟ ಒಳಗೆ ಹೋಗಿ ಸರ್ವನಾಶನ ಆಗ್ಬಿಟ್ರು. ಇದೇ ನಮಗೆ ಪಾಠ. ಇದನ್ನ ಧ್ಯಾನ ಮಾಡಬೇಕಾದ್ರೆ ಪ್ರಿಯರೇ, ಅದು ಯಾರಿಗೋ ನಡೆದಂದ್ಬಿಟ್ಟು ನಾವು ತೆಗೆದುಕೊಳ್ಳೋದು ಬೇಡ. ಬಟ್ ನಮಗೆ ಒಂದು ಎಚ್ಚರಿಕೆ, ಏನ್ ಎಚ್ಚರಿಕೆ ಪ್ರಿಯರೇ? ಇವತ್ತು ಧ್ಯಾನ ಮಾಡಿರೋ ಪಾಠನೇ ಎಚ್ಚರಿಕೆ. ನಮ್ಮ ಒಂದು ಕಾನ್ಸಂಟ್ರೇಷನ್ ಬಹಳ ಮುಖ್ಯ. ಏನಕ್ಕಾಗಿ ಕರೆಯಲ್ಪಟ್ಟಿದ್ದೀವಿ, ಯಾವ ಟೈಮ್ ಫ್ರೇಮಲ್ಲಿ ಇದ್ದೀವಿ, ಯಾವ ಟೈಮ್ ಪೀರಿಯಡಲ್ಲಿ ಇದ್ದೀವಿ, ಎಷ್ಟು ಪ್ರವಾದನೆ ವಾಕ್ಯಗಳು ನೆರವೇರಿದೆ, ಇನ್ನು ನೆರವೇರಲಿಕ್ಕೆ ಎಷ್ಟು ಪ್ರವಾದನೆಗಳಿದೆ, ಆ ಪ್ರವಾದನೆಯಲ್ಲಿ ನಾನು ಎಲ್ಲಿದ್ದೀನಿ? ಅದಕ್ಕೆ ಹೇಳ್ತಾರೆ, ನಿಮ್ಮ ಒಂದು ರಕ್ಷಣೆ ನಿಮ್ಮ ಕೈಯಲ್ಲಿ, ಬೀಳದಂತೆ ನೀವು ಎಚ್ಚರಿಕೆಯಿಂದ. ಇದನ್ನೆಲ್ಲ ನಾನು ನೆನಪಿನ ಇಟ್ಕೊಂಡು ಬಾಳುವಂಥ ದಿನ. ಪ್ರತಿ ಸೌರು ಹೇಳ್ಬೇಕಾದ್ರೆ ಕಡೆ ದಿನ ಅಂತಾನೆ ಹೇಳ್ತಾರೆ, ಅದು ಸತ್ಯನೇ. ಬಟ್ ಕೇಳುವವರು, ಇದನ್ನ ತಿಳ್ಕೊಳ್ಳುವವರು, ತೆಗೆದುಕೊಳ್ಳುವವರು ನಾವೇ ಎಚ್ಚರಿಕೆಯಿಂದ ಇರಬೇಕು. ಸೊ ದೇವರು ಈ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ. ಆಮೇಲೆ
ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ನಮ್ಮ ಸಹೋದರ ಅಂತ ಜಗನ್ಬುದ್ಧರು ಗ್ರೇಟ್ ಟ್ರಿಬ್ಯುಲೇಷನ್ ಬಗ್ಗೆ ಏನ್ ಮಾಡಿದ್ರು ಮಾತಾಡಿದ್ರು, ಬರುವಂತ ಒಂದು ಕಷ್ಟ ಸಂಕಟ ದಿನದ ಬಗ್ಗೆ ಮಾತಾಡಿದ್ರು. ನೋಡ್ಬೇಕಾದ್ರೆ ನಾವು ಇರೋದೇ ಏನಪ್ಪಾ ಅಂತಂದ್ರೆ ಕಷ್ಟ ಸಂಕಟದಿಂದಲೇ ಏನಾಗಿದ್ದೀರಿ ನಾವು ಇದೀರಿ ಅಂತ ನಾವು ನೋಡ್ತೀರಿ ಅಲ್ವರ. ಸೊ ಏನು ಕ್ರಿಸ್ತನ ಒಂದು ಎರಡನೇ ಬರುವಿಕೆ ಒಂದು ಸಮಯದಲ್ಲಿ ಇರುವಂತ ಸಂದರ್ಭದಲ್ಲಿ ಅವರ ಪ್ರಸನ್ನತೆ ದಿನದಲ್ಲಿ ಇರೋದ್ರಿಂದ ಆಲ್ರೆಡಿ ನಾವು ವಾಸ ಮಾಡ್ತಾ ಇರೋದೇ ಯಾವ ಸಂದರ್ಭ ಅಂತಂದ್ರೆ ಅವರ ಕಷ್ಟನ ಸಂಕಟದ ಒಂದು ಸಂದರ್ಭ ಅಲ್ವರ. ಸೊ ಅದ್ರಲ್ಲಿ ಆ ದಿನಗಳಲ್ಲಿ ಏನ್ ನಡೀತದೆ ಅಂತ ಮೊದಲನೇದಾಗಿ ಏನ್ ಮಾಡಿದ್ರು ಹೇಳಿದ್ರು ಅಲ್ವರ. ಸೊ ಆ ದಿನದಲ್ಲಿ ಏನಪ್ಪ ನಡೀತಾರೆ ಅಂತಂದ್ರೆ ತಾವು ಒಬ್ರೇ ಏನ್ ಮಾಡ್ತಾರೆ, ಎಲ್ಲ ಒಂದು ರೌದ್ರದ ಒಂದು ತೊಟ್ಟಿನ ಏನ್ ಮಾಡ್ತಾರೆ ತುಳಿತಾರೆ ಅಂತ ನೋಡಿದ್ರಿ ಅದ್ರ. ಆಮೇಲೆ ರಾಜಾಧಿಕಾರಿಗಳನ್ನ ಶಿರಸ್ಸನ್ನ ಏನ್ ಮಾಡ್ತಾರೆ ಛೇದಿಸ್ತಾರೆ ಅಂತ ನೋಡಿದ್ರಿ. ಆಮೇಲೆ ಇದು ಮಹಾ ಒಂದು ಎಂತಾರೆ ಸಮಯ, ಎಂತ ಸಮಯ ಅಂತಂದ್ರೆ ಕಷ್ಟ ಸಂಕಟಗಳ ಒಂದು ಸಮಯ ಅಂತ ಅಲ್ವರ. ಸೊ ಇದು ಯಾರಿಗೆ ಅಂದ್ರೆ ಇಡೀ ಸಮಾಜಕ್ಕೆ ಏನಾಗ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ನಮ್ ಎಲ್ಲರಿಗೂ ಏನಾಗ್ತಿರೋದು ಎಫೆಕ್ಟ್ ಆಗ್ತಿರೋದು ನೋಡ್ಬೋದು ಅಲ್ವರ. ಆಮೇಲೆ ಅಹಂಕಾರಗಳನ್ನ ಇಳಿಸಂತ ಒಂದು ಸಮಯ. ಆಮೇಲೆ ಐಶ್ವರ್ಯವಂತರ ಐಶ್ವರ್ಯ ಏನ್ರಿ ಅದು ಬೆಲೆಗೆ ಬರ್ದಿರೋಂಥ ರೀತಿಲಿ ಏನ ಮಾಡುವಂತ ಒಂದು ಸಮಯವಾಗಿದೆ ಅಂತ ನಾವ್ ಏನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ಅದನ್ನ ಈ ಬೈಬಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇನ್ನ ಕತ್ತಲಿಗೆ ಏನ್ ಮಾಡ್ತಾರೆ ನೋಡ್ತೀವಿ ಅಲ್ವರ. ಎಂತ ಕತ್ತಲು ಅಂದ್ರೆ ಕಾರ್ಗತ್ತಲು ಅಂತ ಹೇಳ್ತಾರಲ್ಲ. ಏನಕ್ಕೆ ಕಾರ್ಗತ್ತಲು ಅಂತ ಹೇಳಿದ್ರೆ ಈ ಕತ್ಲಲ್ಲಿ ಒಂದು ದಿಕ್ಕು ದೆಸೆ ಏನಾಗಲ್ಲ ಗೊತ್ತಾಗಲ್ಲ. ಆ ರೀತಿ ಈ ಒಂದು ಸಂದರ್ಭಗಳಲ್ಲಿ ಅಧಿಕಾರಿಗಳಿಗೆ ಏನ್ ಮಾಡ್ಬೇಕು ಅಂತ ಏನಾಗ್ತಾ ಇಲ್ಲ ಗೊತ್ತಾಗ್ದಿರಂತ ಒಂದು ದಿನದಲ್ಲಿ ನಾವೇನ್ ಮಾಡ್ತಾ ಇದ್ರಿ ನಾವು ವಾಸ ಮಾಡ್ತಾ ಅಂತ ನೋಡ್ಬೋದು ಅಲ್ವರ. ಅದರಿಂದ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ದೇವರ ಒಂದು ಕೋಪಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಅಲ್ವರ. ಇವಾಗ ನಾವು ಬೈಬಲ್ ಓದ್ಬೇಕಾದ್ರೆ ದೇವ್ರ ಬಗ್ಗೆ ದೀರ್ಘ ಶಾಂತನೋ ತುಂಬಾ ತಾಳ್ಮೆ ಉಳ್ಳವನೋ ಅಲ್ವರ, ಕೋಪಕ್ಕೆ ಏನ್ರಿ ತುಂಬಾ ದೂರದಲ್ಲಿರೋರು ಅಂತ ನೋಡ್ತೀರಿ ಅಲ್ವರ. ಹಿಂಗೆಲ್ಲ ಇರ್ಬೇಕಾದ್ರೆ ದೇವ್ರ ಕೋಪ ಏನಕ್ಕೆ ಬರ್ತದೆ ಅಲ್ವರ. ದೇವ್ರಿಗೆ ಕೋಪ ಏನಕ್ಕೆ ಬರ್ತದೆ? ದೇವ್ರ ಕೋಪ ಬರ್ತದ? ಕೋಪ ಬರಲ್ವಾ? ಬರ್ತದೆ. ಏನು ಯಾವಾಗ ಬರೋದು? ಅವ್ರಿಗೆ ವಿರುದ್ಧವಾಗಿ ನಾವು ಪಾಪ ಮಾಡಿದವಾಗ ಏನಾಗ್ತದೆ ಕೋಪ ಬರ್ತಾರೆ ಅಲ್ವರ. ನೋಡಿ ಆದಾಮ ಮೇಲೆ ದೇವ್ರಿಗೆ ಕೋಪ ಇತ್ತ ಅಂದ್ರೆ ಇರ್ಲಿಲ್ಲ ರೀ ಅಲ್ವರ. ಅವ್ನು ಯಾವಾಗ ದೇವ್ರ ಆಜ್ಞೆ ಮೀರಿದ್ ನೋಡಿದ್ನೋ ಅವಾಗ ಏನಾಗಿದ್ದು ದೇವ್ರ ಕೋಪಕ್ಕೆ ಅವನು ಗುರಿಯಾಗಿದ್ದು ಅಲ್ವರ. ಸೊ ಅದು ಏನಕ್ಕೆ ದೇವ್ರ ಕೋಪ ನೋಡ್ಸಲ್ಲ, ಅವ್ನು ಶಿಕ್ಷೆ ಕೊಟ್ಟಲ್ಲ, ಏನಕ್ಕೆ ಕೊಟ್ಟಿದ್ದು? ಒಳ್ಳೇದಕ್ಕ ಕೆಟ್ಟದಕ್ಕ? ಒಳ್ಳೇದಿಕ್ಕೆ ಅಲ್ವರ. ಹಂಗಾರೆ ಈ ಒಂದು ಕೋಪದಲ್ಲಿ ಲಾಸ್ಟ್ ಅಲ್ಲಿ ಗುರಿ ಏನಪ್ಪ ಇರ್ತಾರೆ ಅಂದ್ರೆ ದೇವ್ರ ಒಂದು ಪ್ರೀತಿ ಏನಾಗಿರ್ತಾರೆ ಇರ್ತಾರೆ. ನಾವು ಬೈಬಲ್ ಓದ್ಬೇಕಾದ್ರೆ ಹೀಬ್ರೂಸ್ ಅಲ್ಲಿ ಏನ್ ನೋಡ್ತೀರಿ, ದೇವ್ರು ಯಾರನ್ನ ಪ್ರೀತಿ ಮಾಡ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ ಶಿಕ್ಷಿಸ್ತಾರೆ ಅಂತ ನೋಡ್ತೀವಿ. ಇವಾಗ ನಮ್ ಕೇಸ್ ತಗೊಂಡ್ರೆ ನಮ್ಗೆ ದೇವ್ರು ಶಿಕ್ಷೆ ಕೊಡ್ತಾರ ಇಲ್ವಾ? ನಮ್ಮನ್ನ ತಿತ್ತಾರ ಇಲ್ವಾ? ಏನಕ್ಕೆ ಉದ್ದೇಶ? ಎಸ್, ನಮ್ನ ಪ್ರೀತಿಯಿಂದ ಕರೆಕ್ಷನ್ ಮಾಡ್ಬೇಕು. ಅಂದ್ರೆ ನಾವೆಲ್ಲ ಒಳ್ಳೆ ಮಾತಲ್ಲಿ ಕೇಳ್ಬಿಡ್ತೀರಾ ಅದ್ರ. ಅದಕ್ಕೆ ನಮ್ಗೆ ಏನ್ ಮಾಡ್ತಾರೆ ದೇವ್ರು ಆತನ ಕೋಪನ ಏನ್ ಮಾಡ್ತಾರೆ ನಮ್ಗೆ ವ್ಯಕ್ತಪಡಿಸ್ತಾರೆ. ಸದ್ಯ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಗಳೇ ಈ ಇಡೀ ಒಂದು ಸಮಾಜ ಮೇಲೆ ದೇವ್ರು ಈ ರೀತಿ ತನ್ನ ಕೋಪಗಳನ್ನ ಬಿಡ್ತಾರಂತ ಕಾರಣ ಏನಪ್ಪಾ ಅಂತಂದ್ರೆ ಜನಗಳನ್ನ ತಿದ್ದಿ ಒಂದು ಮನಸ್ಥಿತಿಗೆ ತರಬೇಕು ಅಂತ ಅಂದ್ಬಿಟ್ಟು. ಯಾಕಪ್ಪ ಅಂತಂದ್ರೆ ಅತಿ ಶೀಘ್ರದಲ್ಲಿ ಕಣ್ಣು ಕಾಣಂತ ರೀತಿಯಲ್ಲಿ ದೇವರಾಜ್ಯ ಏನಾಗ್ತಾರೆ ಭೂಲೋಕದಲ್ಲಿ ಸ್ಥಾಪನೆ ಆಗ್ತಾರೆ ಅಂದ್ರೆ. ಅದಕ್ಕೆ ನಾವು ಬೈಬಲ್ ಓದ್ಬೇಕಾದ್ರೆ ಅದರ ವಾಕ್ಯದಲ್ಲಿ ನೋಡಿದ್ರೆ ಈ ದಿನಗಳನ್ನ ಕಮ್ಮಿ ಮಾಡಿದ್ರೆ ಇದ್ರೆ ಒಬ್ಬರು ನರಪ್ರಾಣಿ ಕೂಡ ಏನಾಗೋದಿಲ್ಲ, ಉಳಿಯೋದಿಲ್ಲ. ಇವಾಗಿರೋ ಕಂಡೀಷನ್ ನೋಡೋದಂದ್ರೆ ಅದರ ಈ ಸರ್ವೈವ್ ಮಾಡೋಕೆ ಈಸಿನಾ ಅಲ್ಲರ, ಜೀವನ ನಡೆಸೋದಕ್ಕೆ ಈಸಿನಾ ಅಂದ್ರೆ ನೋಡಿ ಎಷ್ಟು ಸಾವಿರಾರು ರೂಪಾಯಿ ಸಂಬಳ ಬಂದ್ರು ಸರಿ ನೆಮ್ಮದಿಯಾಗಿರಕ್ಕೆ ಸಾಧ್ಯ ಏನಪ್ಪಾ ಅಂದ್ರೆ ಇಲ್ಲ ರೀ. ಆದ್ರೆ ಒಂದು 20 ವರ್ಷ 30 ವರ್ಷ 40 years ಬಿಫೋರ್ ಹೋಗಿ ಅಂತೀನಿ ಹೆಂಗಿತ್ತು ಅಂದ್ರೆ ಎಷ್ಟು ಸಂಬಳ ಇತ್ತು? 1000 ರೂಪಾಯಿ ತಂದ್ರೆ ಏನ್ರಿ ಗ್ರೇಟ್, 5,000 ರೂಪಾಯಿಗೆ ಕಾರ್ಯ ತಗೊಂಬೋಯ್ತು ಅಲ್ವ. ಇವಾಗ 5,000 ರೂಪಾಯಿಗೆ ಸೈಕಲ್ ಕೂಡ ಏನಾಗಲ್ಲ ಸಿಕ್ಕಲ್ಲ ಅದರ. ಸೊ ಆ ರೀತಿ ಮನ್ಸಿಗೆ ಏನಿಲ್ಲ, ಒಂದು ಸಮಾಧಾನ ಇಲ್ಲ. ಅಂದ್ರೆ ಒಂದು ದುಡ್ಡಿಗೆ ಏನಿಲ್ಲ ವ್ಯಾಲ್ಯೂ ಇಲ್ಲ ಅಲ್ವ. ಅದಕ್ಕೆ ಇವತ್ತು ದುಡ್ಡು ಹೆಂಗಿದೆ ಅಂತಂದ್ರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಯಾವ ತರ ಆಗ್ತದೆ ಪ್ರವಾದನೆಗಳು ಹೇಳತ್ತಲ್ಲಿ ನಿಮ್ಮ ಚಿನ್ನ ಬೆಳ್ಳಿಗೆಲ್ಗೇನಿಲ್ಲ ಒಂದು ವ್ಯಾಲ್ಯೂ ಇರಲ್ಲ ಅದರ. ಯೋಚನೆ ಮಾಡಿ ಇವಾಗ ಚಿನ್ನ ಎಷ್ಟಿದೆ 1 ಗ್ರಾಮ್? ಎಷ್ಟೋ ಅದರ 14,000-15,000 ಎಕ್ಸೆಟ್ರಾ ಅಲ್ವರ. ಒಂದು ಚಿನ್ನ 1 ಗ್ರಾಮ್ ಬಿದ್ರು ಏನ್ ಮಾಡ್ತಾರೆ ಅದನ್ನ ಅಯ್ಯೋ ಅಂತ ಏನ್ ಮಾಡ್ತಾರೆ ಎತ್ತಿಟ್ಕೊಂತಾರೆ ಅಲ್ವರ. ಆದ್ರೆ ಏನ್ರಿ ಆ ಚಿನ್ನದಿಂದ ನಾವು ದವಸ ಧಾನ್ಯಗಳನ್ನ ತೊಗೊಳೋದಕ್ಕೆ ಆಗ್ತದಾ ಅಂದ್ರೆ ಇವಾಗ ಆಗ್ತದೆ. ಆದ್ರೆ ಒಂದು ಕಾಲ ಬರ್ತದೆ ಅಂದ್ರೆ ಅದಕ್ಕೂ ಕೂಡ ಏನಾಗ್ತದೆ ತೊಂದರೆಗಳಾಗ್ಬೇಕಾರೆ ಆ ಚಿನ್ನ ಬೆಳೆಗಳಿಗೆ ಏನಾಗಲ್ಲ, ಒಂದು ವ್ಯಾಲ್ಯೂಗಳು ಸಫಿಷಿಯಂಟ್ ಆಗಿ ಇರೋದಿಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಸಮಯದಲ್ಲಿ ನಾವು ಇನ್ನೊಂದು ಏನಪ್ಪ ನೋಡ್ಬೋದು ಅಂತಂದ್ರೆ ದೇವರು ತನ್ನ ಕೋಪನ ಏನಕ್ಕೆ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ನಾವು ಏನ್ ನೋಡಿದ್ರಿ ದೇವ್ರಿಗೆ ವಿರುದ್ಧವಾಗಿ ಪಾಪ ಮಾಡಿದವಾಗ ರೋಮಾಪುರದಲ್ಲಿ ಏನ್ ನೋಡಿದ್ರಿ ಅವ್ರ ದೇವ್ರ ಜ್ಞಾನವನ್ನು ಬೇಡ ಅಂದಿರೋದ್ರಿಂದ ದೇವ್ರ ಏನ್ ಮಾಡಿದ್ರು ಅಸಹ್ಯ ಕೆಲ್ಸಕ್ಕೆ ಒಪ್ಪಿಸ್ಬಿಡಿದ್ರು. ಹಂಗಾರೆ ಅಸಹ್ಯ ಕೆಲಸ ಮಾಡಿದಂತ ರೀತಿಯಲ್ಲಿ ಲೋಕದಲ್ಲಿ ಅನ್ಯಾಯ ಅತ್ಯಾಚಾರ ಬೇರೆ ಎಲ್ಲ ಕೆಲಸಗಳು ಮಾಡಿದ್ರೆ ದೇವ್ರ ಕೋಪ ಏನಾಗ್ತಾರೆ ಬರ್ತಾ 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 ಇನ್ನ ಜಾಸ್ತಿ ಆಗ್ತಾರೆ ಅಂತ ಏನ್ ಮಾಡ್ಬೋದು ನಾವು ನೋಡ್ಬೋದು ಅದರ. ಅವಾಗ ಏನಾಗ್ತಾರೆ ಅಂತಂದ್ರೆ ಇನ್ನ ಲೋಕದಲ್ಲಿ ಏನಾಗ್ತದೆ ತುಂಬಾ ಪ್ರಾಬ್ಲಮ್ಸ್ಗಳು ಬರೋದು ನಾವು ಇದು ನೋಡ್ಬೋದು. ಅದನ್ನ ನಮ್ಮ ಬ್ರದರು ಪ್ರಕಟಣೆ 16ನೇ ಅಧ್ಯಾಯದಲ್ಲಿ ಕೆಲವೊಂದು ಸಿಂಬಾಲಿಕ್ ಆಗಿರೋಂಥ ಒಂದು ವಾರ್ತೆಗಳು ನೋಡಿದಾಗ ನೀರಿನ ಬುಗ್ಗೆ ಮೇಲೆ ಏನ್ ಮಾಡ್ದಂಗೆ ಅವನ ನೀರಿನ ಬುಗ್ಗೆ ರಕ್ತ ಆದಂಗೆ ಅದರ ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅದರ. ಏನಪ್ಪಾ ಸತ್ಯ ಏನಾಗ್ತಾರೆ ಮುಂದಕ್ಕೆ ಬರೋ ಜನಗಳಿಗೆ ಇದು ಒಂಥರ ತುಂಬಾ ಒಂದು ಒಂಥರ ಅಸಹ್ಯವಾಗಿರೋಂಥ ವಸ್ತು ಆಗ್ಬಿಡ್ತಾರೆ. ಇವಾಗ ನೀರಿಗೆ
ರಕ್ತ ಮಿಕ್ಸ್ ಮಾಡಿದ್ರೆ ನಾವು ಕುಡಿಯಕಾಯ್ತದ? ನಮ್ಗೇನಾಗ್ಬಿಡ್ತಾರೆ, ಅಸಹ್ಯ ಆಗ್ಬಿಡ್ತಾರೆ. ಸೊ ಆ ರೀತಿ ನಮ್ಮ ಸತ್ಯದ ಒಂದು ಬೋಧನೆಗಳು ಕೆಲವು ಜನಗಳಿಗೆ ಅದು ಸತ್ಯ ತರ ಏನಾಗಲ್ಲ, ಅದು ಕಾಣಿಸುತ್ತೆ, ಅದು ಅಸಹ್ಯ ತರ ಏನಾಗ್ತಾರೆ, ಅದು ಕಾಣಿಸ್ತದೆ, ಅದು ರಿಪಲ್ಸಿವ್ ಆಗಿರ್ತಾರೆ, ಅವ್ರನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಏನಿಲ್ಲ, ಇವಾಗ ಉದಾಹರಣೆಗೆ ನೋಡಿ, ಇವಾಗ ಆತ್ಮ ಸಾಯ್ತಾರೆ ಅಂತ ನಾವು ಬೈಬಲ್ ಸ್ಪಷ್ಟವಾಗಿ ನೋಡ್ತೀರಿ. ಲೋಕ ಏನ್ ನಂಬ್ತಾರೆ? ಆತ್ಮ ಸಾಯಲ್ಲ ಅಂತ ನಂಬ್ತಾರೆ. ಅದರ ಕೆಲವು ಜನಕ್ಕೆ ಏನಿದೆ, ತುಂಬಾ ಸಂತೋಷ, ನರಕ ಅಂದ್ಬಿಟ್ಟು ದೇವರು ಒಂದು ವೇದನೆ ಸ್ಥಳ ಅಂತ ಮಾಡಿಲ್ಲ, ನರಕ ಅಂದ್ರೆ ಸಮಾಧಿ ಏನ್ರಿ, ನಮ್ಗೆಲ್ಲ ಒಂದು ಸಂತೋಷ, ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲರೂ ಎದ್ದು ಬರ್ತಾರೆ ಏನ್ರಿ ಸಂತೋಷ. ಅದೇ ಕೆಲವು ಜನಕ್ಕೇನೋ ನರಕ ಅಂತ ಬೇಕು, ಮಾಡಬೇಕು, ಇಲ್ಲ ಅಂದ್ರೆ ಅವ್ರೆಲ್ಲ ಏನ್ ಮಾಡ್ತಾರೆ, ಪಾಪನ್ ಮಾಡ್ತಾರೆ. ಸರಿಪ್ಪ, ನರಕ ಅಂತ ಬೋಧನೆ ಹೇಳಿ 1000 ವರ್ಷದಲ್ಲಿ ಎಷ್ಟು ಪಾಪನ್ ಕಂಟ್ರೋಲ್ ಮಾಡಿದಿರಾ? ಅದರ ನರಕ ಅಂತ ಸಮಾಧಿ ಅಂತ ನಂಬೋರು ಎಷ್ಟು ಜನ ಲೋಕದಲ್ಲಿ? 91% ಅಲ್ವರ. ಇನ್ನು ನಂಬದೇ ಇರೋಂಥ ಎಷ್ಟು ಜನಗಳಿದಾರೆ, ಅವನ್ನೆಲ್ಲ ಏನ್ ಸುಧಾರಿಸಿದಿರಾ? ಏನು ಇಲ್ಲ ಅಲ್ವರ. ಅದೇ ನೋಡ್ಬೇಕಾದ್ರೆ ಕೆಲವು ಜನಕ್ಕೆ ಹೆಂಗಿದೆ, ರಿಪಲ್ಸಿವ್ ಆಗಿದೆ, ಕೆಲವು ಜನಕ್ಕೆ ಅಟ್ರಾಕ್ಟಿವ್ ಇದೆ. ಬದಲು ಹೇಳ್ದಾರ ಫೆಲಿಕ್ಸ್, ಅಪೋಸ್ಟಲ್ ಪೌಲ್ ಹೋಗಿ ಏನ್ ಮಾಡ್ತಾನೆ, ಫೆಲಿಕ್ಸ್ಗೆ ಹೇಳ್ತಾನೆ, ಹೇಳ್ತಾ ಅವ್ನಿಗೇನಾಯ್ತು, ಮನಸ್ಸಾಕ್ಷಿ ಅಲ್ಲಿ ಚುಚ್ಚೋದಿಕ್ಕೆ ಶುರು ಆಯ್ತು. ಓ ಹಿಂಗೆಲ್ಲ ಇದೆಯಾ, ಓ ಸಾಕಪ್ಪ, ನೀನ್ ಜಾಸ್ತಿ ಹೇಳ್ಬಿಡ ನನಗೆ, ನೀನ್ ಜಾಸ್ತಿ ಹೇಳ್ಬಿಟ್ರೆ ನಂಗೇನಾಗ್ಬಿಡ್ತಾರೆ, ನನ್ನ ಮನ್ಸಿಗೆ ಸಮಾಧಾನ ಇರಲ್ಲ, ನೆಮ್ಮದಿ ಇರಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ, ಬೇಡ ಬಿಟ್ಬಿಡು, ನಾನು ಫ್ರೀದಾಗ ಕರಿತೀನಿ ಅಂತ ಹೇಳ್ತಾರೆ. ಇವತ್ತು ಸಮಾಜ ಇರೋದು ಹಿಂಗೆ. ಅದರ ಆ ನೀರಿನ ಬುಗ್ಗೆ ಮೇಲೆ ಸತ್ಯಾರ್ಥಗಳನ್ನ ಹಾಕ್ಬೇಕಾರೆ ಅದೇನಾಗ್ತಿದೆ, ಅದು ಗ್ರಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಈ ಚಂದ್ರ ಒಂದು ಮತ್ತೆ ಒಂದು ಸೂರ್ಯ ಏನಾಗ್ತಿದೆ, ಅದರ ಒಂದು ಸೂರ್ಯನ ಬೆಳಕು ಅಂದ್ರೆ ಬೈಬಲ್ದು ಒಂದು ನ್ಯೂ ಟೆಸ್ಟಿಮೆಂಟು ಜನಗಳ ದೃಷ್ಟಿಯಲ್ಲಿ ಹೆಂಗಿದೆ, ರಕ್ತಮಯವಾಗಿದೆ. ಅದರ ಅದಕ್ಕೆ ಈ ಸತ್ಯಗಳು ಅವ್ರಿಗೆಲ್ಲ ಏನಾಗಿಲ್ಲ, ಅಟ್ರಾಕ್ಟಿವ್ ಆಗಿ ಇಲ್ಲ. ಇದು ಏನಾಗ್ತಾರೆ ಅಂದ್ರೆ ಬರ್ತಾ ಬರೋಂಥ ದಿನಗಳಲ್ಲಿ ರೆವಲ್ಯೂಷನ್ ತರ ಏನ್ ಮಾಡ್ತಾರೆ, ಅದು ತರ್ತಾರೆ. ಅದರ ಸೊ ಅದಕ್ಕೆ ಇದಕ್ಕೆ ಸೊಲ್ಯೂಷನ್ ಏನು? ಅದರ ಏನ್ ನೋಡಿದ್ರಿ, ನಮ್ಮ ಕಷ್ಟ ಸಂಕಟಗಳು ಬರ್ತಾರೆ, ಯಾತಕ್ಕಾಗಿ ಬರ್ತಾರೆ, ದೇವ್ರ ಕೋಪ ಅಂತ ಬರ್ತಾರೆ. ಉದ್ದೇಶ ಏನು? ಅದರ ದೇವ್ರು ಅದನ್ನ ತಿದ್ದಬೇಕು ಅಂತ ಅಂದ್ಬಿಟ್ಟು. ಅಂದ್ರ ಜೆಫೇನಿಯಾ 3:8 ಓದಿ ಅಂತೀನಿ. ಜೆಫೇನಿಯಾ 3:8 ಓದಿ. ಜೆಫೇನಿಯಾ 3:8. ಯೆಹೋವನು ಇಂತೆನ್ನುತ್ತಾನೆ, ಹ್ಮ್ ಹೀಗಿರಲು ಹ್ಮ್ ನನ್ನನ್ನು ಕಾದುಕೊಂಡಿರಿ. ಹ್ಮ್ ನಾನು ಹಿಡಿಯಲಿಕ್ಕೆ ಹ್ಮ್ ಏಳುವ ದಿನದಲ್ಲಿ ಬೇಟೆ ಹಿಡಿಯಲಿಕ್ಕೆ ಹೇಳುವಂತೆ. ಹಾ, ನೋ ಇಶ್ಯೂಸ್. ಹಾ ಹಾ, ವೆರಿ ಗುಡ್. ಹಾ ಜನಾಂಗ ರಾಜ್ಯಗಳ ಮೇಲೆ ಹಾ ನನ್ನ ರೋಷವನ್ನು, ಹೌದು, ಹಾ ನನ್ನ ಉಗ್ರ ಕೋಪವನ್ನೆಲ್ಲ ಒಯ್ದು ಹಾ ಅದಕ್ಕಾಗಿ ಹ್ಮ್ ಆ ಜನಾಂಗಗಳನ್ನು ಸೇರಿಸಿ ಹ್ಮ್ ಆ ರಾಜ್ಯಗಳನ್ನು ಕುಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ. ನೋಡ್ರ, ಎಲ್ಲಾ ಜನಾಂಗದವ್ರನ್ನ ಏನ್ ಮಾಡ್ನ, ರೌದ್ರ ಕೋಪನ ಸುರಿಸ್ತಾಂತೆ. ಏನಕ್ಕೆ ಪರ್ಪಸ್? ನೆಕ್ಸ್ಟ್ ನೋಡಿ, ಮುಂದಕ್ಕೆ ಹೇಳಿ, ಮುಂದಕ್ಕೆ ಓದಿ ಏನ್ ಹೇಳ್ತಾರೆ. ಅಷ್ಟೇ ಕಂಟಿನ್ಯೂ ಮಾಡಿ ಸರ್. ಯೆಹೋವನನ್ನು ಸೇವಿಸಿ ಆತನ ಹೆಸರನ್ನೆತ್ತಿ ಪ್ರಾರ್ಥಿಸುವಂತೆ ಜನಾಂಗದವರ ತುಟಿಗಳನ್ನು ಮಾರ್ಪಡಿಸಿ ಶುದ್ಧ ಮಾಡುವೆನು. ಜನಾಂಗಗಳ ತುಟಿನ ಮಾರ್ಪಡಿಸಿ ಶುದ್ಧವಾಗಿ ಮಾಡುವೇನು ಅಂತ ಹೇಳ್ತಾರೆ. ಜನಾಂಗಗಳ ತುಟಿ ಅದರ ಅಂದ್ರೆ ಏನು? ಜನಗಳ ಮಾತು. ಅದರ ಇವಾಗ ಜನಗಳ ಮಾತೇನು? ಸಮಾಜದಲ್ಲಿ, ಲೋಕದಲ್ಲಿ ಜನಗಳು ಏನ್ ಮಾತಾಡ್ತಾರೆ, ಅವ್ರ ತುಟಿ ಏನಿದೆ, ವಿಚ್ ಇಸ್ ದ ಲ್ಯಾಂಗ್ವೇಜ್, ಅವ್ರ ಭಾಷೆ ಏನು? ಏನ್ ಭಾಷೆ ಇದೆ? ಭಾಷೆ ಅಂದ್ರೆ ಮಾಮೂಲಿ ಕನ್ನಡ, ಇಂಗ್ಲಿಷ್, ತಮಿಳ್ ಅಂತಲ್ಲ. ಅದರ ಹೃದಯದ ಭಾಷೆ ಏನಿದೆ, ಅದರ ಪ್ರೈಡು, ಸೆಲ್ಫಿಶ್ನೆಸ್, ಅದರ ಎಲ್ಲ ಬಂದ್ಬಿಟ್ಟು ಭಯಂಕರ ಸೆಲ್ಫಿಶ್, ತಂದೆ ಆದಂತ ಸ್ವಾರ್ಥದಲ್ಲಿ ಏನಾಗೆಲ್ಲ ಮುಳುಗಿದ್ದಾರೆ. ಅದರ ಕ್ರಿಸ್ತನ್ ರಾಜ್ಯದಲ್ಲಿ ದೇವರು ಇದನ್ನೇನ್ ಮಾಡ್ತಾರಂತೆ, ಚೇಂಜ್ ಮಾಡ್ತಾರಂತೆ. ಏನ್ ಇದು ಲ್ಯಾಂಗ್ವೇಜ್ ಚೇಂಜ್ ಮಾಡೋದು? ಆ ಭಾಷೆನ, ತುಟಿನ ಚೇಂಜ್ ಮಾಡ್ತಾರೆ. ಏನಪ್ಪ ತುಟಿ? ಅದರ ಏನು ಆ ತುಟಿ? ಮಾತು. ಅಲ್ವರ ಆ ಮಾತು ಯಾವ್ದಪ್ಪ ಅಂತಂದ್ರೆ ಏನ್ ಲ್ಯಾಂಗ್ವೇಜ್ ಅದು? ಅದರ ದ ಲ್ಯಾಂಗ್ವೇಜ್ ಆಫ್ ಲವ್. ಅದರ ಉದಾಹರಣೆಗೆ ಇಲ್ಲಿಂದ ನೀವು ಬಂದ್ಬಿಟ್ಟು ಏನ್ರಿ ಪೋಲ್ಯಾಂಡ್ಗೆ ಹೋಗ್ತೀರ ಅಂತ ತಿಳ್ಕೊಳ್ಳಿ. ಪೋಲ್ಯಾಂಡಲ್ಲಿ ಯಾರು ಇಂಗ್ಲೀಷ್ ಮಾತಾಡಲ್ಲ, ಅವರೆಲ್ಲ ಏನ್ ಮಾತಾಡೋದಿಲ್ಲ, ಪೋಲಿಷ್ ಮಾತಾಡೋದು. ಅದರ ಆ ಲ್ಯಾಂಗ್ವೇಜ್ ನಮ್ಗೆ ಏನಾಗಲ್ಲ, ಅರ್ಥ ಆಗಲ್ಲ. ಮತ್ತೆ ಅವ್ರ ಮೂವ್ಮೆಂಟು, ಅವ್ರು ಮಾತಾಡ್ತಿರೋದು, ಅವ್ರು ಏನ್ ಫೀಲ್ ಮಾಡ್ತಾ ಇದಾರೆ ಅಂದ್ಬಿಟ್ಟು ಹೆಂಗ್ ಅರ್ಥ ಮಾಡ್ಕೊಂತೀರಾ? ಬಾಡಿ ಲ್ಯಾಂಗ್ವೇಜ್ ಅಲ್ವರ. ಆ ಬಾಡಿ ಲ್ಯಾಂಗ್ವೇಜ್ ಏನಪ್ಪ ಅಂದ್ರೆ ಏನ್ರಿ, ಅವ್ರು ನಮ್ಮ ಪ್ರೀತಿ ಮಾಡ್ತಾ ಇದಾರೋ ಅಥವಾ ಕೋಪದಿಂದ ನೋಡ್ತಾ ಇದ್ದಾರೋ ನಮ್ಗೆ ಏನಾಗ್ಬಿಡ್ತದೆ. ಅದರ ಸೊ ಕ್ರಿಸ್ತನ್ ರಾಜ್ಯದಲ್ಲಿ ದೇವರು ಈ ನಾಲಿಗೆನ ಏನ್ ಮಾಡ್ತಾರೆ, ಶುದ್ಧ ಮಾಡ್ತಾರೆ. ಹಂಗ ಜನಗಳಿಗೆ ದೇವ್ರ ತನ್ನ ಕೋಪನ ಸುರಿಸೋಂಥ ಉದ್ದೇಶ ಏನು? ಜನಗಳು ತನ್ನ ಅಹಂಕಾರ, ಅದರ ಈ ನೆಮ್ಮೆನೆಲ್ಲ ಬಿಟ್ಬಿಟ್ಟು ಈ ಒಂದು ಪ್ರೀತಿಯ ಒಂದು ಭಾಷೆ ಏನ್ ಮಾಡ್ಲಿ ಅವರು ಕಲೀಲಿ ಅಂತ. ಅದರ ನಮಗೇನು? ಜೆಫೇನಿಯಾ 2:3 ಓದಿ. ಜೆಫೇನಿಯಾ 2ನೇ ಅಧ್ಯಾಯ 3ನೇ ವಾಕ್ಯ. ಯೆಹೋವನ ನಿಯಮವನ್ನು ಕೈಗೊಂಡ ಲೋಕದ ದೀನರೇ, ನೀವೆಲ್ಲರೂ ಯೆಹೋವನನ್ನು ಆಶ್ರಯಿಸಿರಿ, ಸಧರ್ಮವನ್ನು ಅಭ್ಯಾಸಿಸಿರಿ. ನೋಡ್ರ, ನಮಗೆ ಹೇಳ್ತಾರೆ ನೋಡಿದ್ದೀನಿ, ಸಧರ್ಮವನ್ನು ಅಭ್ಯಾಸಿಸಿರಿ. ದೈನ್ಯವನ್ನು ಹೊಂದಿಕೊಳ್ಳಿರಿ. ನೋಡ್ರ, ದೈನ್ಯವನ್ನು ಏನ್ ಮಾಡಿರಿ?
ಹೊಂದಿಕೊಳ್ಳಿರಿ. ಯೆಹೋವನ ಸಿಟ್ಟಿನ ದಿನದಲ್ಲಿ ಹಾ ಒಂದು ವೇಳೆ ಮರೆಯಾಗುವಿರಿ. ನೋಡ್ರ, ಒಂದು ಪಕ್ಷ ನಾವೇನಾದ್ಬೋದು ಎಸ್ಕೇಪ್ ಆದ್ರೂ ಆಗ್ಬೋದು ದೇವರಾಜ್ಯದಲ್ಲಿ ಇರುವಂತ ಒಂದು ಸಂಕಟ ದಿನಗಳಲ್ಲಿ. ಅದಕ್ಕೆ ಈ ಕಂಡೀಷನ್ಸ್ ಏನ್ ಮಾಡ್ಬೇಕು ನೀವು, ಅದನ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಹಿಂಗಿದ್ದ ಅಂತಂದ್ರೆ ಏನ್ ಮಾಡ್ಬೋದು, ದೇವರ ಒಂದು ಉಗ್ರ ಕೋಪದಿಂದ ನಾವು ಎಸ್ಕೇಪ್ ಅದು ಹೇಳೋದು. ಆದುಕೊಂಡವರ ನಿಮಿತ್ತ ಅಂತಂದ್ರೆ ಇಲ್ಲಿ ಎರಡಿದ್ದೆ ಆದುಕೊಂಡವರು. ದೇವ್ರ ಲೋಕದಲ್ಲಿ ಇವಾಗ ಯಾರನ್ನ ಆದುಕೊಂಡಿದ್ದಾರೆ, ಇಬ್ರು ಕ್ಯಾಟಗರಿ ಪೀಪಲ್ ಆದುಕೊಂಡಿದ್ದಾರೆ. ಯಾರು? ಒಂದು ಸಭೆ, ಆಮೇಲೆ ಇನ್ನೊಬ್ರು ಯಾರು ಅಂದ್ರೆ, ಓಕೆ ಅದೆಲ್ಲ ಇರ್ತದೆ ಸಮಾಸೋಮಲ, ಓಕೆ. ಇನ್ನೊಬ್ರು ಅಂದ್ರೆ ಇಸ್ರೇಲ್ ರಾಜ್ಯ. ಇವಾಗಿರೋ ಕಂಡೀಷನ್ಸ್ ಅಲ್ಲಿ ದೇವ್ರು ಇಬ್ರು ಜೊತೆ ಡೀಲಿಂಗ್ಸ್ ಏನ್ ಮಾಡ್ತಾ ಇರೋದು ಅದರ ದೇವರಾಜ್ಯ ಸ್ಥಾಪನೆ ಆಗ್ಬೇಕು ಅಂತಂದ್ರೆ ಸಭೆ ಏನ್ ಮಾಡೋಕೆ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ದೇವ್ರು ಕಾಯ್ತಾ ಇದ್ದಾರೆ. ಒಂದ್ಸತಿ ಸಭೆ ಕಂಪ್ಲೀಟ್ ಆಗಿದ್ಮೇಲೆ, ಈ ಎಲೆಕ್ಟ್ ಕಂಪ್ಲೀಟ್ ಆಗಿದ್ಮೇಲೆ, ಆದುಕೊಂಡವರು ಓಟ ಔಟ್ ಮುಗಿಸಿದ್ಮೇಲೆ ಇನ್ನು ಮುಂದಕ್ಕೆ ದೇವರ ಒಂದು ಕೋಪನ ವ್ಯಕ್ತಪಡಿಸಲ್ಲ ಅರ್ಥ ಇದೆ. ಈ ಆದುಕೊಂಡವರ ನಿಮಿತ್ತ, ಅವರೆಲ್ಲ ಸೆಲೆಕ್ಟ್ ಆಗಿರೋ ನಿಮಿತ್ತ ದೇವರು ತನ್ನ ರಾಜ್ಯವನ್ನು ಭೂಲೋಕದ ಸ್ಥಾಪನೆ ಮಾಡ್ತಾರೆ. ಗಂಡ ಏನ್ ಮಾಡ್ತಾರೆ, ಕಮ್ಮಿ ಮಾಡ್ತಾರೆ. ಇನ್ನೊಂದು ಆದುಕೊಂಡವರು ಅಂದ್ರೆ ಇಸ್ರೇಲು ಜನಾಂಗ. ಅದನ್ನೇನು ಹಂಗೆ ಬಿಟ್ಬಿಟ್ಟ ಅಂತಂದ್ರೆ ಇಸ್ರೇಲಲ್ಲೂ ಕೂಡ ಒಬ್ರು ಏನಾಗೋದಿಲ್ಲ, ಉಳಿಯೋದಿಲ್ಲ. ಅದಕ್ಕಿಂತ ಅವರು ಭೂಲೋಕದಲ್ಲಿ ಸಮಾಧಾನ ರಾಜ್ಯ ಅವ್ರ ಮುಖದ ಸ್ಥಾಪನೆ ಆಗ್ಲಿ ಅಂದ್ಬಿಟ್ಟು ಆ ದಿನಗಳನ್ನ ದೇವ್ರು ಏನ್ ಮಾಡ್ತಾರೆ, ಕಮ್ಮಿ ಮಾಡ್ತಾರೆ. ಅಂದ್ರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋಗಳೇ ಈ ರೀತಿ ಒಂದು ಒಳ್ಳೆ ವಾಕ್ಯ ಸಂದೇಶನ ನಮ್ಮ ನಡುವೆ ಹಂಚ್ಕೊಂಡಂತ ಸೋದರನ್ ಕೂಡ ಆಶೀರ್ವದಿಸ್ಲಿ. ಎಲ್ಲ ಒಂದು ದೇವ್ರ ನಾಮಕ್ಕೆ ಮಹಿಮೆ ತರುವಂತದ್ದಾಗ್ಲಿ. ಈ ತರ ದೇವರ ಅವ್ರಿಗೆ ಕೃಪೆ ಕೊಟ್ಟು ದಯ ಕೊಟ್ಟು ನಡೆಸ್ಲಿ ಅಂತ ನಾವು ಪ್ರಾರ್ಥನೆ ಆರೈಸರಾಗನ.